ಪ್ರಕರಣ ಚತುಷ್ಟಯ ಅಂತ ವ್ಯಾಖ್ಯಾನದಲ್ಲಿ ಕರೆದಿದ್ದಾರೆ. ಈ ಮೊದಲನೇ ಪ್ರಕರಣ ಆಗಮ ಪ್ರಕರಣ ಅಂತ ಅನಿಸ್ತದೆ. ಈ ಆಗಮ ಪ್ರಕರಣ ಆಗಮ ಅಂತ ಯಾತಕ್ಕೆ ಹೇಳಿದ್ದಾರೆ ಅಂತಂದರೆ ಮಾಂಡೂಕ್ಯೋಪನಿಷತ್ತಿನ ಧಾಟಿಯನ್ನು ಅನುಸರಿಸಿ ಬಂದಿರೋದ್ರಿಂದ ಆಗಮ ಅಂತ ಒಂದು. ಆಗಮ ಅಂತಂದರೆ ವೇದಕ್ಕೆ ಸಂಬಂಧಪಟ್ಟಿದ್ದು. ಇದು ಉಪನಿಷತ್ತು ವೇದದ ಭಾಗ ಆದ್ದರಿಂದ ಮಾಂಡೂಕ್ಯೋಪನಿಷತ್ತಿಗೆ ಸೇರಿ ಕಾರಿಕೆಗಳು ಬಂದಿರೋದ್ರಿಂದ ಇದನ್ನು ಆಗಮ ಪ್ರಕರಣ ಅಂತ ಕರೆದಿದ್ದಾರೆ. ಮತ್ತು ಇದಕ್ಕೆ ಆನಂದಗಿರಿ ಟೀಕೆ ಬರೆಯುವಾಗ ವೃದ್ಧ ಪ್ರಸಿದ್ಧತ್ವ ವೃದ್ಧ ಪ್ರಸಿದ್ಧತ್ವ ಆಗಮ. ಆಗಮ ಅಂದರೆ ವೃದ್ಧ ಪ್ರಸಿದ್ಧ, ಬಹಳ ಕಾಲದಿಂದ ಪ್ರಾಚೀನ ಪರಂಪರೆಯಲ್ಲಿ ಅದು ಪ್ರಸಿದ್ಧವಾಗಿ ಬಂದಿರೋದ್ರಿಂದ ವೃದ್ಧ ಪ್ರಸಿದ್ಧಿ ಆಗಮ ಅಂತ ಕರೆದಿದ್ದಾರೆ. ಎರಡನೇದು ವೈತಥ್ಯ ಪ್ರಕರಣ ಅಂತ ಅನಿಸ್ಕೊಳ್ಳೋದು. ಈ ತಥಾ ಅಂತನ್ನುವ ಮಾತಿಗೆ ಸತ್ಯ ದಿಟವಾದದ್ದು ಅಂತ ಅರ್ಥ. ಯಾವುದರಿಂದ ಈ ತಥ್ಯ ಅಂತನ್ನೋದು ವಿಗತವಾಗಿದೆಯೋ ಹೋಗಿದೆಯೋ ಅದನ್ನು ವಿತಥ ಅಂತ ಕರೆದಿದ್ದಾರೆ. ವಿತಥ ಅಂತ ವೈತಥ್ಯ ಅಂತನ್ನೋ ಮಾತಿಗೆ ಅವರ ಕೋಶದಲ್ಲಿ ಮಿಥ್ಯ ಅಂತ ಅರ್ಥ, ಸುಳ್ಳು ಅಂತ ಅರ್ಥ. ತಥಾ ತಥ್ಯ ಅಂತನ್ನೋ ಮಾತಿಗೆ ದಿಟ ಅಂತ ಹೆಸರು. ದಿಟ ಅಂತ ಯಾವುದು ಇದೆಯೋ ಅದು, ಯಾವುದು ಇಲ್ಲವೋ, ಯಾವುದರಲ್ಲಿ ದಿಟ ಅಂತನ್ನೋದು ಇಲ್ಲವೋ ಅದು ವಿತಥ. ಇದರ ಭಾವ ವೈತಥ್ಯ. ಇಡೀ ಪ್ರಕರಣವನ್ನ ಎಲ್ಲವೂ ಮಿಥ್ಯ ಅಂತ ತೋರಿಸ್ತಕ್ಕದ್ದು ಅಂತನ್ನೋದನ್ನು ತಗೊಂಡು ಈ ಮೂರು ಅವಸ್ಥೆಗಳನ್ನ ಮೊದಲನೇ ಪ್ರಕರಣದಲ್ಲಿ ಹೇಳಿದ್ರಲ್ಲ, ಜಾಗೃತ್ ಸ್ವಪ್ನ ಸುಷುಪ್ತಿ, ಇದರಲ್ಲಿ ಸ್ವಪ್ನವನ್ನು ಮುಂಚೆ ಎತ್ತುಕೊಂಡು ಸ್ವಪ್ನ ಹೇಗೆ ಸುಳ್ಳೋ ಹಾಗೆ ಜಾಗೃತವೂ ಸುಳ್ಳು, ದೃಶ್ಯತ್ವ ಇತ್ಯಾದಿ ಒಂದು ಅನುಮಾನವನ್ನು ಹೇಳ್ತಾರೆ. ಇಲ್ಲಿ ಈ ಒಂದು ಪ್ರಕರಣಕ್ಕೆ ಏನು ಹೇಳ್ತಾರೆ, ಇಲ್ಲಿ ಜ್ಞಾತೆ ದ್ವೈತಂ ನ ವಿದ್ಯತೆ ಇತ್ಯಾದಿಯಾಗಿ ಈ ಶ್ರುತಿ ಸಮ್ಮತವಾಗಿ ಏನು ಹೇಳಬೇಕು ಅದನ್ನು ಹೇಳಿದ್ರಿಂದ ಆಗಮ ಮಾತ್ರಂತದು. ಇಲ್ಲಿ ವೃದ್ಧ ಪ್ರಸಿದ್ಧಿಯಿಂದ ಆಗಮದ ಮಾತುಗಳನ್ನೇ ಹಿಡಿದು ಬನ್ನಿ 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 ಬನ್ನಿ. ಈ ಮೊದಲನೇ ಪ್ರಕರಣದಲ್ಲಿ ಈ ಆಗಮವನ್ನೇ ಉದ್ಧರಿಸಿ, ಅಂದರೆ ಏನು ಶ್ರುತಿಯನ್ನೇ ಅವಲಂಬನೆ ಮಾಡಿಕೊಂಡು ಹೀಗಿರೋ ಈ ಅವಸ್ಥಾತ್ರಯಗಳ ವಿಚಾರ, ಆತ್ಮನ ಏಕತ್ವದ ವಿಚಾರ ಹೇಳಿದರು. ಈಗ ತತ್ರ ಉಪಪತ್ಯಾಪಿ ದ್ವೈತಸ್ಯ ವೈತಥ್ಯಂ ಶಕ್ಯತೆ ಅವಧಾರಯಿತು ಇತಿ. ಈಗ ಆಗಮ ಮಾತ್ರ ಅಲ್ಲ, ಯುಕ್ತಿಯಿಂದ ಕೂಡ ಇದನ್ನು ನಿರ್ಧಾರ ಮಾಡಬಹುದು ಅಂತ ಹೇಳೋದಕ್ಕಾಗಿ ಈ ಪ್ರಕರಣ ಆರಂಭವಾಗಿದೆ. ವೈತಥ್ಯ ಪ್ರಕರಣದಲ್ಲಿ ಯುಕ್ತಿಯನ್ನು ಹೆಚ್ಚಾಗಿ ಅವಲಂಬಿಸಿ ಉಪಪತ್ತಿ ಅಂತ ಕರೀತಾರೆ. ಉಪಪತ್ತಿ ಅಂದರೆ ನ್ಯಾಯ ಅಥವಾ ಯುಕ್ತಿ ಅಥವಾ ಚಿಂತನೆ. ಸೊ ಆಗಮವನ್ನು ಬಿಟ್ಟು ಉಪಪತ್ತಿಗಳಿಂದಲೂ ಕೂಡ ಈ ಆಗಮ ಪ್ರಕರಣದಲ್ಲಿ ಏನು ಹೇಳಿದ್ರು ಅದನ್ನೇ ಹೇಳಬಹುದು. ಹೀಗೆ ಹೇಳೋದಕ್ಕಾಗಿ ದ್ವಿತೀಯಂ ಪ್ರಕರಣಂ ಆರಭ್ಯತೆ ವೈತಥ್ಯಮಿತ್ಯಾದಿನ. ಇಲ್ಲಿ ವೈತಥ್ಯ ಅಂತನೋ ಮಾತನ್ನು ಬಳಸಿದ್ರೂ ಕೂಡ ಯಾತರ ವೈತಥ್ಯ ಅಂದರೆ ದ್ವೈತ ವೈತಥ್ಯ. ಈ ದ್ವೈತ ಎರಡಾಗಿರತಕ್ಕ ಆತ್ಮನನ್ನು ಬಿಟ್ಟು ಬೇರೆ ಇದೆ ಅಂತನ್ನೋದನ್ನ ಮಿಥ್ಯ ಅಂತ ಹೇಳೋದಕ್ಕಾಗಿ ದ್ವೈತ ವೈತಥ್ಯ. ಇದನ್ನ ಮೂರು ಕಾರಿಕೆಗಳಲ್ಲಿ, ಮೊದಲನೇ ಮೂರು ಕಾರಿಕೆಗಳಲ್ಲಿ ಸ್ವಪ್ನ ವೈತಥ್ಯ ಅಂತ ಕರೀತಾರೆ. ಸ್ವಪ್ನ ಸುಳ್ಳು ಅಂತ ಹೇಳತಕ್ಕದ್ದು ಉದ್ದೇಶ. ಅನಂತರದಲ್ಲಿ 2-3 ಕಾರಿಕೆಗಳಲ್ಲಿ ಸ್ವಪ್ನಕ್ಕೂ ಜಾಗರಿತಕ್ಕೂ ಒಂದು ಸಂಬಂಧವನ್ನು ಏರ್ಪಡಿಸಿ ಜಾಗರಿತ ಸ್ವಪ್ನಯೋರೈಕ್ಯತ್ವ ಕಾರಿಕ. ಇವಾಗ ಸ್ವಪ್ನದಲ್ಲಿ ನಾವು ಏನು ಸುಳ್ಳು ಅಂತ ಹೇಳಿದ್ವೋ ಜಾಗರಿತಾವಸ್ಥೆಯಲ್ಲಿ ನಮಗೆ ಕಾಣುವುದು ಸುಳ್ಳೆ, ಅನುಭವವೂ ಸುಳ್ಳೆ ಅಂತ ತೋರಿಸೋದು ಹೀಗೆ ಕಾರಿಕೆಯ ಉದ್ದೇಶ. ಇಲ್ಲಿ ಈ ಕಾರಿಕೆಯಲ್ಲಿರೋ ಭಾಗ 1-2 ಸ್ವಪ್ನ ವೈತಥ್ಯವನ್ನು ಓದಿ ಅನಂತರದಲ್ಲಿ ಇದಕ್ಕೆ ಕರಸ್ಪಾಂಡಿಂಗ್ ಆಗಿ ಈ ಬೃಹದಾರಣ್ಯಕ ಭಾಷ್ಯದಲ್ಲಿ ಏನು ಹೇಳ್ತಾರೆ ಆಚಾರ್ಯರು. ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ 3ನೇ ಅಧ್ಯಾಯ 2ನೇ ಪಾದದಲ್ಲಿ ಮೊದಲನೇ ಸಂಧ್ಯಾಧಿಕರಣ ಅಂತ ಬರುತ್ತೆ. ಅಂದರೆ ಸ್ವಪ್ನವನ್ನೇ ಕುರಿತದ್ದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬರುತ್ತೆ.
ಅಲ್ಲಿ ಆಚಾರ್ಯರು ಏನು ಹೇಳ್ತಾರೆ, ಅದಕ್ಕೂ ಇದಕ್ಕೂ ಹೇಗೆ ಹೊಂದಾಣಿಕೆ ನಿಮ್ಮ ಜಡ್ಜ್ಮೆಂಟಿಗೆ ಬಿಟ್ಬಿಡ್ತೀನಿ ನಾನು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅಲ್ಲಿ ಬೃಹದಾರಣ್ಯಕೋಪನಿಷತ್ ಭಾಷ್ಯದಲ್ಲಿ ಏನು ಹೇಳ್ತಾರೆ, ಮತ್ತೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಏನು ಹೇಳ್ತಾರೆ. ಇಲ್ಲಿ ಹೇಳೋದು ವೈತಥ್ಯಂ ಸರ್ವಭಾವಾನಾಂ ಸ್ವಪ್ನ ಆಹುರ್ಮನೀಷಿಣಃ ಅಂತಸ್ಥಾನಾತ್ತು ಭಾವಾನಾಂ ಸಂವೃತತ್ವೇನ ಹೇತುನಾ. ವೈತಥ್ಯಂ ಸರ್ವಭಾವಾನಾಂ, ಭಾವ ಅಂದರೆ ಪದಾರ್ಥ ಯಾವ್ಯಾವುದು ಇದೆಯೋ ಅದು. ಯಾವುದು ಇಲ್ಲಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಬಾಹ್ಯ ಆಧ್ಯಾತ್ಮಿಕ ಪದಾರ್ಥಾನ, ಹೊರಗಡೆ ನಮಗೆ ಕಾಣತಕ್ಕಂಥ ಪದಾರ್ಥಗಳಾಗಲಿ, ಒಳಗಡೆ ನಮ್ಮ ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ಭಾವನೆಗಳಾಗಲಿ, ಎಲ್ಲವೂ ಕೂಡ ಸರ್ವೇಷಾಂ ಬಾಹ್ಯ ಆಧ್ಯಾತ್ಮಿಕಾನಾಂ ಭಾವಾನಾಂ ಪದಾರ್ಥಾನಾಂ, ಎಲ್ಲ ಪದಾರ್ಥಗಳೂ ಕೂಡ ನಾವು ಆಲೋಚನೆ ಮಾಡಿಕೊಳ್ಳಿ, ಹೊರಗಡೆ ನಾವು ನೋಡಲಿ, ಸರ್ವಭಾವಾನಾಂ ವೈತಥ್ಯಂ, ಎಲ್ಲವೂ ಮಿಥ್ಯೆ ಅಂತನ್ನೋದನ್ನ ಎಲ್ಲಿ ಸ್ವಪ್ನೇ ಆಹುಹು ಮನೀಷಿಣ, ಬುದ್ಧಿವಂತರಾದವರು, ಮನೀಷಿಗಳಾದವರು, ಬುದ್ಧಿವಂತರಾದವರು ಸ್ವಪ್ನದಲ್ಲಿ ನಾವು ಏನೇನನ್ನು ನೋಡ್ತೀವೋ, ಏನೇನನ್ನು ಯೋಚನೆ ಮಾಡ್ತೀವೋ ಎಲ್ಲವೂ ಕೂಡ ವೈತಥ್ಯಂ, ಮಿಥ್ಯಾ, ಸುಳ್ಳು ಅಂತ ಹೇಳ್ತಾರೆ. ವೈತಥ್ಯಂ ಸರ್ವಭಾವಾನಾಂ ಸ್ವಪ್ನ ಆಹುರ್ ಮನೀಷ. ಸ್ವಪ್ನ ಅಂತ ಸ್ವಪ್ನೇ ಅಂತ ನಾವು ಮಾಡಿಕೊಳ್ತೇವೆ. ಸ್ವಪ್ನದಲ್ಲಿ ಯಾವ್ಯಾವುದನ್ನು ನಾವು ನೋಡ್ತೀವೋ ಇದು ಎಲ್ಲವೂ ಸುಳ್ಳು ಅಂತ ಹೇಳ್ತಾರೆ. ಯಾಕೆ ಅಂದರೆ ಅಂತಸ್ಥಾನಾತ್ತು ಭಾವಾನಾಂ ಸಂವೃತತ್ವೇನ ಹೇತುನ. ಈ ಪದಾರ್ಥಗಳು ಸ್ವಪ್ನದಲ್ಲಿ ನಮಗೆ ಕಾಣುವಂತಹ ಪದಾರ್ಥಗಳು ಅಂತಸ್ಥಾನಾತ್, ಶರೀರದ ಒಳಗಡೆಯೇ ಇರತಕ್ಕಂಥದ್ದು. ನಾವು ಎಲ್ಲಿ ಯಾವ ಊರಿಗೆ ಹೋಗಿದ್ದೀವಿ ಅಂತ ಕನಸು ಕಂಡರೂ ಕೂಡ, ಯಾವ ಪದಾರ್ಥಗಳನ್ನು ನೋಡಿದ್ದೀವಿ ಅಂತ ಕನಸು ಕಂಡರೂ ಕೂಡ ಒಳಗೇ ಅವೆಲ್ಲ ಇರತಕ್ಕದ್ದು. ಕನಸು ಬೇರೆಯವರಿಗೆ, ಕನಸಿನಲ್ಲಿ ನಾವು ಕಂಡದ್ದು ಬೇರೆಯವರಿಗೆ ಕಾಣಿಸೋಲ್ಲ, ಅದು ವಾಸ್ತವವಾಗಿ ಬಾಹ್ಯ ಜಗತ್ತಿಗೆ ಸೇರಿದ್ದಲ್ಲ. ಅಂತಸ್ಥಾನಾತ್ತು, ಒಬ್ಬ ಮನುಷ್ಯನ ಒಳಗಡೆಯೇ ಇರುವ ಕಾರಣದಿಂದ, ಮತ್ತು ಸಂವೃತತ್ವೇನ ಹೇತುನ. ಸಂವೃತ ಅಂತನೋ ಮಾತಿಗೆ ಸಂಕುಚಿತ. ನಾವು ಎಷ್ಟು ದೀರ್ಘಕಾಲ ಎಲ್ಲೋ ಪ್ರವಾಸ ಮಾಡಿದ ಹಾಗೆ ಕನಸು ಕಂಡರೂ ಕೂಡ ನಾವು ನಿದ್ದೆ ಮಾಡೋ 5 ನಿಮಿಷ 10 ನಿಮಿಷದಲ್ಲಿ ಆ ಕನಸು. ಸಂವೃತ ಅಂದರೆ ಸಂಕುಚಿತ, ಅಂದರೆ ಇಟ್ಸ್ ಆಲ್ ಅಬ್ರಿವಿಯೇಟೆಡ್. ಸಂವೃತತ್ವಾತ್. ಹೀಗೆ ಒಳಗಡೆ ಇರೋದು ಒಂದು, ಹೊರಗಡೆ ದೇಶಕಾಲಗಳಿಗಿಂತ ತೀರಾ ಸಂಕುಚಿತ, ಇಕ್ಕಟ್ಟಾದ ಜಾಗದಲ್ಲಿ ನಮಗೆ ಅನುಭವ ಅಂತ ಆಗುತ್ತೆ. ಎಲ್ಲೋ ಊರಿನಲ್ಲಿದ್ದ ಹಾಗೆ ಬೆಟ್ಟ ನೋಡಿದ ಹಾಗೆ ಆಗುತ್ತೆ, ಮನಸ್ಸಿನಲ್ಲೇ ಬೆಟ್ಟ ನೋಡೋದು. ಹೀಗೆ ಎಲ್ಲ ಭಾವಗಳು ಕೂಡ ಅಂತಸ್ಥಾನಾತ್, ಒಳಗಡೆ ಇರತಕ್ಕಂಥದ್ದು ಒಂದು ಕಾರಣ, ಮತ್ತು ಸಂಕುಚಿತವಾದ ದೇಶಕಾಲಗಳಿಂದ ನಿಯಮಿತವಾದದ್ದು ಇನ್ನೊಂದು ಕಾರಣ. ಆದ್ದರಿಂದ ವೈತಥ್ಯಂ ಸರ್ವಭಾವಾನಾಂ ಸ್ವಪ್ನ ಆಹುರ್ಮನೀಷಿಣಃ ಅಂತಸ್ಥಾನಾತ್ತು ಭಾವಾನಾಂ ಸಂವೃತತ್ವೇನ ಹೇತುನ. ಈ ಕಾರಣದಿಂದ, ಇದು 2 ಕಾರಣವನ್ನು ಹೇಳಿದರೂ ಕೂಡ ಅಂತಃಸಂವೃತ ಅಂತ ವ್ಯಾಖ್ಯಾನಕಾರರು, ಒಳಗಡೆ ಸಂಕುಚಿತವಾದ ದೇಶಕಾಲಗಳಿಂದ ಈ ಸ್ವಪ್ನ ಇರೋದ್ರಿಂದ ಸುಳ್ಳು. ಅದೀರ್ಘತ್ವಾಚ್ಚ ಕಾಲಸ್ಯ ಗತ್ವಾ ದೇಹಾನ್ನ ಪಶ್ಯತಿ ಪ್ರತಿಬುದ್ಧಶ್ಚ ವೈ ಸರ್ವಃ ತಸ್ಮಿನ್ ದೇಶೇ ನ ವಿದ್ಯತೆ. ಇಲ್ಲಿ ಅದೀರ್ಘತ್ವಾಚ್ಚ ಕಾಲಾನಾಂ, ಕಾಲದಲ್ಲಿ ನಾವು ಇಲ್ಲಿಂದ ಯಾವುದೋ ಊರಿಗೆ ಹೋದ ಹಾಗೆ ಕನಸು ಕಾಣ್ತೀವಿ. ವಾಸ್ತವವಾಗಿ ಎಚ್ಚರದಲ್ಲಿ ಆ ಊರಿಗೆ ಹೋಗೋದಕ್ಕೆ ಎಷ್ಟು ಕಾಲ ಹಿಡಿಸಬೇಕು, ಯಾವುದೋ ಒಂದು ದೀರ್ಘವಾದ ಪ್ರಸಂಗದಲ್ಲಿ ತೊಡಗಿದ ಹಾಗೆ ನಮಗೆ ಗೊತ್ತಾಗುತ್ತೆ. ಅಷ್ಟು ಕಾಲ ಕನಸಿನಲ್ಲಿ ಇಲ್ಲ. ಅದೀರ್ಘತ್ವಾಚ್ಚ ಕಾಲಾನಾಂ, ನಾವು ಮಲಕ್ಕೊಂಡಿರೋ ಅರ್ಧ ಗಂಟೆ ಕಾಲ ಗಂಟೆಯಲ್ಲಿ ಇಷ್ಟೂ ಪ್ರಸಂಗಗಳು, ಪ್ರವಾಸ ಮಾಡಿದ್ದಾಗಲಿ ಮತ್ತೊಂದಾಗಲಿ, ಅದೀರ್ಘತ್ವಾಚ್ಚ ಕಾಲಸ್ಯ. ಮತ್ತು ಹೇಗೆ ಗತ್ವಾ ದೇಹಾತ್ ನ ಬಹಿಹಿ ಸೇರಿಸ್ಕೊಳ್ಬೇಕು. ನಾವು ದೇಹದಿಂದ ಹೊರಗೆ ಹೋಗದೇನೆ ಎಲ್ಲವನ್ನೂ ನೋಡ್ತೀವಿ. ದೇಶಾಂತರಂ ನಗತ್ವ,
ದೇಹಾದ್ ಬಹಿ ನಗತ್ವ, ದೇಹದ ಹೊರಗೆ ಹೋಗದೇನೆ ಎಲ್ಲೋ ಹೋದ ಹಾಗೆ ನೋಡ್ತೀವಿ, ಯಾರನ್ನೋ ಕಂಡ ಹಾಗೆ ನೋಡ್ತೀವಿ. ಅಂದರೆ ಈ ಕನಸಿನಲ್ಲಿರೋದು ದೇಹದ ಹೊರಗೆ ನಾವು ಹೋಗದೇನೆ ಪಶ್ಯತಿ, ನೋಡ್ತಾನೆ. ಪ್ರತಿಬುದ್ಧಶ್ಚ ವೈ ಸರ್ವಃ ತಸ್ಮಿನ್ ದೇಶೇ ನ ವಿದ್ಯತೆ. ಎಚ್ಚರವಾಯಿತು ಅಂದರೆ ಪ್ರತಿಬುದ್ಧ, ಇವನು ಕನಸಿನಿಂದ ಎಚ್ಚರವಾದರೆ ತಸ್ಮಿನ್ ದೇಶೇ, ಕನಸಿನಲ್ಲಿ ನಾವು ಯಾವ ದೇಶಗಳನ್ನು ನೋಡಿದ್ವೋ, ಯಾವ ಸ್ಥಾನಗಳನ್ನು ನೋಡಿದ್ವೋ ಆ ಸ್ಥಾನಗಳಲ್ಲಿ ನಾವು ನೋಡಿದ್ದು ಇಲ್ಲ. ತಸ್ಮಿನ್ ದೇಶೇ ಸ್ವಪ್ನ ದರ್ಶನ ದೇಶೇ, ಸ್ವಪ್ನದಲ್ಲಿ ಯಾವ ಜಾಗದಲ್ಲಿ ಏನಿದೆ ಅಂತ ನೋಡಿದ್ದು ಅದು ನ ವಿದ್ಯತೆ, ಅದಿಲ್ಲ. ಅಂದ್ರೆ ಏನಾಯಿತು, ದೇಶ ಕಾಲ ಅಂತನ್ನೋದರಲ್ಲಿ ಒಂದು ವ್ಯತ್ಯಾಸ ಆಯಿತು. ಎರಡನೇದಾಗಿ ಬಾಧ ಅಂತ ಒಂದಾಯಿತು. ಅಲ್ಲಿ ನೋಡಿದ್ದು ಎಚ್ಚರದಲ್ಲಿ ಇಲ್ಲ, ಕನಸರಲ್ಲಿ ನೋಡಿದ್ದು ಎಚ್ಚರದಲ್ಲಿ ಇಲ್ಲ. ಕನಸರಲ್ಲಿ ನೋಡಿದ್ದು ಎಚ್ಚರದಲ್ಲೂ ಇದ್ದಿದ್ದರೆ ಅದಕ್ಕೊಂದು ಸತ್ಯತ್ವ ಅಂತ ಬರ್ತಾ ಇತ್ತು. ಎಚ್ಚರದಲ್ಲಿ ನಾವು ಕನಸಿನಲ್ಲಿ ನೋಡಿದ್ದು ಬಾಧವಾಗಿ, ಬಾಧ ಅಂದರೆ ಸಬ್ಲೇಟೆಡ್, ಇಟ್ ಈಸ್ ಎಲಿಮಿನೇಟೆಡ್, ಇದು ಬಾಧ. ಈ ಎರಡು ಕಾರಣಗಳಿಂದ ವಿದಥ ಅಂತ ಹೇಳ್ತಾರೆ. ಮೂರನೇದು ಅಭಾವಶ್ಚರಥಾದೀನಾಂ ಶ್ರೂಯತೆ ನ್ಯಾಯಪೂರ್ವಕಂ ವೈತಥ್ಯಂ ತೇನ ವೈ ಪ್ರಾಪ್ತಂ ಸ್ವಪ್ನ ಆಹುಃ ಪ್ರಕಾಶಿತಂ. ಇದು ಮೂರನೇದು. ರಥಾದೀನಾಂ ಅಭಾವಃ ಚ ಶ್ರೂಯತೆ, ಇಲ್ಲಿ ನ್ಯಾಯಪೂರ್ವಕಂ. ನ್ಯಾಯ ಅಂದರೆ ಯುಕ್ತಿ, ಯುಕ್ತಿಯನ್ನು ಅನುಸರಿಸಿ ನಾವು ಕೇಳ್ತೀವಿ. ನಾವು ಕನಸಿನಲ್ಲಿ ನೋಡ್ತಕ್ಕಂಥ ರಥ ಇತ್ಯಾದಿಗಳು ಹೊರಗೆ ವಾಸ್ತವವಾಗಿ ಇಲ್ಲ. ಅಭಾವ ರಥಾದೀನ, ನಾವು ಕನಸಿನಲ್ಲಿ ನೋಡಿದ ವಸ್ತುಗಳು ಹೊರಗಡೆ ಇಲ್ಲ ವಾಸ್ತವವಾಗಿ. ಶ್ರೂಯತೆ ಅಂದರೆ ಶ್ರುತಿಯಿಂದ, ಅಂದರೆ ಬೃಹದಾರಣ್ಯಕದಲ್ಲಿ ಆ 4ನೇ ಇದ್ರಲ್ಲಿ ಬರ್ತಲ್ಲ, ನ ತತ್ರ ರಥ ನ ರಥಯೋಗ ನ ಪಂಥಾನೋ ಭವಂತ್ಯತ ರಥಾನ್ ರಥಯೋಗಾನ್ ಪಥ ಸೃಜತೆ. ತತ್ರ ಆ ಸಂಧ್ಯಾಸ್ಥಾನದಲ್ಲಿ, ಅಂದರೆ ಆ ಸ್ವಪ್ನ ಸ್ಥಾನದಲ್ಲಿ ನ ರಥ, ರಥ ಅಂತನೋದು ಇಲ್ಲ. ನ ರಥ ಯೋಗ, ರಥಕ್ಕೆ ಸೇರಿಸ್ತಕ್ಕಂಥ ಕುದುರೆಗಳು ಅಂತನೋದು ಇಲ್ಲ. ನ ಪಂಥಾನ, ಈ ರಥ ಓಡತಕ್ಕಂಥ ಬೀದಿ ಅಂತ ಇಲ್ಲ. ಆದರೂ ಕೂಡ ಭವಂತಿ ಅಥ ರಥಾನ್ ರಥಯೋಗಾನ್ ಪಥಃ ಸೃಜತೆ. ಇವನು ಕನಸು ಕಾಣೋನು ಇದಕ್ಕೆಲ್ಲ ಸೃಷ್ಟಿ ಮಾಡಿಕೊಳ್ತಾನೆ. ರಥವನ್ನು ಸೃಷ್ಟಿ ಮಾಡ್ತಾನೆ, ಅದಕ್ಕೆ ಹೂಡೋ ಕುದುರೆಗಳನ್ನು ಸೃಷ್ಟಿ ಮಾಡಿಕೊಡ್ತಾನೆ, ರಥ ಓಡೋ ದಾರಿಯನ್ನು ಸೃಷ್ಟಿ ಮಾಡಿಕೊಡ್ತಾನೆ. ವಾಸ್ತವವಾಗಿ ಇಲ್ಲ. ಇದನ್ನು ಇಲ್ಲಿ ಹೇಳಿ ಬೃಹದಾರಣ್ಯಕವನ್ನು ಇಲ್ಲಿ ಅಪರೆಂಟ್ಲಿ ಇಟ್ ಇಸ್ ಕೋಟೆಡ್. ಅಭಾವಶ್ಚ ರಥಾದೀನಾಂ ಶ್ರೂಯತೆ ನ್ಯಾಯಪೂರ್ವಕಂ. ಇದು ಯಾವುದನ್ನು ಶ್ರುತಿಯಲ್ಲಿ ನಾವು ಓದ್ತೀವೋ ಕೇಳ್ತೀವೋ ಇದು ನ್ಯಾಯದಲ್ಲಿಯೂ ಇದೆ, ಯುಕ್ತಿಗೂ ಇದು ಹೊಂದುತ್ತೆ. ವೈತಥ್ಯಂ ತೇನ ವೈ ಪ್ರಾಪ್ತಂ ಸ್ವಪ್ನ ಆಹು ಪ್ರಕಾಶಿತಂ. ಸ್ವಪ್ನದಲ್ಲಿ ಯಾವುದು ನಮಗೆ ಕಾಣುತ್ತೋ ಪ್ರಕಾಶಿತಂ ಭಾಸತೆ, ನಮಗೆ ಸ್ವಪ್ನದಲ್ಲಿ ಯಾವುದು ಕಾಣುತ್ತೋ ಅದು ವೈತಥ್ಯಂ ತಸ್ಯ ಪ್ರಾಪ್ತಂ, ಅದು ಸುಳ್ಳು ಅಂತಾಯಿತು, ಅದು ವಾಸ್ತವವಾಗಿ ಇಲ್ಲ ಅಂತಾಯಿತು. ವೈತಥ್ಯಂ ತಸ್ಯ ಪ್ರಾಪ್ತಂ. ಆಮೇಲೆ ಇದು ಒಂದು ಸ್ವಪ್ನ ವೈತಥ್ಯ ಕಾರಕಿಗಳು, ಇದು 3. ಈ 4ನೇದು ಅಂತಸ್ಥಾನಾತ್ತು ಭೇದಾನಾಂ ತಸ್ಮಾತ್ ಜಾಗರಿತೆ ಸ್ಮೃತಂ ಯಥಾ ತತ್ರ ತಥಾ ಸ್ವಪ್ನೆ ಸಂವೃತತ್ವೇನ ಭಿದ್ಯತೆ. ಜಾಗ್ರತೆಗೂ ಸ್ವಪ್ನಕ್ಕೂ ಏನು ವ್ಯತ್ಯಾಸ ಇದೆ? ಸ್ವಪ್ನದಲ್ಲಿ ಅಂತಸ್ಥಾನ ಎಲ್ಲ ಒಳಗಡೆ ಇರತಕ್ಕಂಥದ್ದು, ಇದು ಭೇದ. ಅಂತಸ್ಥಾನಾತ್ತು ಭೇದಾನಾಂ ತಸ್ಮಾತ್ ಜಾಗರಿತೆ ಸ್ಮೃತಂ ಯಥಾ ತತ್ರ ತಥಾ ಸ್ವಪ್ನೆ ಸಂವೃತತ್ವೇನ ಭಿದ್ಯತೆ. ಆದರೆ ನಾವು ಕನಸು ಕಾಣುವಾಗ ಎಚ್ಚರವಾಗಿದ್ದ ಹಾಗೆಯೇ ಕನಸು ಕಾಣ್ತೀವಿ. ನಾವು ಕನಸಿನಲ್ಲಿ
ಕನಸನ್ನು ಕಾಣ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಲ್ಲ ನಾವು. ಕನಸಿನಲ್ಲಿ ಎಚ್ಚರದಲ್ಲಿ ನಾವು ಏನು ವ್ಯವಹಾರ ಮಾಡ್ತೀವೋ ಇದೇ ವ್ಯವಹಾರ ಕನಸಿನಲ್ಲಿ ಮಾಡ್ತೀವಿ. ಯಥಾ ತತ್ರ ತಥಾ ಸ್ವಪ್ನೆ, ಯಥಾ ಜಾಗರಿತೆ ತಥಾ ಸ್ವಪ್ನೆ. ನಾವು ಜಾಗ್ರದ ಅವಸ್ಥೆಯಲ್ಲಿ ಯಾವ ರೀತಿಯಲ್ಲಿ ವ್ಯವಹಾರವೋ ಕನಸಿನ ವ್ಯವಹಾರವು ಹಾಗೇ ವ್ಯವಹಾರ. ಆದರೆ ಇದು ಇಕ್ಕಟ್ಟಿನ ಜಾಗ, ಅದು ಇಕ್ಕಟ್ಟಿನ ಜಾಗ ಅಲ್ಲ, ಇಷ್ಟೇ ವ್ಯತ್ಯಾಸ. ಸ್ವಪ್ನ ಜಾಗರಿತ ಸ್ಥಾನೇ ಏಕಮಾಹುರ್ಮನೀಷಿಣಃ. ಸ್ವಪ್ನ ಜಾಗರಿತ ಸ್ಥಾನೇ, ಎರಡು ಸ್ಥಾನಗಳು, ಒಂದು ಕನಸು ಒಂದು ಎಚ್ಚರ ಅಂತ ಹೇಳ್ತೀವಲ್ಲ, ಇದು ಏಕಂ ಆಹುಹು ಮನೀಷಿಣಃ. ಇದೆರಡೂ ಒಂದೇ. ಈ ಸ್ವಪ್ನಕ್ಕೂ ಜಾಗರಿತಾವಸ್ಥೆಗೂ ಏನೂ ಸಂಬಂಧ, ಏನೂ ವ್ಯತ್ಯಾಸ ಇಲ್ಲ. ಏಕಂ ಆಹುಹು ಮನೀಷಿಣಃ ಭೇದಾನಾಂ ಹಿ ಸಮತ್ವೇನ ಪ್ರಸಿದ್ಧೇನೈವ ಹೇತುನ. ಇಲ್ಲಿ ಮುಂದಕ್ಕೆ ಈ ಸ್ವಪ್ನದಲ್ಲಿ ಇರೋದು ಹೇಗೆ ಕನಸಿನಲ್ಲಿಯೂ ಎಚ್ಚರದಲ್ಲಿಯೂ ಇದೆ. ಇಲ್ಲಿ ಯಾವ ನ್ಯಾಯವನ್ನು ಅನುಸರಿಸಿ ನಾವು ಇದನ್ನು ಮಿಥ್ಯಾ ಅಂತ ಹೇಳ್ತೀವೋ ಹಾಗೇನೆ ಎಚ್ಚರದಲ್ಲಿರೋದು ಮಿಥ್ಯಾ ಅಂತ ಈ 4 ಕಾರಿಕೆಗಳಲ್ಲಿ 5 ಕಾರಿಕೆಗಳಲ್ಲಿ ಬರತಕ್ಕಂಥ ವಿಚಾರ. ಇಲ್ಲಿ ಶ್ರುತಿಯನ್ನು ಕೋಟ್ ಮಾಡ್ತಾರೆ. ಇದರ ಉದ್ದೇಶ ಏನು, ಹೇಳೋ ಉದ್ದೇಶ ಏನು, ಇಲ್ಲಿ ವ್ಯಾಖ್ಯಾನಕಾರರು ಏನು ಹೇಳ್ತಾರೆ, ಸ್ವಪ್ನಾವಸ್ಥೆಯನ್ನು ಯಾತಕ್ಕಾಗಿ ವಿಚಾರಣೆಗೆ ತಗೊಂಡಿದ್ದಾರೆ ಅಂತಂದರೆ, ಸ್ವಪ್ನದ ಹಾಗೆಯೇ ಜಾಗರಿತ ಸ್ಥಾನವು ಸುಳ್ಳಾದದ್ದು. ಈ 3 ಅವಸ್ಥೆಗಳಲ್ಲಿ ಏನೇನು ಬರುತ್ತೋ ಇದೆಲ್ಲವೂ ಮಿಥ್ಯಾ, ಇದೆಲ್ಲವೂ ಸುಳ್ಳು ಅಂತನ್ನೋದನ್ನು ಪ್ರತಿಪಾದನೆ ಮಾಡೋದಕ್ಕಾಗಿ ಈ ಒಂದು ಕಾರಿಕೆಗಳು ಹೊರಟಿವೆ. ಸ್ವಪ್ನ ವೈತಥ್ಯ ಅಂತ ಆದಮೇಲೆ ಜಾಗರಿತ ಸ್ವಪ್ನ ಐಕ್ಯತ್ವ ಏಕತ್ವ ಕಾರಿಕೆಗಳು ಅಂತ ಬಂದಿದೆ. ಅಂದರೆ ಏನು, ಜಗನ್ಮಿಥ್ಯ ಅಂತನ್ನೋದಕ್ಕೆ ಯಾವ ಸಾಮಗ್ರಿ ಬೇಕೋ ಆ ಸಾಮಗ್ರಿಯನ್ನು ಇಲ್ಲಿ ಒದಗಿಸ್ತಾ ಇದೆ. ಈಗ ಈ ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಬರುತ್ತೆ ವಿಸ್ತಾರವಾಗಿ, ಅದನ್ನು ನಾವೇನು ಹೇಳ್ತೀನಿ. ಇಲ್ಲಿ ಬೃಹದಾರಣ್ಯಕ ಭಾಷ್ಯದಲ್ಲಿ ಬೃಹದಾರಣ್ಯಕ ಕೋಟ್ ಮಾಡಿದ್ದಾರೆ, ಯಥಾ ರಥಾದೀನಾಂ ವೈದಥ್ಯಂ ಹಿ ರಥಾದೀನಾಂ. ಇಲ್ಲಿ ಆಚಾರ್ಯರು ಏನು ಹೇಳ್ತಾರೆ ನೋಡಿ ಸ್ವಲ್ಪ. ಇಲ್ಲಿ ಬೃಹದಾರಣ್ಯಕ ಆಗಿದೆಯಾ ಎಲ್ಲ ಒಂದು ಸ್ವಲ್ಪ ಬೃಹದಾರಣ್ಯಕ ನೋಡಿದ್ದೀರಾ? ನಾವು ನೋಡ್ತೀವಿ. ತಾವೇ ಹೇಳಿದ್ರಿ ಹಿಂದೆ, ಬಹಳ ಹಿಂದೆ ಹೌದು. ಎಲ್ಲ ಇಲ್ಲಿ ಬೃಹದಾರಣ್ಯಕದಲ್ಲಿ ಬೇರೆ ರೀತಿಯಾಗಿ ಶುರು ಮಾಡ್ತಾರೆ. ಮಾಂಡೂಕ್ಯದಲ್ಲಿರೋ ಪ್ರಕ್ರಿಯೆ ಬೃಹದಾರಣ್ಯಕದಲ್ಲಿ ಇಲ್ಲ ಅಂತ ಮೊದಲೇ ಹೇಳಿದೆ ನಾನು. ಈ 3 ಅವಸ್ಥೆಗಳ ಎಣಿಕೆ ಬೃಹದಾರಣ್ಯಕದಲ್ಲಿ ಇಲ್ಲ, ಛಾಂದೋಗ್ಯದಲ್ಲಿ ಇಲ್ಲ, ಐತರೇಯದಲ್ಲಿ ಇಲ್ಲ. ಇದು ಮಾಂಡೂಕ್ಯಕ್ಕೆ ಮಾತ್ರ ಸೀಮಿತವಾದದ್ದು. ಅದನ್ನು ಮಾಂಡೂಕ್ಯ ವಾಸ್ತವವಾಗಿ ಪ್ರಾಚೀನ ಉಪನಿಷತ್ತು ಹೌದೇ ಅಲ್ಲವೇ ಅಂತ ಅನ್ನೋದೇ ಶಂಕೆ. ಇಲ್ಲಿ ಬೃಹದಾರಣ್ಯಕದಲ್ಲಿ ಏನು ಹೇಳ್ತಾರೆ, ತಸ್ಯ ವಾ ಏತಸ್ಯ ಪುರುಷಸ್ಯ ದ್ವೇ ಏವ ಸ್ಥಾನೇ ಭವತ ಇದಂಚ ಪರಲೋಕಸ್ಥಾನಂಚ. ಇರತಕ್ಕದ್ದು 2 ಸ್ಥಾನಗಳು. ಪುರುಷಸ್ಯ ದ್ವೇ ಸ್ಥಾನೇ ಭವತಃ, 2 ಅವಸ್ಥೆಗಳು, 2 ಸ್ಥಾನಗಳು ಮನುಷ್ಯನಿಗಿರುವುದು. ಯಾವುದು? ಇದಂಚ ಪರಲೋಕ. ಎಚ್ಚರದಲ್ಲಿ ನಾವು ಏನು ಕಾಣ್ತೀವೋ ಅದು ಒಂದು ಪ್ರಬೋಧ ಅಂತ ಕರೀತಾರೆ ಅದನ್ನು. ಮತ್ತು ಈ ಲೋಕವನ್ನೆಲ್ಲ ಮರೆತು, ಈ ಲೋಕವನ್ನು ಬಿಟ್ಟು ನಮ್ಮಲ್ಲಿ ನಾವು ಸೇರಿಕೊಂಡು ಯಾವುದಿರ್ತೀವೋ ಪರಲೋಕ ಸಂಪ್ರಸಾದ ಅಂತನೋ ಸ್ಥಿತಿ. ಅಂದರೆ ಏನು, 2 ಅವಸ್ಥೆಗಳಿರೋದು. ಜಾಗ್ರತ್ ಅಂತ ಒಂದು, ಸುಷುಪ್ತಿ ಅಂತ ಒಂದು. ಇದಂಚ ಪರಲೋಕಂಚ. ಇನ್ನೊಂದು ಪ್ರಬೋಧ, ಸಂಪ್ರಸಾದ. ಸಂಪ್ರಸಾದ ಅಂದರೆ ಆತ್ಮ ತನ್ನಲ್ಲಿ ತಾನೇ ಇದ್ದುಕೊಂಡು ಯಾವ ಜಗತ್ತಿನ ಸಂಪರ್ಕವನ್ನು ಪಡ್ಕೊಳ್ಳದೆ ಇರ್ತಾನೆ. ಸ್ವಪಿತಿ, ತನ್ನಲ್ಲಿ ಇರ್ತಾನೆ, ಸ್ವಾಪ ಅಂತ ಹೇಳ್ತಾರಲ್ಲ, ಸುಷುಪ್ತಿ. ಇದು 2 ದ್ವೇ ಸ್ಥಾನೇ ಭವತಃ. ಇಲ್ಲಿ ಆಚಾರ್ಯರ ಭಾಷ್ಯ, ಇದು ಹೇಳಿದ ಉಪನಿಷತ್ತಿನ ಮಾತು. ಇಲ್ಲಿ ಆಚಾರ್ಯರ ಭಾಷ್ಯ ಏನಿದೆ, ತಸ್ಯೈತಸ್ಯ ಪುರುಷಸ್ಯ ವೈ ದ್ವೇ ಏವ ಸ್ಥಾನೇ ಭವತಃ ನ ತೃತೀಯಂ ಚತುರ್ಥಂ ವಾ. ಆಚಾರ್ಯ ಸ್ಪಷ್ಟವಾಗಿ ಹೇಳಿದ್ದಾರೆ. 2 ಸ್ಥಾನ ಅಂದ್ರೆ ಏನರ್ಥ,
ನ ತೃತೀಯಂ ಚತುರ್ಥಂ ವಾ, ಮೂರನೇ ಸ್ಥಾನವೂ ಇಲ್ಲ, ನಾಲ್ಕನೇ ಸ್ಥಾನ ತುರ್ಯ ಅಂತನ್ನೋದಂತೂ ಇಲ್ಲವೇ ಇಲ್ಲ. ರೆಫರ್ ಮಾಡಿ ಅಂದ್ರೆ ಮಾಂಡೂಕ್ಯೋಪನಿಷತ್ತಿಗೆ ಬರೋದಕ್ಕೆ ಮೊದಲೇ ಕುಠಾರ, ಅಲ್ಲಿ ಅಗ್ರೆ ಮೂಲೆ ಕುಠಾರ ಅಂತ ಹೇಳಿ ಇಲ್ಲಿ ದ್ವೇವ ಸ್ಥಾನೇ ಭವತಃ ನ ತೃತೀಯಂ ಚತುರ್ಥಂ ವಾ, ಉಪನಿಷತ್ತಲ್ಲಿ ಹೀಗಿಲ್ಲ. ಕೇತೆ ಯಾವುದು ಎರಡು ಅಂದ್ರೆ ಇದಂ ಚ ಪರಲೋಕಂಚ ಹೇಳ್ಕೊಂಡು ಹೋಗ್ತಾರೆ. ಆಮೇಲೆ ಇದು ಉಪನಿಷತ್ತು ಏನು ಹೇಳುತ್ತೆ, ಸಂಧ್ಯಂ ತೃತೀಯಂ ಸ್ವಪ್ನ ಸ್ಥಾನಂ, ಮೂರನೇದು ಇದು ಎರಡು ಕೂಡಿಕೊಂಡಿರೋ ಸ್ಥಾನ ಸಂಧ್ಯಂ ತೃತೀಯ ಸ್ಥಾನಂ. ಇಲ್ಲಿ ಆಚಾರ್ಯರು ಏನು ಹೇಳ್ತಾರೆ, ಗ್ರಾಮಯೋ ಸಂಧಿ ತೌ ಏವ ಗ್ರಾಮೌ ಅಪೇಕ್ಷ್ಯ ತೃತೀಯಸ್ತು ಅಪರಿಗಣನಮರ್ಹತಿ. ಅಂದ್ರೆ ಏನು, ಎರಡೇ ಅಂತ ಹೇಳಿಬಿಟ್ಟು ಎರಡೇ ಸ್ಥಾನ ಅಂತ ಮೊದಲನೇ ವಾಕ್ಯದ ಮೊದಲಲ್ಲಿ ಉಪನಿಷತ್ತು ಏನು ಹೇಳ್ತಾ ಇದೆ, ದ್ವೇವ ಸ್ಥಾನೇ ಭವತಃ, ಮನುಷ್ಯನಿಗಿರೋದು ಎರಡೇ ಅವಸ್ಥೆ. ಈ ವಾಕ್ಯ ಮುಗಿಯುವಾಗ ಏನು ಹೇಳ್ತಾರೆ, ಸಂಧ್ಯಂ ತೃತೀಯಂ ಸ್ವಪ್ನ ಸ್ಥಾನಂ, ಮೂರನೇದು ಸ್ವಪ್ನ ಸ್ಥಾನ. ಅಂದ್ರೆ ಎರಡೇ ಸ್ಥಾನ ಅಂತ ಮೊದಲು ಹೇಳಿದ್ರು, ಮೂರನೇದು ಸ್ವಪ್ನ ಸ್ಥಾನ ಅಂತ ಹೇಳಿದ್ರು. ಇಲ್ಲಿ ಆಚಾರ್ಯರು ಹೇಳ್ತಾರೆ, ಎರಡು ಗ್ರಾಮಗಳು ಕೂಡಿಕೊಳ್ಳುತ್ತೆ ಅಂತನ್ನುವಾಗ ಎರಡು ಗ್ರಾಮಗಳ ಅಪೇಕ್ಷೆಯಿಂದ ಅದರ ಸಂಧಿಸ್ಥಾನ ಮೂರನೇದು ಅಂತ ಹೇಳಬೇಕು ವಿನಃ ಈ ಮೂರನೇದಕ್ಕೆ ಬೇರೆ ಎಡೆ ಇಲ್ಲ, ಅದನ್ನು ಅಪರಿಗಣನೆ ಮಾಡತಿ, ಅದನ್ನೇ ನಾವು ಎಣಿಸೋ ಹಾಗಿಲ್ಲ. ಇದು ಸಂಧ್ಯಸ್ಥಾನ ಅಂತಂದ್ರೆ ಏನರ್ಥ, ಗ್ರಾಮಯೋ ಸಂಧಿ, ಈ ಎರಡು ಗ್ರಾಮಗಳು ಕೂಡಿಕೊಳ್ಳೋ ಕಡೆ. ಇಲ್ಲಿ ತೌ ಗ್ರಾಮವು ಅಪೇಕ್ಷೆಯ ತೃತೀಯ, ಇದು ಎರಡನ್ನೂ ಬಿಟ್ರೆ ಇದಿಲ್ಲಿ ಅದಲ್ಲಿ ಎರಡು ಕೂಡಿಕೊಳ್ಳೋ ಕಡೆ ಮೂರನೇದು. ಆದ್ದರಿಂದ ಇದಕ್ಕೆ ಪ್ರತ್ಯೇಕವಾಗಿ ನಾವು ಎಣಿಕೆ ಬೇಕಾಗಿಲ್ಲ. ಅಂದ್ರೆ ಎರಡು ಗ್ರಾಮಗಳನ್ನ ಸೇರಿಸಿ ಇದು ಇರೋದ್ರಿಂದ ಎರಡು ಗ್ರಾಮಗಳಿಗೂ ಇದು ಬಿಟ್ಟದ್ದು ಅಂತ ಮಾತ್ರ ನಾವು ಎಣಿಕೆ ಮಾಡಬೇಕು ವಿನಃ ಇದೇ ಮೂರನೇ ಸ್ಥಾನ ಸ್ವತಂತ್ರವಾಗಿ ಅಂತ ಇಲ್ಲ. ಅಂದ್ರೆ ಏನು, ಇದಕ್ಕೊಂದು ಇಂಡಿಪೆಂಡೆಂಟ್ ಸ್ಟೇಟಸ್ ಇಲ್ಲ ಅಂತ ಅರ್ಥ. ಈ ಡ್ರೀಮ್ ಅಂತ ಅನ್ನೋದಕ್ಕೆ ಇಂಡಿಪೆಂಡೆಂಟ್ ಸ್ಟೇಟಸ್ ಇಲ್ಲ, ಜಾಗರಿತ ಸ್ಥಾನದಲ್ಲೇ ಸೇರುತ್ತೆ ಅದು. ಅದು ನಿದ್ರೆಯಲ್ಲಿ ಆಗೋದ್ರಿಂದ ಸುಷುಪ್ತಿ ಸ್ಥಾನಕ್ಕೆ ಸೇರುತ್ತೆ. ಎರಡೂ ಸ್ಥಾನಗಳ ಗುಣ ಅದನ್ನು ಉಭಯ ಅಂತ ಹಿಂದೆ ಹೇಳಿದ್ದ. ಇಲ್ಲಿ ಮುಖ್ಯವಾಗಿ ಬರೋದು ಇಲ್ಲಿ ಹೀಗೆ ಹೇಳಿ ಇದು ಮೂರನೇ ಸ್ಥಾನ ಇಲ್ಲ ಅಂತ ಹೇಳಿದ್ರಲ್ಲ, ಪಶ್ಯತಿ, ಆಮೇಲೆ ಜಾಗೃ, ಇದಕ್ಕೆ ರಾಮಾನುಜ ಭಾಷ್ಯ ಅದೆಲ್ಲ ಇದೆ. ಸಂಧಿರ್ನಾಮ ಎರಡನೇದು. ಇಲ್ಲಿ ಸ್ವಪ್ನ ಅಂತ ಅನ್ನೋದಕ್ಕೆ ಇಂಡಿಪೆಂಡೆಂಟ್ ಸ್ಟೇಟಸ್ ಇಲ್ಲ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ನಚ ಸ್ವಪ್ನೋ ನಾಮ ಅಪೂರ್ವಂ ದರ್ಶನಂ ಪೂರ್ವದೃಷ್ಟ ಸ್ಮೃತಿರ್ಹಿ ಸ್ವಪ್ನ ಪ್ರಾಯೇಣ ತೇನ ಸ್ವಪ್ನ ಜಾಗರಿತ ಸ್ಥಾನ ವ್ಯತಿರೇಕೇಣ ಸ್ತಃ ಉಭೌ ಲೋಕೌ. ಇಲ್ಲಿ ನಾವು ಸ್ವಪ್ನ ಸ್ಥಾನವನ್ನ ಅದನ್ನ ಹಾಕ್ಬಿಡ್ತಾನ ಬಂತಲ್ಲ, ಈ ಸ್ವಪ್ನ ಅಂತ ಇದೆಯಲ್ಲ, ಇದು ಅಪೂರ್ವ ದರ್ಶನವಲ್ಲ. ನಾವು ಹಿಂದೆ ನೋಡದೇ ಇದ್ದದ್ದನ್ನ ಹೊಸದಾಗಿ ನಾವು ಕನಸಿನಲ್ಲಿ ಏನೂ ನೋಡೋಲ್ಲ. ನಾವು ಪೂರ್ವದೃಷ್ಟ ಸ್ಮೃತಿರ್ಹಿ ಪ್ರಾಯೇಣ, ಬಹಳ ಮಟ್ಟಿಗೆ ಹಿಂದೆ ನಮಗೆ ಏನಾಗಿರುತ್ತೋ, ಹಿಂದೆ ನಾವು ಏನು ನೋಡಿರ್ತೀವೋ, ಪೂರ್ವಾನುಭವ ಏನಿದೆಯೋ ಅದನ್ನೇ ಇಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ ವಿನಃ ತೇನ ಸ್ವಪ್ನ ಜಾಗರಿತ ಸ್ಥಾನ ವ್ಯತಿರೇಕೇಣ ಸ್ತಃ ಉಭೌ ಲೋಕವು. ಆದ್ದರಿಂದ ಇಲ್ಲ ಸ್ವಪ್ನವನ್ನ ಇಲ್ಲ ಜಾಗರಿತ ಸ್ಥಾನದಲ್ಲಿ ಸೇರಿಸಿ, ಇಲ್ಲ ಸುಷುಪ್ತಿ ಸ್ಥಾನದಲ್ಲಿ ಸೇರಿಸಿ. ಅವನು ನಿದ್ರೆಯಲ್ಲಿ ಇವನು ಎಚ್ಚರವಾಗಿದ್ದಾನೆ ಅಂತ ಅನ್ನೋದು ಸ್ವಪ್ನಕ್ಕೆ ನಿರ್ವಚನ. ಈ ವೇಕ್ ಡ್ಯೂರಿಂಗ್ ಸ್ಲೀಪ್ ಇಷ್ಟೇ. ಆದ್ರಿಂದ ಸ್ವಪ್ನಕ್ಕೆ ಬೇರೆಯಾದಂತಹ ಒಂದು ಸ್ಥಾನ ಇಲ್ಲ. ಇಂಟರ್ಮೀಡಿಯೇಟ್ ಚಾಂದೋಗ್ಯದಲ್ಲಿ ಹೇಳ್ತಾ ಇರೋದು. ಆದ್ರಿಂದ ಈ ಸ್ವಪ್ನ ಅಂತ ಅನ್ನೋದು ಮೂರನೇ ಅವಸ್ಥೆ ಅಂತ ಅನ್ನೋದಕ್ಕೆ ಏನು ಎಡೆ ಇಲ್ಲ. ಆಮೇಲೆ ವ್ಯತ್ಯಾಸವನ್ನೇ ಮುಂದೆ ಹೇಳ್ತಾರೆ.
ಆದರೆ ವೈಲಕ್ಷಣ್ಯಾತ್ ಸ್ವಪ್ನ ದರ್ಶನ. ಆದರೆ ಎಚ್ಚರವೇ ಸ್ವಪ್ನ ಅಂತ ಹೇಳೋ ಹಾಗಿಲ್ಲ. ಆಚಾರ್ಯರು ಹೇಗೆ ತಗೊಂಡು ಹೋಗ್ತಾ ಇದ್ದಾರೆ, ವಾಸ್ತವವಾಗಿ ಉಪನಿಷತ್ತಿನ ಪ್ರಕಾರ ಎರಡೇ ಸ್ಥಾನಗಳಿರೋದು. ಒಂದು ಎಚ್ಚರವಾದ ಸ್ಥಾನ, ಇನ್ನೊಂದು ಸುಷುಪ್ತಿ ಒಂದು ಸಂಪ್ರಸಾದ, ಒಂದು ಪ್ರಬೋಧ. ಎರಡೂ ಕೂಡೋ ಕಡೆ ಸಂಧ್ಯಾ ಸ್ಥಾನದಲ್ಲಿ ಒಂದು ಸ್ವಪ್ನ ಅಂತ ಒಂದಿದೆ. ಈ ಸ್ವಪ್ನ ಅಂತನ್ನೋದಕ್ಕೆ ಇಂಡಿಪೆಂಡೆಂಟ್ ಸ್ಟೇಟಸ್ ಇಲ್ಲ. ಯಾಕೆ? ಅದರ ವೃತ್ತಿ ನೋಡಿದರೆ ಜಾಗೃತ ವೃತ್ತಿ ಇದ್ದ ಹಾಗಿದೆ, ಅದರ ಅವಸ್ಥೆ ನೋಡಿದರೆ ಸುಷುಪ್ತಿ ಅವಸ್ಥೆಯಲ್ಲಿ ಇದೆ, ಸ್ವಾಪದಲ್ಲಿ ಇದೆ, ಸ್ವಾಪದಲ್ಲಿ ಪ್ರಬೋಧ ಅದು. ಆದ್ದರಿಂದ ಎರಡಕ್ಕೆ ವಿಲಕ್ಷಣವಾಗಿ ಸ್ವಪ್ನ ಅಂತ ಹೇಳಬೇಕು ವಿನಃ ಎರಡು ಲೋಕಗಳಿಗೆ ಬಿಟ್ಟು ಎರಡು ಲೋಕಗಳಿಂದ ಮೀರಿ ಮೂರನೇ ಲೋಕ ಅಂತ ಹೇಳುವ ಹಾಗಿಲ್ಲ. ಆದರೆ ಇದನ್ನು ಎಚ್ಚರ ಅಂತ ಅನ್ನೋದ್ರಲ್ಲಿ ಸೇರಿಸೋ ಹಾಗಿಲ್ಲ, ಸ್ವಪ್ನವನ್ನು ಎಚ್ಚರದಲ್ಲಿ ಸೇರಿಸೋ ಹಾಗಿಲ್ಲ. ಇಲ್ಲಿ ಐ ರಿಕ್ವೆಸ್ಟ್ ಯು ಟು ನೋ, ಇಲ್ಲಿ ಮಾಂಡೂಕ್ಯದಲ್ಲಿ ಏನು ಹೇಳೋದಕ್ಕೆ ಹೊರಡ್ತಾ ಇದ್ದಾರೆ, ಸ್ವಪ್ನವು ಜಾಗರಿತವು ಒಂದೇ. ವೈಲಕ್ಷಣ್ಯ ಇದ್ದರೂ ಕೂಡ ಅದು ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಇಲ್ಲಿ ಆಚಾರ್ಯರು ಏನು ತೋರಿಸ್ತಾ ಇದ್ದಾರೆ, ಜಾಗರಿತ ಅಂತನ್ನೋದ್ರಲ್ಲೇ ಸ್ವಪ್ನ ಅಂತನ್ನೋದು ಒಂದು ಸಬ್ಸ್ಟೇಟ್ ಆಗಿ ಬರುತ್ತೆ. ಸಬ್ಸ್ಟೇಟ್ ಆಗಿ ಬಂದರೂ ಕೂಡ ದಿಸ್ ಕಾಂಟ್ ಬಿ ಕನ್ಫ್ಯೂಸ್ ವಿತ್ ವೇಕಿಂಗ್ ಅಂತ ಅನ್ನೋದು ಬೇರೆ, ಸ್ವಪ್ನ ಅಂತ ಅನ್ನೋದು ಬೇರೆ. ದೇ ಕ್ಯಾನ್ ನೆವರ್ ಬಿ ದಿ ಸೇಮ್. ಅದನ್ನೇ ಹೇಳ್ತಾ ವೈಲಕ್ಷಣ್ಯಂ ಆಚಾರ್ಯರ ಮಾತೆ ಇದು. ಜಾಗರಿತೇ ಇಂದ್ರಿಯ ಬುದ್ಧಿ ಮನ ಆಲೋಕಾದಿ ವ್ಯಾಪಾರ ಸಂಕೀರ್ಣಂ ಆತ್ಮಜ್ಯೋತಿ. ಇಲ್ಲಿ ಅವನು ಏನ್ ನೋಡ್ತಾ ಇದ್ದಾನೆ, ತನ್ನ ಮನಸ್ಸಿನಿಂದಲೇ ಸ್ವೇನ ಭಾಸ ನಿರ್ಮಾಯ, ಉಪನಿಷತ್ತಿನಲ್ಲಿ ಬರುತ್ತೆ, ಸ್ವೇನ ಭಾಸ ನಿರ್ಮಾಯ ಯತ್ರ ಸ್ವಪಿ ಪ್ರಸ್ವಪಿತಿ ಅಸ್ಯ ಲೋಕಸ್ಯ ಸರ್ವಾವತೋ ಮಾತ್ರಾಂ ಅಪಾದಾಯ ಸ್ವಯಂ ವಿಹತ್ಯ ಸ್ವಯಂ ನಿರ್ಮಾಯ ಸ್ವೇನ ಭಾಸಾ ಸ್ವೇನ ಜ್ಯೋತಿಷ ಪ್ರಸ್ವಪಿತ್ ಅತ್ರಾಯಂ ಪುರುಷಃ ಸ್ವಯಂ ಜ್ಯೋತಿರ್ಭವತಿ. ಹೊರಗಡೆ ನಾವು ಏನಾದರೂ ನೋಡಬೇಕಾದ್ರೆ ಕಣ್ಣು ಅಂತಿರಬೇಕು, ಬೆಳಕು ಅಂತಿರಬೇಕು, ಒಂದು ವಸ್ತು ಅಂತಿರಬೇಕು. ಹೀಗೆ ಜಾಗರಿತೇ ಇಂದ್ರಿಯ ಬುದ್ಧಿ ಮನ ಆಲೋಕಾದಿ ವ್ಯಾಪಾರ ಸಂಕೀರ್ಣಂ ಆತ್ಮಜ್ಯೋತಿ. ನೋಡ್ದಕ್ಕವನ ಆತ್ಮನ ಬೆಳಕೇ ನೋಡೋದು. ಯಾಕೆಂದ್ರೆ ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ. ಸೂರ್ಯನಲ್ಲಿ ಬೆಳಕು ಅಂತ ಅನ್ನೋದು ಆತ್ಮನ ಬೆಳಕೇ ಸೂರ್ಯನಲ್ಲಿರೋದು. ಎಲ್ಲವೂ ಇದ್ದರೂ ಕೂಡ ಈ ಆತ್ಮಜ್ಯೋತಿ ಸಂಕೀರ್ಣವಾದದ್ದು, ಜಟಿಲವಾದದ್ದು. ಹೇಗೆ? ಇಂದ್ರಿಯ ಮನೋ ಬುದ್ಧಿ ಆಲೋಕಾದಿ. ಆಲೋಕ ಅಂದರೆ ಬೆಳಕಿರಬೇಕು, ಬುದ್ಧಿ ಇರಬೇಕು, ಮನಸ್ಸಿರಬೇಕು, ಇಂದ್ರಿಯಗಳಿರಬೇಕು. ಇಷ್ಟೆಲ್ಲ ಇದ್ದರೆ ಜಾಗರಿತ ಅಂತ ಒಂದಾಗತ್ತೆ. ಇಹತು ಸ್ವಪ್ನೆ, ಸ್ವಪ್ನದಲ್ಲಿ ಆದರೂ ಇಂದ್ರಿಯಾಭಾವಾದ, ಇಂದ್ರಿಯಗಳು ಇಲ್ಲದೇ ಇರೋ ಕಾರಣದಿಂದ, ಇಂದ್ರಿಯ ವ್ಯಾಪಾರ ಇಲ್ಲದೇ ಇರೋ ಕಾರಣದಿಂದ ಆದಿತ್ಯಾದಿ ಆಲೋಕಾಭಾವಸ್ಯ, ಅಲ್ಲಿ ನಮಗೆ ನೋಡೋದಕ್ಕೆ ಬೇಕಾದಂತಹ ಬೆಳಕು ಇತ್ಯಾದಿಗಳು ಅಲ್ಲಿ ಇಲ್ಲದೇ ಇರೋದರಿಂದ ವಿವಿಕ್ತಂ ಕೇವಲಂ ಭವತಿ ತಸ್ಮಾತ್ ವಿಲಕ್ಷಣಂ. ಈ ಎಚ್ಚರಕ್ಕೂ ಸ್ವಪ್ನಕ್ಕೂ ಇರತಕ್ಕಂಥ ವ್ಯತ್ಯಾಸ ಇಷ್ಟೇ. ಇಂದ್ರಿಯ ವೃತ್ತಿ ಇಲ್ಲ, ಇಲ್ಲಿ ಹೊರಗಡೆ ಇರತಕ್ಕಂಥ ಬೆಳಕಿಲ್ಲ. ಜಾಗರಿತ ಸ್ಥಾನದಲ್ಲಿ ಇವೆಲ್ಲ ಇದೆ, ಎಚ್ಚರಿತ ಸ್ಥಾನದಲ್ಲಿ ಇದೆ, ಸ್ವಪ್ನದಲ್ಲಿ ಇಲ್ಲ. ಅದರ ಮುಂದಕ್ಕೆ ಹೇಳ್ತಾರೆ, ಅಂತಃಕರಣ ವೃತ್ತಿರಸ್ಯ ಲೋಕಸ್ಯ ವಾಸನಾ ಮಾತ್ರ ತಾಂ ಅಪಾದಾಯ ರಥಾದಿವಾಸನಾರೂಪಾಂತಃಕರಣ ವೃತ್ತಿ ತದುಪಲಬ್ಧಿ ನಿಮಿತ್ತೇನ ಕರ್ಮಣ ಚೋದ್ಯಮಾನ ದೃಶ್ಯತ್ವೇನ ವ್ಯವತಿಷ್ಠತೆ ತದುಚ್ಯತೆ ಸ್ವಯಂ ನಿರ್ಮಾಯ ಇತಿ. ಇದರಲ್ಲಿ ಹೇಳ್ತಾರೆ, ಈ ಎಚ್ಚರದಲ್ಲಿ ಯಾವ್ಯಾವ ಅನುಭವಕ್ಕೆ ವಾಸನೆಗಳು ಅಂತಿರುತ್ತೋ, ಈ ವಾಸನೆಗಳಿಂದ ಇವನು ತಾನೇ ಒಂದು ಹೊಸ ಲೋಕವನ್ನು ಸೃಷ್ಟಿ ಮಾಡಿ ಕನಸು ಅಂತ ನೋಡ್ತಾನೆ. ಆದಿತ್ಯಾದಿ ಜ್ಯೋತಿಂಷಿ ಎಲ್ಲವನ್ನು ಅಲ್ಲಿ ನೋಡ್ತಾನೆ. ಇಲ್ಲಿ ಹೀಗೆ ಹೇಳಿ ಈ ಎಚ್ಚರ ಅಂತನ್ನೋದನ್ನ, ಕನಸಿನಲ್ಲಿ ಕಾಣೋದನ್ನ
ಎಚ್ಚರಕ್ಕೆ ಅನ್ವಯಿಸುವ ಹಾಗಿಲ್ಲ. ಎಚ್ಚರದಲ್ಲಿ ಏನಾಗುತ್ತೋ ಅದರ ಫಲವಾಗಿ ಕನಸು ಅಂತ ಆಗುತ್ತೆ ಅಂತ ಹೀಗೆ ಹೇಳಿದ ಮೇಲೆ ಇನ್ನೊಂದು ಇಲ್ಲಿ ಅಲ್ಲ, ಈ ಮಾಂಡುಕ್ಯದಲ್ಲಿ ಸಿಮಿಲರ್ ಅಂತ ಹೇಳಿದ್ರು, ನಾಟ್ ಐಡೆಂಟಿಕಲ್. ಏಕತ್ವ ಐಡೆಂಟಿಕಲ್ಲೇ ಅದು. ಅಲ್ಲ, ಐಡೆಂಟಿಕಲ್ ಅಲ್ಲ, ಇದು ಸ್ವಪ್ನ ಮತ್ತು ಜಾಗೃತ ಅವಸ್ಥೆ. ಹೌದು 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 ಹೌದು. ಏಕ ಸಿಮಿಲರ್. ಏಕ ಅಂದ್ರೆ ಸಿಮಿಲರ್ ಅಂತಲೋ, ಸದೃಶ ಅಂದ್ರೆ ಸಿಮಿಲರ್. ಅಲ್ಲ, ಆ ದೃಷ್ಟಿಯಿಂದ ಹೇಳಿರ್ಬೋದು ಅಂತ ಕಾಣುತ್ತೆ. ಸರ್, Similar ಹೇಳಿದ್ರು ವೈತಥ್ಯ ಅಂತ ಅನ್ನೋದು ಮುಖ್ಯ ತಾನೆ. ಎರಡೂ ವೈತಥ್ಯ, ಅದರಿಂದ ಸಿಮಿಲರ್. ಅಲ್ಲಿ ಎಲ್ಲಿ ಆಚಾರ್ಯರು ಅವು ಈ ಎಚ್ಚರವನ್ನೂ ವೈತಥ್ಯ ಅಂತ ಹೇಳ್ತಾ ಇಲ್ಲ, ಕನಸನ್ನೂ ವೈತಥ್ಯ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಕನಸಿಗೂ ಒಂದು ಇಟ್ ಇಸ್ ಆಸ್ ರಿಯಲ್ ಆಸ್ ದಿ ವೇಕಿಂಗ್ ಸ್ಟೇಟ್. ಇಡೀ ಭಾಷ್ಯದ ಒಂದು ಥ್ರಸ್ಟ್ ಎಲ್ಲಿದೆ? ಡ್ರೀಮ್ ಶುಡ್ ನಾಟ್ ಬಿ ಡಿಸ್ಮಿಸ್ಡ್ ಆಸ್ ಎ ಮಿಥ್ಯಾ ಸ್ಟೇಟ್. ಇಟ್ ಇಸ್ ಆಸ್ ರಿಯಲ್ ಬಿಕಾಸ್ ಇಲ್ಲಿ ವಾಸನಾ ಮಾತ್ರಗಳಿದೆ, ಸ್ವಯಂ ಜ್ಯೋತಿ ಇದೆ, ತಾನೇ ನಿರ್ಮಾಣ ಮಾಡಿಕೊಂಡು ಇಟ್ ಇಸ್ ಆಸ್ ರಿಯಲ್ ಎನ್ ಎಕ್ಸ್ಪೀರಿಯನ್ಸ್ ಆಸ್ ದಿ ವೇಕಿಂಗ್ ಎಕ್ಸ್ಪೀರಿಯನ್ಸ್. ಆಚಾರ್ಯರು ಹೇಳ್ತಿರೋ ಟ್ರಸ್ಟೇ ಅದು. ಆಮೇಲೆ ಇಲ್ಲಿ ಮುಂದಕ್ಕೆ ಉಪನಿಷತ್ತಿನಲ್ಲಿ ಏನು ಹೇಳುತ್ತೆ? ಪ್ರಾಣೇನ ರಕ್ಷನ್ ಅವರಂಕುಲಾಯಂ ಬಹಿಷ್ಕುಲಾಯಾದ್ ಅಮೃತಶ್ಚರಿತ್ವಾ ಸಯೀಯತೆ ಮೃತೋ ಯತ್ರ ಕಾಮಂ ಹಿರಣ್ಮಯಃ ಪುರುಷ ಏಕಹಂಸ. ಇಲ್ಲಿ ಈ ಕಾರ್ಯಕ್ಕೆ ಏನು ಹೇಳುತ್ತೆ? ದೇಹದಿಂದ ಹೊರಗೆ ಹೋಗದೆ ಅಂತ ಅನ್ನೋ ಮಾತು ಇಲ್ಲಿ ಬರುತ್ತೆ. ಇಲ್ಲಿ ಈಗ ತಾನೇ ಹೇಳಿದ್ನಲ್ಲ ಅದನ್ನ, ದೇಹ ನ ಪಶ್ಯತಿ, ದೇಹವನ್ನು ಬಿಡದೆ ಅವನು ನೋಡ್ತಾನೆ ಎಲ್ಲವನ್ನು. ಅಂದ್ರೆ ಏನು? ಅಂತಸ್ತು ದೇಹದಲ್ಲಿ ಇದ್ದುಕೊಂಡೇ ನೋಡ್ತಾನೆ. ಉಪನಿಷತ್ ಹಾಗೆ ಹೇಳ್ತಾ ಇಲ್ಲ. ಪ್ರಾಣೇನ ರಕ್ಷನ್ ಅವರಂ ಕುಲಾಯಂ ಬಹಿಷ್ಕುಲಾಯಾತ್ ಅಮೃತ ಚರಿತ್ವ. ಅದಕ್ಕೆ ಆಚಾರ್ಯರ ಭಾಷ್ಯ ಏನು? ಪ್ರಾಣೇನ ಪಂಚವೃತ್ತಿನ ರಕ್ಷನ್ ಪರಿಪಾಲಯನ್. ದೇಹದಲ್ಲಿ ವೈಟಲ್ ಫಂಕ್ಷನ್ಸ್ ವಿಲ್ ಗೋ ಆನ್. ಪ್ರಾಣೇನ ರಕ್ಷನ್, ಈ ದೇಹ ಅವರಂ ಕುಲಾಯಂ. ಕುಲಾಯ ಅಂದ್ರೆ ನೀಡ, ಒಂದು ಗೂಡು. ಈ ಗೂಡು ಇದೆಯಲ್ಲ, ಹೊರಗಡೆ ಗೂಡು ದೇಹ, ಇದನ್ನ ಪ್ರಾಣೇನ ರಕ್ಷನ್, ಪಂಚವರ್ತಿಯಾದ ಪ್ರಾಣಾಪಾನ ವ್ಯಾನೋದಾನ ಸಮಾನಗಳಿದೆಯಲ್ಲ, ಈ ವೈಟಲ್ ಫಂಕ್ಷನ್ಸ್, ಇದರಿಂದ ದೇಹವನ್ನು ಕಾಪಾಡ್ತಾ ಪ್ರಾಣೇನ ರಕ್ಷನ್ ಅವರಂ ಕುಲಾಯಂ ಬಹಿಹಿ ಕುಲಾಯಾತ್. ಈ ದೇಹದಿಂದ ಹೊರಗಡೆ, ಗೂಡಿನಿಂದ ಹೊರಗಡೆ, ಕುಲಾಯಾತ್ ಅಮೃತ ಚರಿತ್ವ. ಇಲ್ಲಿ ದೇಹ ಮೃತಪ್ರಾಯವಾಗಿ ಬಿಟ್ಟು ತಾನು ಅಮೃತನಾಗಿ, ಆಚಾರ್ಯರು ಮೃತಭ್ರಾಂತಿ ಸ್ಯಾತ್ ಅವರಂ ನಿಕೃಷ್ಟಂ ಇತ್ಯಾದಿಯಾಗಿ ಕುಲಾಯಂ ನೀಡಂ ಶರೀರಂ ಸ್ವಯಂತು ಬಹಿಹಿ ತಸ್ಮಾತ್ ಕುಲಾಯಾತ್ ಚರಿತ್ವ. ತಾನು ಹೊರಗೆ ಹೋಗ್ತಾನೆ. ಅಂದರೆ ಡ್ರೀಮ್ ಎಕ್ಸ್ಪೀರಿಯನ್ಸ್ ಈಸ್ ಸಮಥಿಂಗ್ ಗೋಯಿಂಗ್ ಔಟ್ ಆಫ್ ದಿ ಬಾಡಿ ಅಂಡ್ ಎಕ್ಸ್ಪೀರಿಯನ್ಸಿಂಗ್. ಇಲ್ಲಿ ಉಪನಿಷತ್ತು ಶಂಕರಾಚಾರ್ಯರು ಏನು ಹೇಳ್ತಾ ಇದ್ದಾರೆ? ಇಟ್ ಇಸ್ ನಾಟ್ ವಿದಿನ್ ಯುವರ್ ಬಾಡಿ, ಇಟ್ ಇಸ್ ನಾಟ್ ವಿದಿನ್ ದಿ ಬ್ರೈನ್ ಸೆಲ್ಸ್ ದಟ್ ದಿ ಡ್ರೀಮ್ ಅಕರ್ಸ್. Dream is an actual projection of the individual outside. There is another plane, there is another space, another time, but it is not confined to the individual body. It's a very important contribution. ಇದು ಮಾಡರ್ನ್ ಡ್ರೀಮ್ ರಿಸರ್ಚ್ನಲ್ಲಂತೂ ಇದು ಬರ್ತಾ ಇದೆ. ಇಟ್ ಇಸ್ ನಾಟ್ ಎ ಸೆಲ್ಯುಲರ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಎ ಪ್ರೊಜೆಕ್ಷನ್, ಇಟ್ಸ್ ಎ ಹೋಲೋಗ್ರಾಫಿಕ್ ಪ್ರೊಜೆಕ್ಷನ್. ಸೊ ಡ್ರೀಮ್ ಅಂತ ನಾವು ಹೊರಗಡೆ ಅಂತ ನೋಡ್ತೀವಲ್ಲ, ಹೊರಗಡೆಯೇ ವಾಸ್ತವವಾಗಿ ಇದೆ. ಅದಕ್ಕೋ ಸ್ಪೇಸ್ ಟೈಮ್ ಕೋಆರ್ಡಿನೇಟ್ಸ್ ಬೇರೆ. ದಟ್ ಇಸ್ ಡಿಟರ್ಮಿನ್ಡ್ ಬೈ ದಿ ಡ್ರೀಮಿಂಗ್ ಮ್ಯಾನ್. ಇವನ್ ಡಿಸೈರ್ಸು, ಇವನ್ ಪರ್ಸನಾಲಿಟಿ ಮೇಲೆ ಹೋಗುತ್ತೆ. ಬಟ್ ದಿ ಡ್ರೀಮ್ ಇಸ್ ನಾಟ್ ವಿದಿನ್ ದಿ ಇಂಡಿವಿಜುವಲ್ ಬಾಡಿ. ಆಚಾರ್ಯರು ಅದನ್ನು ಹೇಳ್ತಾ ಇದ್ದ. ಅಂದ್ರೆ ಏನೋ ಮಾಂಡೂಕ್ಯ ಕಾರಿಕೆ ಅಲ್ಲಿ ಹೇಳೋದಕ್ಕೆ ಒಂದು ಸ್ವಲ್ಪ ಇವ್ರು ಬೇರೆಯಾಗೇನೆ ಬಹಿಹಿ ಚರಿತ್ವ ಸ ಈಯತೆ ಅಮೃತ ಯತ್ರ ಕಾಮಂ. ವಾಸನೆಯಿಂದ ತನ್ನ ವಾಂಟಿಂಗ್ಸ್, ಮೋಟಿವೇಶನ್ಸ್, ಡಿಸೈರ್ಸ್ ಏನೇನಿದೆಯೋ, ಯತ್ರ ಕಾಮ, ಎಲ್ಲೆಲ್ಲಿ ಅವನ ಬಯಕೆ ವಾಸನೆಗಳಿದೆಯೋ ತತ್ರ ಈಯತೆ ಗಚ್ಚತಿ. ಜೀವನಾದವನು ಈ ಮೋಟಿವೇಟೆಡ್ ಬೈ ಹಿಸ್ ಓನ್ ಡಿಸೈರ್ಸ್, ಬೈ ಹಿಸ್ ಓನ್ ವಾಂಟಿಂಗ್ಸ್ ಆ್ಯಂಡ್ ಲಾಂಗಿಂಗ್ಸ್, ಈ ಡ್ರೀಮ್ನಲ್ಲಿ ನೋಡ್ತಾನೆ ಅವನು.
ಹಿರಣ್ಮಯ ಪುರು ಅಂದ್ರೆ ಏನು, ಹಿ ಗೋಸ್ ವೇರಿ ಪ್ಲೀಸಸ್. ಈ ದೇಶಕಾಲಗಳ ಸಂಬಂಧ ಅವನಿಗಿಲ್ಲ, ನಿರ್ಬಂಧ ಅವನಿಗಿಲ್ಲ, ಹಿ ಈಸ್ ಫ್ರೀ. ಆದ್ರಿಂದ ಅಲ್ಲಿ ಆನಂದ ಅಂತ ಮುಂದೆ ಹೇಳ್ತಾ ಇದ್ದಾನೆ. ಡ್ರೀಮ್ನಲ್ಲಿ ವಿಶ್ ಫುಲ್ಫಿಲ್ಮೆಂಟ್ ಇರೋದ್ರಿಂದ ಆನಂದ ಇನ್ವಾಲ್ವ್. ಅದನ್ನ ಇವರು ಹೇಳಿ, ಯದ್ಯಪಿ ಶರೀರಸ್ಥ ಏವ ಸ್ವಪ್ನಂ ಪಶ್ಯತಿ, ಶರೀರದಲ್ಲಿ ಇದ್ದುಕೊಂಡೇ ಕನಸನ್ನೇ ಕಂಡರೂ ಕೂಡ, ಇದು ಆಚಾರ್ಯರ ಮಾತು. ಯದ್ಯಪಿ ಶರೀರಸ್ಥ ಏವ ಸ್ವಪ್ನಂ ಪಶ್ಯತಿ ತಥಾಪಿ ತತ್ಸಂಬಂಧಾಭಾವಾತ್, ಶರೀರದ ಸಂಬಂಧ ಇಲ್ಲದೇ ಇರೋ ಕಾರಣದಿಂದ, ಅಂದ್ರೆ ಇವನು ವಾಸ್ತವವಾಗಿ ಎಲ್ಲೋ ಅವನು ಇಂಗ್ಲೆಂಡ್ಗೆ ಹೋದ ಹಾಗೆ ಇವನು ಕನಸು ಕಂಡ್ರೆ ಇಂಗ್ಲೆಂಡ್ಗೆ ಹೋಗಿದ್ದಾನೆ ಅಂತ ಅರ್ಥ ಅಲ್ಲ. ವಾಸ್ತವ ಅಲ್ಲಿ ಹೋಗಿದ್ದಕ್ಕೆ ಬರೋಲ್ಲ ಇವನು. ಆದರೆ ಇವನು ಇಂಗ್ಲೆಂಡ್ ಅನ್ನು ತನ್ನ ದೇಹದಲ್ಲಿ ನೋಡ್ತಾ ಇಲ್ಲ. ಇವನ ಅನುಭವ ಎಲ್ಲಿ ಮಲ್ಕೊಂಡಿರ್ತಾನೋ ಅಲ್ಲೇ ಹೇಳ್ತಾನೆ, ಎಲ್ಲಿ ಕನಸು ಕಾಣ್ತಾ ಇರ್ತಾನೋ ಅಲ್ಲೇ ಅವನ ದೇಹವನ್ನು ಎಲ್ಲರೂ ನೋಡ್ತಾರೆ. ಅವನು ಅಲ್ಲಿಂದ ಬಿಟ್ಟು ಎಲ್ಲಿ, ಅದರಿಂದ ಯದ್ಯಪಿ ಶರೀರಸ್ಥ ಏವ ಸ್ವಪ್ನಂ ಪಶ್ಯತಿ, ಆಚಾರ್ಯರು ಇದನ್ನು ರೆಕಗ್ನೈಸ್ ಮಾಡ್ತಾರೆ. ಹಿ ಡಸ್ ನಾಟ್ ಮೂವ್ ಔಟ್ ಆಫ್ ಹಿಸ್ ಬೆಡ್. ಅವನು ಕನಸು ಕಾಣ್ತಾ ಇದ್ದಾಗ ಅವನು ಎಲ್ಲೆಲ್ಲಿ ಹೋದೆ ಏನೇನು ಮಾಡಿದೆ ಅಂತ ಕನಸು ಕಂಡ್ರೂ ಕೂಡ ಅವನ ಜಾಗದಿಂದ ಬಿಟ್ಟು ಕದಲಿಲ್ಲ. ಸೋಮ್ನಾಂಬುಲ ಸ್ಟೇಟ್ ಡ್ರೀಮ್ ಸ್ಟೇಟ್ ಆಗ್ತಲ್ಲ, ಆ ಡ್ರೀಮ್ ಅಲ್ಲ ಅದು. ಇದು ಇಲ್ಲಲ್ಲ, ಅದನ್ನ ಪ್ರೀ ಡ್ರೀಮ್ ಸ್ಟೇಟ್, ಡ್ರೀಮ್ ಸ್ಟೇಟ್ಗೆ ಪ್ರಿಪರೇಷನ್ ಅಂತ. ವೇರ್ ದಿ ನ್ಯೂರಲಾಜಿಕಲ್ ಇನ್ಪುಟ್ ಮೇಕ್ಸ್ ದಿ ಇಂಡಿವಿಜುವಲ್ ಮೂವ್ ಔಟ್ and all that he does unconsciously. ಅಲ್ಲಿ ವೊಲ್ಯೂಷನ್ ಇಲ್ಲ. ಪ್ರೀತಲಾಜಿಕಲ್ ಸ್ಟೇಟ್ ಅದು. ಲಾಜಿಕಲ್ ಅಂತ ಹೇಳ್ಬೋದು. ಅಂದ್ರೆ ಏನು, ಆಟೋಮ್ಯಾಟಿಕ್ ಒಂಥರ. ಯದ್ಯಪಿ ಶರೀರಸ್ಥ ಏವ ಸ್ವಪ್ನಂ ಪಶ್ಯತಿ ತಥಾಪಿ, ಹಾಗಾದರೂ ಕೂಡ ತತ್ಸಂಬಂಧಾಭಾವಾತ್, ದೇಹದ ನೆಂಟು ಅವನಿಗೆ ಇಲ್ಲದೆ ಇರೋದರಿಂದ, ಆಕಾಶ ಇವ ಬಹಿಶ್ಚರಿತ್ವ ಇತಿ ಉಚ್ಯತೆ. ಆಕಾಶ ಹೇಗೆ ಹೊರಗೂ ಅಲ್ಲೂ ಇರುತ್ತೋ ಹಾಗೆ ಇವನು ಹೊರಗೆ ಹೋಗ್ತಾ ಇರ್ತಾನೆ, ಹೊರಗೆ ಹೋಗ್ತಾನೆ ಬರ್ತಾನೆ. ಅಂದ್ರೆ ಏನು, ದರ್ ಇಸ್ ಅನ್ ಆಕ್ಚುಯಲ್ ಮೂವ್ಮೆಂಟ್, an actual transition, an actual passage in the dreams. ಇಷ್ಟೆಲ್ಲ ಹೇಳಿದ ಮೇಲೆ ಡ್ರೀಮ್ ವಿಧತ ಅಂತ ಹೇಳೋ ಪ್ರಾಬ್ಲಮ್ಮೇ ಬರೋಲ್ಲ ಅಲ್ಲಿ. ಇಲ್ಲಿ ಸ್ವಪ್ನ ವೈತಥ್ಯ ಅಂತ ಅನ್ನೋದು ಪ್ರಾಬ್ಲಮ್ಮೇ ಇಲ್ಲ. ಡ್ರೀಮ್ ಇಸ್ ಆಸ್ ರಿಯಲ್ ಅಂಡ್ ಡ್ರೀಮ್ ಈಸ್ ಅನ್ ಆಕ್ಚುಯಲ್ ಅಕರೆನ್ಸ್ ಅಂಡ್ ಇಟ್ ಈಸ್ ಡಿಫರೆಂಟ್ ಫ್ರಮ್ waking state only in the space time continuum that the two have. ಇಲ್ಲಿ ಆಚಾರ್ಯರದ್ದು ಒಂದು. ಇನ್ನೊಂದು ಸ್ವಲ್ಪ ದೀರ್ಘವಾದ ಪ್ರಸ್ತಾಪ ಅಂತಂದ್ರೆ, ಇಲ್ಲಿ ಇದು ಭಾಷ್ಯದಲ್ಲಿ ಇದು ವೇದಾಂತ ಸೂತ್ರ ಭಾಷ್ಯದಲ್ಲಿ ಈ 3ನೇ ಅಧ್ಯಾಯ 2ನೇ ಪಾದದಲ್ಲಿ ಮೊದಲನೇ 6 ಸೂತ್ರಗಳನ್ನ ಸಂಧ್ಯಾಧಿಕರಣ ಅಂತ ಕರೀತಾರೆ. ಕೆಲವು ಕಡೆ ತಪ್ಪಾಗಿ ಸಂಧ್ಯಾಧಿಕರಣ ಅಂತ ಕರೆದಿದ್ದಾರೆ. ಸಂಧ್ಯಾಧಿಕರಣ ಅಂತನ್ನೋದೇ ಗ್ರಾಮ್ಯಾಟಿಕಲಿ ಕರೆಕ್ಟ್. ಸಂಧ್ಯಾಸ್ಥಾನವನ್ನು ಕುರಿತು ಹೇಳ್ತಕ್ಕಂಥದ್ದು. ಇಲ್ಲಿ ಒಂದು ಮೊದಲನೇ ಸೂತ್ರವು ಏನು, ಸಂಧ್ಯೆ ಸೃಷ್ಟಿರಾಹಿ. ಸಂಧ್ಯೆ ಸೃಷ್ಟಿ, ಆಹ ಹಿ, ಹಿ ಅಂದ್ರೆ ಇಂಡಿ, ಆಹ ಹೇಳಿದೆಯಲ್ಲವೇ, ಯಾವುದು ಶ್ರುತಿ. ಶ್ರುತಿ ಹೀಗೆ ಹೇಳಿದೆಯಲ್ಲವೇ, ಏನು, ಸಂಧ್ಯೆ ಸೃಷ್ಟಿ. ಸಂಧ್ಯಾಸ್ಥಾನದಲ್ಲಿ ಅಂದರೆ ಸ್ವಪ್ನದಲ್ಲಿ ದೇರ್ ಇಸ್ ಅನ್ ಆಕ್ಚುಯಲ್ ಕ್ರಿಯೇಷನ್. ಸಂಧ್ಯೆ ಸೃಷ್ಟಿ ಆಹಿ. ಇದೇನು ಪೂರ್ವಪಕ್ಷ ಹೇಳ್ತಾ ಇಲ್ಲ ಇಲ್ಲಿ, ಅವರು ಒಂದು ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ. ಇವಾಗ ಸ್ವಪ್ನ ಅಂತನ್ನೋದು ಇಟ್ ಇಸ್ ನಾಟ್ ಎ ಗಿವನ್ ಸ್ಟೇಟ್, ಇಟ್ ಇಸ್ ಎ ಕ್ರಿಯೇಟೆಡ್ ಸ್ಟೇಟ್. ಹೀಗೆ ಶ್ರುತಿಯೇ ಹೇಳ್ತಾ ಇದೆಯಲ್ಲ. ಏನು ಶ್ರುತಿ, ವಿಷಯ ವಾಕ್ಯ ಏನಿದಕ್ಕೆ ಆಚಾರ್ಯರು ಹೇಳ್ತಾರೆ, ನ ತತ್ರ ರಥ ನ ರಥಯೋಗ ನ ಪಂಥಾನೋ ಭವಂತಿ ಅಥ ರಥಾನ್ ರಥಯೋಗಾನ್ ಪಥಃ ಸೃಜತೆ. ಹೀಗಲ್ಲೇ ಹೇಳಿದೆಯಲ್ಲ, ಅಲ್ಲಿ ರಥ ಅಂತಿಲ್ಲ, ರಥಕ್ಕೆ ಹೂಡೋ ಕುದುರೆಗಳಿಲ್ಲ, ರಥ ಹೋಗೋ ದಾರಿ ಇಲ್ಲ. ಆದರೂ ಕೂಡ ಸ್ವಪ್ನದಲ್ಲಿ ಇವನು ರಥವನ್ನು ಸೃಷ್ಟಿ ಮಾಡಿಕೊಳ್ತಾನೆ.
ರಥಕ್ಕೆ ಕುದುರೆಗಳನ್ನ ಕಟ್ಟುತ್ತಾನೆ, ಕುದುರೆಗಳನ್ನ ಒಂದು ದಾರಿಯಲ್ಲಿ ಓಡಿಸ್ತಾನೆ. ಎಲ್ಲಿಂದ ಬಂತೀವಲ್ಲ? ಇವನು ಸೃಜತೆ, ಇವನು ಸೃಷ್ಟಿ ಮಾಡಿಕೊಳ್ತಾನೆ, ಇವನು ಕಲ್ಪನೆ ಮಾಡಿಕೊಳ್ತಾನೆ. ಆದ್ರಿಂದ ಸಂಧ್ಯೆ ಸೃಷ್ಟಿ ಆಗಹಿ. ಇದು ಸಂಧ್ಯಾಸ್ಥಾನದ ಸ್ವಾರಸ್ಯ, ಸ್ವಪ್ನಸ್ಥಾನದ ಸ್ವಾರಸ್ಯ ಏನು? ಕ್ರಿಯೇಟಿವ್. ಇಟ್ ಈಸ್ ಕಾಲ್ಪನಿಕವಾದದ್ದು. ಇಟ್ ಈಸ್ ಬ್ರಾಟ್ ಇನ್ ಟು ಬೀಯಿಂಗ್ ಬೈ ದಿ ಇಂಡಿವಿಜುವಲ್ ಹಿಮ್ಸೆಲ್ಫ್. ಇದು ಸೃಷ್ಟಿ, ಸಂಧ್ಯೆ ಸೃಷ್ಟಿ ಆಹ ಹಿ. ಇದು ದಿಸ್ ಇಸ್ ವೆಲ್ ನೋನ್ that it is a projection, a creation on the part of the individual. It is not like the dream, the waking state or the deep sleep state. ಇದೆರಡು given to the individual. ಇದು ವೇಕಿಂಗ್ ಸ್ಟೇಟ್ ಹೊರಗಡೆ ಇರೋ ಪ್ರಪಂಚದಿಂದ ಬಂದದ್ದು, ಇದು ಆತ್ಮನಿಗೆ ಸಹಜವಾದ ಧರ್ಮದಿಂದ ಬಂದದ್ದು ಸುಷುಪ್ತಿ. ಇದು ಎರಡು ಇವನು ಕ್ರಿಯೇಟ್ ಮಾಡ್ಕೊಳ್ಳೋದಲ್ಲ. ಈ ಸಂಧ್ಯಾಸ್ಥಾನ ಇದೆಯಲ್ಲ, ಇದು ಇವನು ಸೃಷ್ಟಿ ಮಾಡಿಕೊಳ್ಳತಕ್ಕಂಥದ್ದು. It is dependent on the individual himself. ತತ್ರ ಸಂಶಯ. ಇಲ್ಲಿ ಆಚಾರ್ಯರು ಭಾಷ್ಯದಲ್ಲಿ ಹೇಳ್ತಾರೆ, ಇಲ್ಲಿ ಒಂದು ಸಂಶಯ ಯಾರಿಗಾದರೂ ಬರಬಹುದು. ಏನು? ಕಿಂ ಪ್ರಬೋಧ ಇವ ಸ್ವಪ್ನೇಪಿ ಪಾರಮಾರ್ಥಿಕಿ ಸೃಷ್ಟಿ ಆಹೋಸ್ವೆನ್ ಮಾಯಾಮಯೀತಿ. ಜಾಗೃತರಲ್ಲಿರೋ ಹಾಗೆ ವಾಸ್ತವವಾದ ಪ್ರಪಂಚವೋ ಅಥವಾ ಮಾಯಾಮಯವಾದದ್ದು. ಏನು ಆಚಾರ್ಯರ ಮಾತಿನಲ್ಲಿ ಈ ಹೊರಗಡೆ ಕಾಣುವ ಜಗತ್ತು ಜಾಗರಿತವಾದದ್ದು ಮಿಥ್ಯಾ ಅಂತ ಅನ್ನೋದು ಇಲ್ಲವೇ ಇಲ್ಲ. ಇಲ್ಲಿ ಸಂಶಯ ಎತ್ತುವಾಗಲೇನೆ ಕಿಂ ಪ್ರಬೋಧ ಇವ, ಎಚ್ಚರದಲ್ಲಿ ಇರೋ ಹಾಗೆ ಪಾರಮಾರ್ಥಿಕಿ ಸೃಷ್ಟಿ. ಪಾರಮಾರ್ಥಿಕಿ ಅಂದರೆ ದಿಟವಾದ ಸೃಷ್ಟಿಯೋ, ಅದ್ರೇನು? ಇಸ್ ಇಟ್ ಎ ರಿಯಲ್ ವರ್ಲ್ಡ್ ದಟ್ ಹಿ ಈಸ್ ಡೀಲಿಂಗ್ ವಿತ್ ಆರ್ ಇಸ್ ಇಟ್ ಎನ್ ಇಮ್ಯಾಜಿನರಿ ವರ್ಲ್ಡ್ ಅಂತ ಅನ್ನೋದು ಸಂಶಯ. ಇಲ್ಲಿ ಆಚಾರ್ಯರ ಮಾತ್ರ ಒಕ್ಕಣೆಯನ್ನು ನೋಡಿ. ಇಲ್ಲಿ ಮಾಂಡುಕ್ಯಕಾರಿಕೆಯಲ್ಲಿ ಏನು ಬೇಕಾದರೂ ಅವ್ರು ಹೇಳಿ, ಇದು ಬೌದ್ಧರದ್ದು ಅಂತ ಆಗ ತೋರಿಸ್ತೀನಿ ನಾನು. ಇಲ್ಲಿ ವೇದಾಂತದಲ್ಲಿ ಬರತಕ್ಕಂಥದ್ದು ಆಚಾರ್ಯರು ಏನು ಹೇಳ್ತಾರೆ, ಇದು ಸ್ವಪ್ನದಲ್ಲಿ ಕಾಣೋದು ಏನು ನಿಜವಾದದ್ದು ಪ್ರಪಂಚವೋ ಅಥವಾ ಕಲ್ಪನೆಯ ಪ್ರಪಂಚವೋ? ನಿಜವಾದ ಪ್ರಪಂಚವೋ ಅಂತ ಅನ್ನೋದಕ್ಕೆ ಏನು ಹೇಳ್ತಾರೆ ಪ್ರಬೋಧ ಇವ ಪಾರಮಾರ್ಥಿಕಿ ಅಂದ್ರೆ ಏನು? ಎಚ್ಚರ ಪಾರಮಾರ್ಥಿಕಿ ಅಂತ ಆಯ್ತಾರೆ. ಎಚ್ಚರದಲ್ಲಿ ಎಚ್ಚರವಾದ ಜಗತ್ತಿರೋ ಹಾಗೆ ಪರಮಾರ್ಥವಾದದ್ದು ಅಥವಾ ಮಾಯಾಮಯವಾದದ್ದು? ಅಲ್ಲಿ ಆಚಾರ್ಯರ ಮಾತಿನಲ್ಲಿರೋ ಸ್ವಾರಸ್ಯ. ಕಿಂ ಪ್ರಬೋಧ ಇವ ಸ್ವಪ್ನೇಪಿ ಪಾರಮಾರ್ಥಿಕಿ ಸೃಷ್ಟಿರಾಹೋಸ್ವಿನ್ ಮಾಯಾಮಯೀತಿ. ಇದಕ್ಕೆ ರಾಮಾನುಜಾಚಾರ್ಯರ ಭಾಷ್ಯ ಬೇರೆ ಇದೆ. ಇಲ್ಲಿ ಸಂಧ್ಯೆ ಸೃಷ್ಟಿ ಅಂದ್ರೆ ಜೀವನ ಕಲ್ಪನೆಯಿಂದ ಆದ ಸೃಷ್ಟಿಯೋ ಅಥವಾ ಈಶ್ವರ ಇವನಿಗೆ ಕನಸನ್ನು ಸೃಷ್ಟಿಯಾಗಿ ಕೊಡ್ತಾನೋ, ತನ್ನ ಸಂಕಲ್ಪದಿಂದ ಇದು ಹೊರಗೆ ಬರುತ್ತೋ ಈಶ್ವರ ಸಂಕಲ್ಪದಿಂದ ನಮಗೆ ಕನಸು ಅಂತ ಆಗತ್ತೋ ಅಂತ ಸಂಶಯ ಅಂತ ರಾಮಾನುಜಾಚಾರ್ಯರ ಪ್ರಕಾರ. ಇಲ್ಲಿ ಆಚಾರ್ಯರ ಪ್ರಕಾರ ಮಾತ್ರ ನಮಗೆ ಪ್ರಸ್ತುತವಾಗಿರೋದ್ರಿಂದ ಅಷ್ಟು ಮಾತ್ರ ಹೇಳ್ತೀನಿ. ತತ್ರ ತಾವತ್ ಪ್ರತಿಪದ್ಯತೆ ಸಂಧ್ಯೆ ತಥ್ಯ ರೂಪ ಸೃಷ್ಟಿ. ಇಲ್ಲಿ ನೋಡಿದ ತಕ್ಷಣ ಪ್ರತಿಪದ್ಯತೆ ನಮ್ಗೆ ಏನು ಕಾಣುತ್ತೆ ಅಂದ್ರೆ ತತ್ರ ತಾವತ್ ಪ್ರತಿಪದ್ಯತೆ. ಈ ಸಂಶಯ ಯಾರಿಗಾದರೂ ಒದಗಿದ ತಕ್ಷಣ ಏನು ಮನಸ್ಸಿಗೆ ಹೊಡೆಯುತ್ತೆ ಅಂದ್ರೆ ತಥ್ಯ ರೂಪ ಸೃಷ್ಟಿ ಸಂಧ್ಯೆ. ಸಂಧ್ಯಾ ಸ್ಥಾನದಲ್ಲಿ ಸ್ವಪ್ನದಲ್ಲಿ ದಿಟವಾದದ್ದೇ ನಮಗೆ ಕಾಣುತ್ತೆ, ಅನುಭವಕ್ಕೆ ಬರುತ್ತಲ್ಲ. ಸಂಧ್ಯಂ ಇತಿ ಸ್ವಪ್ನಸ್ಥಾನ ಮಾಚಷ್ಟೇ. ಸಂಧ್ಯಾ ಅಂತನ್ನೋ ಮಾತನ್ನ ಸ್ವಪ್ನ ಸ್ಥಾನಕ್ಕೆ ಹೇಳಿದ್ದಾರೆ. ವೇದೇ ಪ್ರಯೋಗ ದರ್ಶನಾತ್ ಸಂಧ್ಯಂ ತೃತೀಯಂ ಸ್ವಪ್ನಸ್ಥಾನಂ ಬೃಹದಾರಣ್ಯಕದಲ್ಲಿ ಈಗ ಬಂತಲ್ಲ. ಸ್ಥಾನಯೋ ಸಂಧೌ ಭವತಿ ಇತಿ ಸಂಧ್ಯಂ. ಸಂಧ್ಯಾ ಅಂತನ್ನೋ ಮಾತಿಗೆ ಏನರ್ಥ? ಸಂಧಿಯಲ್ಲಿ ಯಾವುದು ಇದೆಯೋ ಅದು ಸಂಧ್ಯಾ. ನಾವು ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಹಗಲು ರಾತ್ರಿ ಎಲ್ಲಿ ಕೂಡಿಕೊಳ್ಳುತ್ತೋ ಆವಾಗ ಮಾಡಿದ್ರೆ ಸಂಧ್ಯಾ. ನೀವು 8 ಗಂಟೆ ಮೇಲೆ ಮಾಡಿದ್ರೆ ಸಂಧ್ಯಾ ಅಲ್ಲ ಅದು. ಅಥವಾ ಬೆಳಗಾಗಿ ಎದ್ದ ಮೇಲೆ 8 ಗಂಟೆಗೆ ಮಾಡಿದ್ರೆ ಸಂಧ್ಯಾ ಅಲ್ಲ. ಎಲ್ಲಿ ಹಗಲು ರಾತ್ರಿ ಕೂಡಿಕೊಳ್ಳುತ್ತೋ ಸಂಧಿ. ಸಂಧಿಯಲ್ಲಿ ಯಾವುದು ಇದೆಯೋ ಅದು ಸಂಧ್ಯಾ. ಸೊ ಸಂಧ್ಯಾ ಅಂತ ಮಾತಿಗೆ ಇಷ್ಟೇ ಅರ್ಥ. ದ್ವಯೋ ಲೋಕಸ್ಥಾನಯೋ ಪ್ರಬೋಧ
ಸಂಪ್ರಸಾದ ಸ್ಥಾನಯೋ ಪ್ರಬೋಧ ಅಂದ್ರೆ ಎಚ್ಚರವಾಗಿರೋದು, ಸಂಪ್ರಸಾದ ನಿದ್ರೆಯಲ್ಲಿರೋದು. ಇದರ ಎರಡರಲ್ಲಿ ಸಂಧವು ಇದೆರಡು ಕೂಡಿಕೊಳ್ಳುವಾಗ ಭವತಿ ಇತಿ ಸಂಧ್ಯಂ ತಸ್ಮಿನ್ ಸಂಧ್ಯೆ ಸ್ಥಾನೆ ತಥ್ಯರೂಪ ಏವ ಸೃಷ್ಟಿ ಭವಿತುಂ ಅರ್ಹತಿ. ಇದು ಎರಡೂ ದಿಟವಾದದ್ದು. ಎರಡೂ ಕೂಡಿಕೊಳ್ಳುವಾಗ ಆಗೋದನ್ನು ಸುಳ್ಳು ಅಂತ ಹೇಗೆ ಹೇಳಿದ್ದೀರಿ ನೀವು? ಆಚಾರ್ಯರ ಒಕ್ಕಣೆ ಸ್ವಲ್ಪ ಗಮನಿಸಿದರು. ಇಲ್ಲಿ ಈ ಸಂಪ್ರಸಾದ ಸ್ಥಾನ ಎಷ್ಟು ದಿಟವೋ ಎಚ್ಚರ ಸ್ಥಾನವೂ ಅಷ್ಟು ದಿಟ. ಆತ್ಮನಿಗೆ ಸಹಜವಾಗಿ ಬಂದದ್ದು, ಆತ್ಮ ದಿಟವಾದವನು, ಆದ್ದರಿಂದ ಸಂಪ್ರಸಾದವನ್ನು ಸುಳ್ಳು ಅಂತನೋ ಹಾಗಿಲ್ಲ. ಜಗತ್ತು ನಮಗೆ ವಾಸ್ತವವಾಗಿ ಕಾಣ್ತಾ ಇದೆ, ಜಗತ್ತನ್ನು ಸುಳ್ಳು ಅಂತನೋ ಹಾಗಿಲ್ಲ. ಎರಡೂ ದಿಟವಾದದ್ದು ಕೂಡಿಕೊಳ್ಳುವಾಗ ಸುಳ್ಳು ಅಂತ ಹೇಗಾಗುತ್ತೆ ಅದು? ಇಲ್ಲಿ ಆಚಾರ್ಯರ ಪ್ರಶ್ನೆ, ತಸ್ಮಿನ್ ಸಂಧ್ಯೆ ಸ್ಥಾನೆ ತ್ವಚ್ಛರೂಪೈವ ಸೃಷ್ಟಿ ಭವಿತುಂ ಅರ್ಹತಿ ಕುತಃ ಪ್ರಮಾಣಭೂತ ಶ್ರುತಿರೇವಮ್ಮ ಇತ್ಯಾದಿಯಾಗಿ ಅವರು ಒಂದು ಶ್ರುತಿಯನ್ನು ಕೋಟ್ ಮಾಡ್ತಾರೆ. ಎರಡನೇ ಸೂತ್ರ ಏನ್ ಹೇಳುತ್ತೆ? ನಿರ್ಮಿತಾರಂಚೈಕೆ ಪುತ್ರಾದಯಶ್ಚ. ಹೀಗೆ ಸ್ವಪ್ನದಲ್ಲಿ ಸೃಷ್ಟಿ ಅಂತ ಮೊದಲನೇದು ಹೇಳಿದ್ರಲ್ಲ, ಮೊದಲನೇ ಸೂತ್ರ ಏನ್ ಹೇಳ್ತು? ಸ್ವಪ್ನದಲ್ಲಿ ಸೃಷ್ಟಿ ನಿಮಗೆ ಕಾಣ್ತಾ ಇದೆ. ಸ್ವಪ್ನದಲ್ಲಿ ಸೃಷ್ಟಿ ಅಂತ ಅನ್ನೋದಕ್ಕೆ ನಿರ್ಮಿತಾರಂಚ ಏಕೆ ಶಾಖಿನಃ. ಇದು ಸ್ವಪ್ನದಲ್ಲಿ ಸೃಷ್ಟಿಯಾಗುವ ವಿಚಾರದಲ್ಲಿ ಒಂದು ಶಾಖೆಯವರು ಹೇಳ್ತಾರೆ, ಏನು? ನಿರ್ಮಿತಾರಂ ಕಾಮಾನಾಂ ನಿರ್ಮಿತಾರಂ. ಯಾರ್ಯಾರಿಗೆ ಬಯಕೆ ಅಂತ ಒಂದು ಇದೆಯೋ ಆ ಆತ್ಮ ಇದ್ದಾಗ ಅವನ ಸೃಷ್ಟಿ ಅಂತ ಹೇಳ್ತಾರೆ. ನಿರ್ಮಿತಾರಂ ಆತ್ಮಾನಂ ಆಮನಂತಿ, ಕಾಮಾನಾಂ ನಿರ್ಮಾತಾರಂ ಆತ್ಮಾನಂ ಆಮನಂತಿ. ಯಾಕೆ ಕಠದಲ್ಲಿ ಹೇಳುತ್ತೆ, ಯಯೇಷು ಸುಪ್ತೇಷು ಜಾಗರ್ತಿ ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣ. ಅಲ್ಲಿ ಹೇಳುತ್ತೆ, ಎಲ್ಲ ಮಲ್ಕೊಂಡಿದ್ದಾಗ ಅವನು ಎಲ್ಲ ಇಂದ್ರಿಯಗಳು ನಿದ್ರೆ ಮಾಡ್ತಾ ಇದ್ದಾಗ, ಮಿಕ್ಕ ಎಲ್ಲವೂ ಕೂಡ ಸುಷುಪ್ತಿಯ ಸ್ಥಾನದಲ್ಲಿ ಇದ್ದಾಗ ಒಬ್ಬ ಮಾತ್ರ ಎಚ್ಚರವಾಗಿರ್ತಾನೆ, ಆತ್ಮನಿಗೆ ನಿದ್ರೆ ಅಂತಿಲ್ಲ. ಯಹ ಏಷಃ ಸುಪ್ತೇಷು ಮಲ್ಕೊಂಡಿದ್ದಾನೆ ಅಂತ ಅನ್ನೋದ್ರಲ್ಲಿ ಜಾಗರ್ತಿ ಅವನೇ ಎಚ್ಚರವಾಗಿದ್ದಾನೆ, ಅವನೇ ನಿದ್ರೆ ಅಂತಿಲ್ಲ. ಮೂರು ಸ್ಥಾನಗಳು ಅವನಿಗಿಲ್ಲ. ಏಷಃ ಸುಪ್ತೇಷು ಜಾಗರ್ತಿ ಅವನೇ ಎಚ್ಚರವಾಗಿದ್ದಾನೆ. ಇದ್ದುಕೊಂಡು ಕಾಮಂ ಕಾಮಂ ಪುರುಷೋ ನಿರ್ಮಿಮಾಣ, ತನಗೆ ಏನು ಬೇಕೋ ಹಾಗೆ ನಿರ್ಮಾಣ ಮಾಡಿಕೊಳ್ತಾ ಇದ್ದಾನೆ ಈ ಪುರುಷ. ಈ ಪುರುಷನಿಗೆ ಸುಷುಪ್ತಿ ಅಂತಿಲ್ಲ. ಇದು ಮೂರೂ ಅವಸ್ಥೆಗಳು ಕೂಡ ಇಲ್ಲ ದೇಹಕ್ಕೆ, ಇಲ್ಲ ಇಂದ್ರಿಯಕ್ಕೆ, ಇಲ್ಲ ಬುದ್ಧಿಗಾಗಬೇಕೇ ವಿನ ಪುರುಷನಿಗೆ ಎಚ್ಚರ ಸ್ವಪ್ನ ಅಂತ ಇಲ್ಲ. ಅಂದ್ರೆ ಕಾಮಂ ಕಾಮಂ ನಿರ್ಮಿಮಾಣ ಇತಿ. ಹೀಗೆ ಕೆಲವು ಶ್ರುತಿಗಳು ಹೇಳುತ್ತೆ, ಇಲ್ಲಿ ಆತ್ಮನೇ ನಿರ್ಮಾಣ ಮಾಡ್ತಾನೆ ಅಂತ ಕೆಲವು ಶ್ರುತಿಗಳು ಹೇಳುತ್ತೆ. ಇನ್ನು ಕೆಲವು ಹೇಳುತ್ತೆ ಪುತ್ರಾದಯ ಚ. ಪುತ್ರಾದಯ ಅಂತಂದ್ರೆ ಕಾಮ ಅಭಿಪ್ರೇಯಂತೆ ಕಾಮ್ಯಂತೆ ಇತಿ. ಯಾವ್ಯಾವ ಬಯಕೆಗಳು ನಮಗುಂಟಲ್ಲ, ಪುತ್ರೈಷಣ, ವಿತ್ತೈಷಣ, ಲೋಕೈಷಣ ಅಂತ ಏಷಣಾತ್ರಯಗಳು ಉಂಟು. ನಮಗೆ ಬಯಕೆಗಳಿದೆ, ಮಕ್ಕಳು ಮರಿ ಅವುಗಳನ್ನು ಕುರಿತಾದ ಬಯಕೆ, ಪುತ್ರಾದ ಇದೇ ಮೊದಲಾದ ಅಂತ. ಮತ್ತೆ ವಿತ್ತೈಷಣ ಹಣ ಬರಬೇಕು ಅಥವಾ ಸುಖ ಬರಬೇಕು ಅಂತ ಒಂದು, ಲೋಕೈಷಣ ಇತ್ಯಾದಿ. ಈ ಬಯಕೆಗಳಿದೆಯಲ್ಲ, ಈ ಬಯಕೆಗಳು ಕೆಲಸ ಮಾಡ್ತಾ ಇವೆ, ಸೃಷ್ಟಿ ಮಾಡುತ್ತೆ. ಎರಡನೇ ಸೂತ್ರದ ಥ್ರಸ್ಟ್ ಏನು? ಈ ಸ್ವಪ್ನದಲ್ಲಿ ಸೃಷ್ಟಿ ಅಂತ ಇದೆ, ಕ್ರಿಯೇಟಿವಿಟಿ ಈಸ್ ದೇರ್. ಇಟ್ ಮೈಟ್ ಬಿ ರಿಯಲ್, ಬಟ್ ಹೂ ಕ್ರಿಯೇಟ್ಸ್ ಇಟ್? ವಾಟ್ ಇಸ್ ದಿ ಸೋರ್ಸ್ ಆಫ್ ದಿಸ್ ಕ್ರಿಯೇಷನ್? ಕೆಲವರು ಹೇಳ್ತಾರೆ ದಿ ಇಂಡಿವಿಜುವಲ್ ಹಿಮ್ಸೆಲ್ಫ್. ದಿ ಇಂಡಿವಿಜುವಲ್ ಹಿಮ್ಸೆಲ್ಫ್ ಕ್ರಿಯೇಟ್ಸ್ ದಿ ಡ್ರೀಮ್. ಇನ್ನು ಕೆಲವರು ಹೇಳ್ತಾರೆ ಇಟ್ಸ್ ಇಸ್ ಮೋಟಿವೇಶನ್ಸ್, ಇಟ್ಸ್ ದಿ ಅನ್ಕಾನ್ಶಿಯಸ್ ಡಿಸೈರ್ಸ್, ದೇ ಬ್ರಿಂಗ್ ಅಬೌಟ್ ದಿಸ್ ಡ್ರೀಮ್. ಅಂದ್ರೆ ಆತ್ಮನನ್ನ ಇಲ್ಲಿ ಬಿಟ್ಟು, ಆತ್ಮನ ಜವಾಬ್ದಾರಿ ಬಿಟ್ಟು ಅವು ಮಾಡುತ್ತೆ. ಹೀಗೆ ಎರಡು, ದೀಸ್ ಟು ಆಪ್ಷನ್ಸ್ ಆರ್ ಸ್ಟಿಲ್ ವ್ಯಾಲಿಡ್. ಈ ಹೊತ್ತಿಗೆ ಕೂಡ ನಮಗೆ ಈ ಡ್ರೀಮ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ದೀಸ್ ಟು ಆರ್ ದಿ ಓನ್ಲಿ ಆಪ್ಷನ್ಸ್. ನಿರ್ಮಾದಾರಂ ಚ ಏಕೆ
ಪುತ್ರಾದಯ ಚ. ಇಲ್ಲಿ ಇಲ್ಲಿ ತಥಾ ಚ ಶ್ರುತಿ, ಇಲ್ಲಿ ಶ್ರುತಿ ಹೇಳುತ್ತೆ ಅಥೋ ಕಲ್ಬಾಹುರ್ಜಾಗರಿತ ದೇಶೇ ಏವಾಸ್ಯೈಷ ಇತಿ ಯಾನಿ ಹ್ಯೇವ ಜಾಗ್ರತ್ ಪಶ್ಯತಿ ತಾನಿ ಸುಪ್ತಃ. ಬೃಹದಾರಣ್ಯಕ್ಕೆ ಕೋಟ್ ಮಾಡ್ತಾರೆ. ಏನ್ ಶ್ರುತಿ ಏನ್ ಹೇಳ್ತಾ ಇದೆ, ಇವನು ಎಚ್ಚರವಾಗಿದ್ದಾಗ ಹೇಗೆ ಏನೇನನ್ನು ನೋಡ್ತಾನೋ, ಕನಸಿನಲ್ಲಿಯೂ ಹಾಗೆ ಅದನ್ನೇ ನೋಡ್ತಾನೆ ಅಂತ ಇದೆ. ಈ ಬೃಹದಾರಣ್ಯಕವನ್ನು ಕೋಟ್ ಮಾಡ್ತಾ ಇದ್ದಾರೆ. ಬೃಹದಾರಣ್ಯಕ 4:3-14 ಇದನ್ನ ಹೇಳ್ತಾ ಅಥೋ ಕಲ್ವಾಹು ಜಾಗರಿತ ದೇಶ ಏವ ಅಸ್ಯೈಷ ಇತಿ ಯಾನಿ ಹ್ಯೇವ ಜಾಗ್ರತ್ ಪಶ್ಯತಿ ತಾನಿ ಸುಪ್ತಃ. ಅಂದ್ರೆ ಎಚ್ಚರಕ್ಕೂ ಕನಸಿಗೂ ಏನು ವ್ಯತ್ಯಾಸ ಇಲ್ಲ. ಡ್ರೀಮ್ ಈಸ್ ಲೈಕ್ ದಿ ವೇಕಿಂಗ್ ಸ್ಟೇಟ್. ನಾವು ಎಚ್ಚರದಲ್ಲಿ ಹೇಗೆ ನೋಡ್ತೀವೋ ಕನಸಲ್ಲಿಯೂ ಹಾಗೇ ನೋಡ್ತೀವಿ. ಕನಸನ್ನು ಕಾಣ್ತಾ ಇದ್ದೀವಿ ಅಂತ ಯಾರಿಗೂ ಭಾಸ ಇಲ್ಲ. ಕನಸನ್ನು ನೋಡ್ತಾ ಇರೋವನಿಗೆ ಎಚ್ಚರವಾಗಿರೋ ಹಾಗೇ ಭಾಸ. ಅವನಿಗೆ ನಾನು ಎಚ್ಚರವಾಗಿರೋದನ್ನ ಹೇಗೆ ನೋಡ್ತಾನೋ ಕನಸಲ್ಲೂ ಹಾಗೇ ನೋಡ್ತಾ ಇದ್ದಾನೋ. ಇದನ್ನು ಉಪನಿಷತ್ತು ಹೇಳಿದ ಮೇಲೆ ಇತಿ, ಇದು ಆಚಾರ್ಯರು ಸೇರಿಸೋದು, ಸ್ವಪ್ನಜಾಗರಿತಯೋ ಸಮಾನನ್ಯಾಯತಾಂ ಶ್ರಾವಯತಿ. ಶ್ರುತಿ ಏನ್ ಹೇಳ್ತಾ ಇದೆ ಇಲ್ಲಿ ಅಂದ್ರೆ, ಎಚ್ಚರಕ್ಕೂ ಕನಸಿಗೂ ನೀವು ವ್ಯತ್ಯಾಸವನ್ನು ಹೇಳೋ ಹಾಗಿಲ್ಲ. ಸಮಾನನ್ಯಾಯತಾಂ. ಇದು ಎಚ್ಚರದಲ್ಲಿ ಯಾವ ರೀತಿಯಾಗಿ ವ್ಯವಹಾರ ಇದೆಯೋ ಕನಸಿನಲ್ಲಿಯೂ ಅದೇ ರೀತಿಯಾಗಿ ವ್ಯವಹಾರ ಇದೆ. ಇಲ್ಲಿ ಸ್ವಪ್ನವನ್ನ ಆರಂಭ ಮಾಡಿಕೊಂಡು ಸ್ವಪ್ನ ಸುಳ್ಳು, ಸ್ವಪ್ನದ ಹಾಗೆ ಜಾಗೃತು ಸುಳ್ಳು ಅಂತ ಇಲ್ಲಿ ಹೇಳಿದ್ರೆ, ಇಲ್ಲಿ ಸೂತ್ರ ಭಾಷೆಯಲ್ಲಿ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ, ಜಾಗೃತ ಅನ್ನೋದು ದಿಟ್ಟವಾದದ್ದು, ಸ್ವಪ್ನ ಅಂತ ಅನ್ನೋದು ಜಾಗೃತನ ಹಾಗೇ ಇರೋದ್ರಿಂದ ಸ್ವಪ್ನ ಅಂತ ಅನ್ನೋದು ದಿಟ್ಟವಾದದ್ದು. ಇಲ್ಲಿ ಆಚಾರ್ಯರ ಅಂತ ಇನ್ನು ಮುಂದಿಂದೆ ಅಲ್ಲಿ ಮಾಯಾ ಮಾತ್ರಂತು ಕಾಸ್ಮ್ಯೇನ ಅನಭಿವ್ಯಕ್ತ ಸ್ವರೂಪತ್ವಾತ್ ಅಂತನ್ನೋದೇ ಇಲ್ಲಿ ಪ್ರಸಕ್ತವಾಗಿರ್ತಕ್ಕಂಥ. ಅದೇ ತರ ಎರಡೂ ಪ್ರೊಜೆಕ್ಷನ್ ಅಂತ ಹೇಳ್ತಾರೆ. ಬೋತ್ ಆರ್ ಪ್ರೊಜೆಕ್ಷನ್ಸ್ ಅದನ್ನ ಹೇಳ್ತಾರ ನೋಡೋಣ, ಮುಂದೆ ಬರುತ್ತದು. ಇದರಲ್ಲಿ ಸ್ವಲ್ಪ ಇಂದ್ರಿಯಗಳಿರೋದ್ರಿಂದ ಇದನ್ನ ಇದ್ಯಾವುದೋ ಒಂದು ಇದರಲ್ಲಿ ಬರುತ್ತೆ. ಕಠೋಪನಿಷತ್ತು ಕನ್ನಡಿನಲ್ಲಿ ಮುಖ ನೋಡ್ಕೊಂಡಾಗೆ ಈ ಇದರಲ್ಲಿ ಈ ಪ್ರಪಂಚದಲ್ಲಿ ಹಾಗೆ ಅವರು ಈ ವೈತಥ್ಯಂ ಸರ್ವಭಾವಾನಾಂ ಸ್ವಪ್ನಾಹುರ್ಮನೀಷಣ ಅಂತನ್ನೋದನ್ನ ಸ್ವಪ್ನಾವಸ್ಥೆಯನ್ನ ವೈತಥ್ಯ ಅಂತ ಕರೆದು, ಅದರ ಹಾಗೇನೆ ಸಾಮ್ಯ ಇರೋದ್ರಿಂದ ಜಾಗೃತಾವಸ್ಥೆ ಅಂತನ್ನೋದು ವೈತಥ್ಯವೇ ಅಂತನ್ನೋದಕ್ಕೆ ಆಗಮ ಪ್ರಕರಣದಲ್ಲಿ ಅದನ್ನು ಶ್ರುತಿಯಿಂದ ಹೇಳಿದ್ದಾರೆ. ಇಲ್ಲಿ ಅನುಮಾನದಿಂದಲೂ ಕೂಡ ಅಂತ ಹೇಳಿ ಅಭಾವಶ್ಚರಥಾದೀನಾಂ ಶ್ರೂಯತೆ ನ್ಯಾಯಪೂರ್ವಕಂ ವೈತಥ್ಯಂ ತೇನ ವೈ ಪ್ರಾಪ್ತಂ ಸ್ವಪ್ನ ಆಹುರ್ಮನೀಷಿಣಃ. ನ್ಯಾಯದಿಂದ, ನ್ಯಾಯ ಅಂದ್ರೆ ಅನುಮಾನ, ತರ್ಕ, ಈ ತರ್ಕದಿಂದಲೂ ಕೂಡ ಈ ರಥಾದಿಗಳು ನಾವು ಸ್ವಪ್ನದಲ್ಲಿ ಏನನ್ನು ನೋಡ್ತೀವೋ ಇದೆಲ್ಲ ಸುಳ್ಳಾಗಿರೋದ್ರಿಂದ ಜಾಗೃತ ಅವಸ್ಥೆಯಲ್ಲೂ ಹೀಗೆ. ಅದಕ್ಕೆ ಇಲ್ಲಿ ವ್ಯಾಖ್ಯಾನದಲ್ಲಿ ಶಂಕರಾಚಾರ್ಯರದ್ದು ತನ್ನೋ ವ್ಯಾಖ್ಯಾನದಲ್ಲಿ ಒಂದು ಸಿಲೋಜಿಸಮ್ ಕೊಟ್ಟಿದ್ದಾರೆ. ನ್ಯಾಯ ಅಂದ ತಕ್ಷಣ ಅನುಮಾನ, ಅನುಮಾನ ಅಂದ್ರೆ ಸಿಲೋಜಿಸಮ್ ಅಂತ ಅನ್ನಂಭಟ್ಟನ ಕಾಲದಿಂದ ಒಂದು ತರ್ಕದ ಒಂದು ಪ್ರಕ್ರಿಯೆ ಬಂತಲ್ಲ, ಇದಕ್ಕೆ ಒಂದು ಆಚಾರ್ಯರು ಒಂದು ಅನುಮಾನ ಸಿಲೋಜಿಸಮ್ ಕೊಟ್ಟಿದ್ದಾರೆ. ಅಂಡ್ ಈ ಸಿಲೋಜಿಸಮ್ ಕೊಡೋದೇನೆ ಶಂಕರಾಚಾರ್ಯರು ಇದರ ಯಾವ ಗ್ರಂಥಗಳಲ್ಲೂ ನಾವು ನೋಡಿಲ್ಲ. ಒಂದು ಅದಕ್ಕೆ ಕೊಡ್ತಾರೆ, ಜಾಗ್ರದೃಶ್ಯಾನಾಂ ಭಾವಾನಾಂ ವೈತಥ್ಯಂ ಇತಿ ಪ್ರತಿಜ್ಞಾ. ಪ್ರತಿಜ್ಞಾ ಅಂತಂದ್ರೆ that which has to be proven, that which has to be established, ಆರ್ ಒಂದು ಜನರಲ್ ಸ್ಟೇಟ್ಮೆಂಟ್. ಏನು? ಸರ್ವಭಾವಾನಾಂ ವೈತಥ್ಯಂ, ಎಲ್ಲಾ ಭಾವಗಳ ಸುಳ್ಳಾಗಿರುವಿಕೆ ಅಂದ್ರೆ ಇಲ್ಯೂಸರಿನೆಸ್ ಆಫ್ ಆಲ್ ಫೆನಾಮಿನಾ. ಯಾವುದು ಫೆನಾಮಿನಾ? ಇಲ್ಲಿ ಹೇಳ್ತಾರೆ ಜಾಗ್ರದೃಶ್ಯಾನಾಂ ಭಾವಾನಾಂ, ಎಚ್ಚರದಲ್ಲಿ ನಮಗೆ ಏನೇನು ಕಾಣುತ್ತೋ ಇದೆಲ್ಲವೂ ಸುಳ್ಳಾದದ್ದು ಅಂತ ಅನ್ನೋದು ಪ್ರತಿಜ್ಞೆ. ಜಾಗ್ರದೃಶ್ಯಾನಾಂ
ಭಾವಾನಾಂ ವೈತಥ್ಯಂ ಇತಿ ಪ್ರತಿಜ್ಞಾ. ಇದಕ್ಕೆ ಒಂದು ಹೇತು, ಸೆಕೆಂಡ್ ಲಿಂಬ್ ಆಫ್ ದಿ ಸಿಲಾಜಿಸಮ್ ಏನು, ಅದಕ್ಕೆ ಕಾರಣ ಏನು ಹೇಳ್ತೀರಿ ಅಂದ್ರೆ ದೃಶ್ಯತ್ವ ಇದು ಹೇತು. ಅದಕ್ಕೆ ಕಣ್ಣಿಗೆ ಕಾಣುತ್ತೆ ಆದ್ದರಿಂದ ಅದು ಸುಳ್ಳು. ದೃಶ್ಯತ್ವ ಇತಿ ಹೇತು. ಹೇತು ಅಂದ್ರೆ ಕಾರಣ. ಯಾವ ಕಾರಣದಿಂದ ನೀವು ಇದು ಜಾಗ್ರತೆ ಎಚ್ಚರದಲ್ಲಿ ನಾವು ನೋಡೋದೆಲ್ಲ ಸುಳ್ಳು ಅಂತ ಹೇಳ್ತೀರಿ ಅಂದ್ರೆ ನಾವು ಅದನ್ನು ನೋಡ್ತಾ ಇದ್ದೀವಲ್ಲ ಅದ್ರಿಂದ ಸುಳ್ಳು. ದೃಶ್ಯತ್ವ ಇತಿ ಹೇತು. ಇದನ್ನು ಹೇಗೆ ಅಂತಂದ್ರೆ ಒಂದು ದೃಷ್ಟಾಂತ ಕೊಡಿ. ನೋಡ್ತಾ ಇರೋದನ್ನು ಸುಳ್ಳು ಅಂತ ಹೇಗೆ ಹೇಳ್ತೀರಿ ನೀವು ಅಂದ್ರೆ ಸ್ವಪ್ನ ದೃಶ್ಯ ಭಾವವತ್ ಇದು ದೃಷ್ಟಾಂತ. ನಮ್ಮ ಸಿಲಾಜಿಸಂನಲ್ಲಿ ಇದು ನಮ್ಮ ಇಂಡಕ್ಟಿವ್ ಡಿಡಕ್ಟಿವ್ ಅಂತ ಅನ್ನೋ ವ್ಯತ್ಯಾಸ ನಮಗಿಲ್ಲ. ವೆಸ್ಟರ್ನ್ ಲಾಜಿಕ್ನಲ್ಲಿರೋದು ನಮ್ಮಲ್ಲಿಲ್ಲ. ನಮ್ಮಲ್ಲಿ ಆ ಯೂನಿವರ್ಸಲ್ ಪ್ರಾಪೊಸಿಷನ್ನು, ಆ ಕಾಪ್ಯುಲಾ ಇವೆಲ್ಲ ಉಂಟು. ಇವಾಗ ಕಾಮನ್ ಆಗಿ ಏನು ಹೇಳ್ತಾರೆ, ಅಯಂ ಪರ್ವತೋ ಧೂಮೋ ವಹ್ನಿಮಾನ್, ದೂರದಲ್ಲಿ ಬೆಟ್ಟ ಕಾಣುತ್ತಲ್ಲ ಅದ್ರಲ್ಲಿ ಬೆಂಕಿ ಇದೆ. ಯಾತಕ್ಕೆ ಅಂದ್ರೆ ಯತ್ರ ಯತ್ರ ಧೂಮಃ ತತ್ರ ತತ್ರ ವಹ್ನಿ, ಎಲ್ಲಿ ಎಲ್ಲಿ ಹೊಗೆ ಇದೆಯೋ ಅಲ್ಲಿ ಬೆಂಕಿ ಇದೆ ಅಂತ. ಅಂದ್ರೆ ಹೇಗೆ ಹೇಳ್ತೀರಿ ನೀವು ಇದನ್ನ ಅಂದ್ರೆ ಯಥಾ ಮಹಾನಸೆ, ನಮ್ಮ ಅಡುಗೆ ಮನೆಯಲ್ಲಿ ನೋಡಿ ಆ ಕಾಲದಲ್ಲಿ ಯಥಾ ಮಹಾನ್ ದೃಷ್ಟಾಂತ. ಅದು ಎಲ್ಲಿ ಎಲ್ಲಿ ಬೆಂಕಿ ಇದೆಯೋ ಅಲ್ಲಿ ಹೊಗೆ ಇದೆ. ಅದು ಸಾಹಚರ್ಯ ನಿಯಮ, ಇನ್ವೇರಿಯಬಲ್ ಕನ್ಕಾಮಿಟೆನ್ಸ್ ಆಫ್ ಫೈರ್ ಅಂಡ್ ದಿ ಸ್ಮೋಕ್. ಈ ಸಾಹಚರ್ಯ ನಿಯಮಕ್ಕೆ ದೃಷ್ಟಾಂತ ಏನು, ಅಡುಗೆ ಮನೆಯಲ್ಲಿ ನೋಡಿ ಯಥಾ ಮಹಾನಸೆ ಇತ್ಯಾದಿ. ಇಲ್ಲಿ ಆ ಥರ ಒಂದು ಸಿಲಾಜಿಸಮ್ ಇದೆ. ಅಂದ್ರೆ ಏನು, ಇದು ಆ ಕಾಲದ್ದಲ್ಲ ಅಂತ ಅನ್ನೋದಕ್ಕೆ ಒಂದು ಸ್ಪಷ್ಟವಾಗುತ್ತೆ. ಹೀಗೆ ಸ್ವಪ್ನ ದೃಶ್ಯ ಭಾವವತ್ ಇತಿ ದೃಷ್ಟಾಂತ. ಇಲ್ಲಿ ದೃಷ್ಟಾಂತ ಏನು, ಸ್ವಪ್ನದಲ್ಲಿ ನಾವು ನೋಡೋದು ಹೇಗೆ ಸುಳ್ಳು ಹಾಗೆ ಎಚ್ಚರದಲ್ಲಿ ನೋಡೋದು ಕೂಡ ಸುಳ್ಳು. ಯಥಾ ತತ್ರ ಸ್ವಪ್ನೇ ದೃಶ್ಯಾನಾಂ ಭಾವಾನಾಂ ವೈತಿಥ್ಯಂ ತಥಾ ಜಾಗರಿತೇಪಿ ದೃಶ್ಯತ್ವಂ ಅವಶಿಷ್ಟಂ ಇದು ಹೇತು ಉಪನಯಃ. ಆ ಕಾರಣವನ್ನ ದೃಷ್ಟಾಂತದ ಮೂಲಕ ಒಂದು ನಾವು ನೋಡ್ತಿರೋ ಪದಾರ್ಥಕ್ಕೆ ಅನ್ವಯಿಸಿದರೆ ಉಪನಯ ಅಂತ ಕರೀತಾರೆ, ಅಪ್ಲಿಕೇಶನ್. ತಸ್ಮಾತ್ ಆದ್ದರಿಂದ ಜಾಗರಿತೇಪಿ ವೈತಥ್ಯಂ ಸ್ಮೃತಂ ಇತಿ ನಿಗಮನಂ. ಇದು ಕನ್ಕ್ಲೂಷನ್. ಜಾಗರಿತಾವಸ್ಥೆಯೂ ಕೂಡ ಸುಳ್ಳು ಅನ್ನೋದು ಕನ್ಕ್ಲೂಷನ್. ಇದು ಇಂಥ ಒಂದು ಬಾಲಿಶವಾದ ತರ್ಕವನ್ನ ಇದನ್ನ ಶಂಕರಾಚಾರ್ಯರ ಹೆಸರಿಗೆ ಹಾಕಿದ್ದಾರೆ. ಅಂದ್ರೆ ಎಷ್ಟು ಅಪಚಾರ ನೋಡಿ. ದಿ ಅನ್ಥಿಂಕಿಂಗ್ ಎಸ್ಕ್ರಿಪ್ಷನ್ ಆಫ್ ಆಲ್ ವರ್ಕ್ಸ್ ಟು ಶಂಕರಾಚಾರ್ಯ, ಹೌ ಇಟ್ ಡಸ್ ಪೂರ್ ಜಸ್ಟಿಸ್ ಟು ದಿ ಗ್ರೇಟ್ ಮ್ಯಾನ್. ಇದು ತರ್ಕಶಾಸ್ತ್ರ ದೃಷ್ಟಿಯಿಂದಲೂ ಕೂಡ ಇದು ಬಾಧಿತವಾದದ್ದು. ಇವಾಗ ಹೇತು ಅಂತ ಅನ್ನೋದನ್ನ ನಿಗಮನವನ್ನು ಹೇಳಿ ಒಂದು ಕಾರಣ ಅದು ಪೂರ್ವ ಸಿದ್ಧವಾಗಿದ್ದು ಯಾವುದರಲ್ಲಿ ಸರ್ವಜನ ಪ್ರತೀತಿ ಇದೆಯೋ ಇದನ್ನ ಹೇತು ಅಂತ ಕರೀಬೇಕು. ಹೀಗೆ ದೃಶ್ಯತ್ವ ಇದು ಹೇತು. ಅದು ನಾವು ಕಣ್ಣಿಗೆ ಕಾಣುತ್ತೆ ಆದ್ರಿಂದ ಸುಳ್ಳು ಅಂದ್ರೆ ಇಟ್ಸ್ ಲೈಕ್ ಬೆಗಿಂಗ್ ದಿ ಕ್ವೆಶ್ಚನ್. ಕಡೆಯಲ್ಲಿ ಅವ್ರು ಏನ್ ಸಿದ್ಧಾಂತಕ್ಕೆ ಬರ್ತಾರೋ ಅದನ್ನು ಮೊದಲೇ ಒಪ್ಕೊಂಡು ಹೇಳೋದು ಇದು ಇಟ್ಸ್ ಎ ರಾಂಗ್ ಲಿಮ್. ಅದು ನ್ಯಾಯದ ಪ್ರಕಾರವೂ ಕೂಡ ತಪ್ಪು. ಹೇತು ಅಂತ ಅನ್ನೋದು ಅಬಾಧಿತವಾಗಿರಬೇಕು. ಇಟ್ ಶುಡ್ ಬಿ ಕಾಪ್ಯುಲಾ ಅಂತ ಹೇಳ್ತಾರಲ್ಲ, ಮಿಡಲ್ ಟರ್ಮ್ ಅಂತ ಹೇಳ್ತಾರಲ್ಲ, ಈ ಮಿಡಲ್ ಟರ್ಮ್ ಶುಡ್ ಎಕ್ಸ್ಕ್ಲೂಡ್ ದಿ ಇಂಪೋರ್ಟ್ ಆಫ್ ದಿ ಕನ್ಕ್ಲೂಷನ್. ಆ ಕನ್ಕ್ಲೂಷನ್ ಪ್ರೊಸ್ಯೂಮ್ ಮಾಡ್ಕೊಂಡ್ಬಿಟ್ರೆ ಅದು ಪ್ರಿಟಿಷಿಯೋ ಪ್ರಿನ್ಸಿಪಲ್ ಅಂತ ಒಂದು ಲಾಜಿಕಲ್ ಫ್ಯಾಲಸಿ, ಒಂದು ಅಸ್ಯೂಮಿಂಗ್ ವಾಟ್ ಇಸ್ ಟು ಬಿ ಪ್ರೂವ್. ಇಲ್ಲಿ ಆ ಥರ ಒಂದು ನಿಯಮವನ್ನು ಕೊಟ್ಟು ಇಲ್ಲಿ ವೈತಥ್ಯ ಅಂತನ್ನೋದು ಈ ಜಾಗೃತ ಸ್ವಪ್ನ ಎರಡಕ್ಕೂ ಕೂಡ ಸಾಧರ್ಮ್ಯ ಇದೆ ಅಂತ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಇಲ್ಲಿ ನಿಗಮನ ಕೊಡೋ ಉದ್ದೇಶ ಅಷ್ಟೇ. ಜಾಗೃತ ಅವಸ್ಥೆಗೂ ಸ್ವಪ್ನಾವಸ್ಥೆಗೂ ಒಂದು ಸಾಧರ್ಮ್ಯ ಇದೆ, ಸಮಾನವಾದ ಧರ್ಮ ಇದೆ ಅಂತನ್ನೋದು ಇಲ್ಲಿ ಮುಖ್ಯವಾಗಿ ತಗೊಂಡು ಹೀಗೆ ಸಮಾನವಾಗಿರೋ ಸಾಧರ್ಮ್ಯ ಇರೋದ್ರಿಂದ ಸ್ವಪ್ನ ಸುಳ್ಳಾದ ಹಾಗೆ ಬಾಧಿತವಾದ ಹಾಗೇನೆ ಜಾಗೃತ ಅವಸ್ಥೆಯೂ ಬಾಧಿತವಾದದ್ದು. ಇದನ್ನ ಹೇಳೋದಕ್ಕಾಗಿಯೇ ಅದನ್ನ ಬೃಹದಾರಣ್ಯಕ ಭಾಷ್ಯದ್ದು ಅದು ಹೇಳ್ತಾ ಇತ್ತು. ಅಂದ್ರೆ
ಈ ನಮ್ಮ ಸಂಪ್ರದಾಯದ ಪ್ರಕಾರ ಈ ಅವಸ್ಥಾತ್ರಯಗಳಿಗೆ ಏನು ಬೆಲೆ ಅಂತ ನೋಡಿ. ಈಗ ಹೇಳಿದ ಕಾಣಿಕೆ ಭಾಷೆನ ಕಾರಿಕೆಗೆ ಭಾಷ್ಯ, ಈ ಕಾರಿಕೆಗೆ ಆಚಾರ್ಯರದು ಅಂತ ನಾವು ಭಾಷ್ಯ. ಇದು ನ್ಯಾಯಪೂರ್ವಕಂ ಅಂತ ಬರ್ತಾರೆ 3ನೇ ಶ್ಲೋಕದಲ್ಲಿ. ಅಭಾವಶ್ಚರಥಾದೀನಾಂ ಶ್ರೂಯತೆ ನ್ಯಾಯಪೂರ್ವಕಂ. ಅದು ಏನ್ ನ್ಯಾಯ ಅಂದ್ರೆ ಶ್ರೀರಾಜರು ನೀವು ಕೊಟ್ಟಿದ್ದಾರೆ. ಈ ಸಾಧರ್ಮ್ಯ ವೈಧರ್ಮ್ಯ ಇದು ಆಚಾರ್ಯರ ಅಭಿಪ್ರಾಯದಲ್ಲಿ ಇಲ್ಲ ಅಂತ ಅನ್ನೋದಕ್ಕೆ ಇನ್ನೊಂದು ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ 2ನೇ ಅಧ್ಯಾಯ 2ನೇ ಪಾದ 29ನೇ ಸೂತ್ರ. ಸೂತ್ರವೇನೆ ವೈಧರ್ಮ್ಯಾಚ್ಚ ನ ಸ್ವಪ್ನಾದಿವತ್. ನಾವು ಲೋಕದಲ್ಲಿ ಜಾಗೃತ ಅವಸ್ಥೆಯನ್ನು ಏನೇನು ನೋಡ್ತೀವೋ ಇದಕ್ಕೂ ಈ ಸ್ವಪ್ನದಲ್ಲಿ ನಾವು ಕಾಣೋದಕ್ಕೂ ವೈಧರ್ಮ್ಯ ಇರೋದ್ರಿಂದ, ಒಂದು ಡಿಫರೆನ್ಸ್ ಇರೋದ್ರಿಂದ ಈ ಜಾಗೃತ ಅವಸ್ಥೆಯನ್ನು ಸ್ವಪ್ನದ ಹಾಗೆ ನಾವು ಅಂದುಕೊಳ್ಳೋಕೆ ಆಗೋಲ್ಲ. ಅದು ಸೂತ್ರ. 2ನೇ ಅಧ್ಯಾಯ 2ನೇ ಪಾದ 29ನೇ ಸೂತ್ರ. ವೈಧರ್ಮ್ಯಾಚ್ಚ ನ ಸ್ವಪ್ನಾದಿವತ್. ಹೀಗೆ ಜಾಗೃತಿಗೂ ಸ್ವಪ್ನಕ್ಕೂ ವೈಧರ್ಮ್ಯ ಇರೋದ್ರಿಂದ ಸ್ವಪ್ನದಲ್ಲಿ ನಾವು ಕಾಣೋದನ್ನು ಜಾಗೃತಿಗೆ ಅನ್ವಯಿಸಬಾರದು. ಇದು ಸೂತ್ರ. ಈ ಸೂತ್ರಕ್ಕೆ ಶಂಕರಾಚಾರ್ಯರ ಭಾಷ್ಯ ಏನು? ಅತ್ರ ಉಚ್ಯತೆ. ಇಲ್ಲಿ ಹೇಳ್ತೀವಿ, ನ ಸ್ವಪ್ನಾದಿ ಪ್ರತ್ಯಯವ ಜಾಗ್ರತ್ ಪ್ರತ್ಯಯ ಭವಿತುಮರ್ಹತಿ. ಸ್ವಪ್ನಾದಿಗಳಲ್ಲಿ ಇರೋ ಹಾಗೆ ಜಾಗೃತ ಅವಸ್ಥೆಯನ್ನು ನಾವು ತಿಳ್ಕೊಳ್ಳೋದಿಕ್ಕಾಗೋಲ್ಲ. ಇದು ಅತ್ರ ಉಚ್ಯತೆ. ಇದು ಪೂರ್ವಪಕ್ಷ ಅಲ್ಲ, ಅತ್ರ ಉಚ್ಯತೆ. ನಾವು ಹೇಳ್ತಾ ಇದ್ದೀವಿ ಇಲ್ಲಿ ನ ಸ್ವಪ್ನಾದಿ ಪ್ರತ್ಯಯವತ್. ಸ್ವಪ್ನದಲ್ಲಿ ನಮಗೆ ಯಾವ ರೀತಿಯ ಅರಿವು ಉಂಟಾಗುತ್ತೆ ಹಾಗೆ ಜಾಗೃತ್ ಪ್ರತ್ಯಯ ನ ಭವಿತುಮರ್ಹತಿ. ಜಾಗೃತಿನಲ್ಲಿ ಆಗುವ ಅರಿವನ್ನ ಹೀಗೆ ಅಂತ ನಾವು ಹೇಳೋದು ಸಾಧ್ಯ ಇಲ್ಲ. ಕಸ್ಮಾತ್, ಯಾಕೆ ಅಂದ್ರೆ ವೈಧರ್ಮ್ಯಾತ್. ಎರಡಕ್ಕೂ ದೇರ್ ಇಸ್ ಎ ಗ್ರೇಟ್ ಡೀಲ್ ಆಫ್ ಡಿಫರೆನ್ಸ್. ವೈಧರ್ಮ್ಯಂ ಹಿ ಭವತಿ ಸ್ವಪ್ನ ಜಾಗರಿತಯೋ. ಇಲ್ಲಿ ಶಂಕರಾಚಾರ್ಯರ ಭಾಷೆ. ಇಲ್ಲಿ ಹೌ ಟು ರಿಕನ್ಸೈಲ್ ಇಟ್ಟು ಈ ಬ್ರಹ್ಮಸೂತ್ರ ಪ್ರಧಾನವಾದದ್ದು. ಇಲ್ಲಿ ಹೇಳಿರೋದಕ್ಕೆ ವಿರೋಧವಾಗಿ ಏನು ಬಂದರೂ ಕೂಡ ಇದು ಆಚಾರ್ಯರದಲ್ಲ ಅಂತ ಹೇಳ್ಬೇಕು ನಾವು. ಇಲ್ಲಿ ಸ್ಪಷ್ಟವಾಗಿ ಇದು ಕಾಂಚೀಪುರದ ಅವರ ಎಡಿಷನ್. ಇದು ಒಂದು ಬೋಲ್ಡ್ ಕ್ಯಾರೆಕ್ಟರ್ಸ್ ಅಲ್ಲಿ ಹಾಕಿದ್ದಾರೆ. ವೈಧರ್ಮ್ಯಂಚ ಭವತಿ ಸ್ವಪ್ನ ಜಾಗರಿತಯೋ. ಸ್ವಪ್ನಕ್ಕೂ ಜಾಗರಿತಕ್ಕೂ ಒಂದು ವೈಧರ್ಮ್ಯ ಇದೆ, ವ್ಯತ್ಯಾಸ ಇದೆ. ಕಿಂ ಪುನರ್ದ ವೈಧರ್ಮ್ಯಂ ಬಾಧಾಭಾವಾದಿತಿ ಬ್ರೂಮ. ಬಾಧಾಭಾವ, ಬಾಧ ಅಂದ್ರೆ ಸಬ್ಲೇಷನ್. ಏನೋ ಕನಸು ಕಾಣ್ತೀವಿ, ಎಚ್ಚರ ಆದಾಗ ಹೊರಟೋಗುತ್ತೆ, ಇದು ಸುಳ್ಳು ಅಂತ ಕಾಣುತ್ತೆ. ಹಾಗೆ ಎಚ್ಚರದಲ್ಲಿ ಇದ್ದದ್ದು ಸುಳ್ಳು ಅಂತ ನಮ್ಗೆ ಯಾವ ಸ್ಥಿತಿಯಲ್ಲೂ ಗೊತ್ತಾಗಲ್ಲ. ಇವಾಗ ನಿದ್ರೆಯಲ್ಲಿ, ತನಿ ನಿದ್ರೆಯಲ್ಲಿ ಅಂದ್ರೆ ಡೀಪ್ ಸ್ಲೀಪ್ ನಲ್ಲಿ ಈ ಎಚ್ಚರದಲ್ಲಿ ಇದ್ದದ್ದು ಸುಳ್ಳು ಅಂತ ಏನೋ ಅನುಭವಕ್ಕೆ ಬರೋಲ್ಲ ನಮ್ಗೆ. ನಮ್ಗೆ ಯಾವ ಅನುಭವವೂ ಇಲ್ಲ ಅಲ್ಲಿ, ಅಷ್ಟೇ ವಿನಃ ಎಚ್ಚರ ಸುಳ್ಳು ಅಂತ ನಮ್ಗೆ ನಿದ್ರೆಯಲ್ಲಿ ಆಗೋಲ್ಲ. ಆದ್ರೆ ಕನಸಲ್ಲಿ ಕಂಡಿದ್ದು ಸುಳ್ಳು ಅಂತ ಹೇಳಿ ಎಚ್ಚರವಾದ ತಕ್ಷಣ ಆಗುತ್ತೆ ಬಾಧ. ಹೀಗೆ ಬಾಧ ಅಭಾವ. ಎಚ್ಚರದಲ್ಲಿ ನಾವು ಕಂಡದ್ದನ್ನ ಯಾವ ಕಾಲಕ್ಕೂ ಸುಳ್ಳು ಅಂತ ನಾವು ಹೇಳೋ ಹಾಗಿಲ್ಲ. ಬಾಧಾಭಾವಾತ್ ಇತಿ ಬ್ರೂಮಃ. ಹೀಗೆ ಹೇಳ್ತೀವಿ. ಬಾಧ್ಯತೆ ಹಿ ಸ್ವಪ್ನೋಪಲಬ್ಧಂ ವಸ್ತು ಪ್ರತಿಬುದ್ಧಸ್ಯ ಮಿಥ್ಯಾ ಮಯಾ ಉಪಲಬ್ಧೋ ಮಹಾಜನ ಸಮಾಗಮ ಇತಿ. ನ ಹ್ಯಸ್ತಿ ಮಮ ಮಹಾಜನ ಸಮಾಗಮೋ ನಿದ್ರಾಗ್ಲಾನಂತೂ ಮೇ ಮನೋ ಬಭೂವ ತೇನೈಷ ಭ್ರಾಂತಿ ಉದ್ಬಭೂವ ಇತಿ. ಇಲ್ಲಿ ಆಚಾರ್ಯರು ಸ್ವಪ್ನ ಹೇಗೆ ಬರುತ್ತೆ ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಇವಾಗ ಯಾವ ಕನಸಲ್ಲಿ ನಾವು ಯಾರನ್ನೋ ಒಬ್ಬ ಮಹಾಪುರುಷನ್ನ ಭೇಟಿ ಮಾಡಿದ ಹಾಗೆ ನಮಗೊಂದು ಸ್ವಪ್ನ ಆಗುತ್ತೆ. ಇಲ್ಲಿ ಬಾಧ್ಯತೆ ಹಿ ಸ್ವಪ್ನ ಉಪಲಬ್ಧಂ ವಸ್ತು. ಸ್ವಪ್ನದಲ್ಲಿ ನಮ್ಗೆ ಯಾವ ತಿಳುವಳಿಕೆ ವಸ್ತು ಬಂದಿದೆಯೋ ಅದು ಬಾಧ್ಯತೆ. ಯಾವಾಗ? ಪ್ರತಿಬುದ್ಧಸ್ಯ. ಆ ಸ್ವಪ್ನದಿಂದ ಎಚ್ಚರವಾದವನಿಗೆ ಇಲ್ಲಿಯವರೆಗೆ ನಾನು ನೋಡಿದ್ದು ಸುಳ್ಳು ಅಂತ ಹೇಳಿ ಭ್ರಾಂತಿ ಮಿಥ್ಯಾ ಮಯಾ ಉಪಲಬ್ಧ. ಮಿಥ್ಯಾ ಮಯಾ ಉಪಲಬ್ಧ. ನನ್ನ ತಿಳುವಳಿಕೆ ಸುಳ್ಳಾದದ್ದು.
ಮಹಾಜನ ಸಮಾಗಮ ಇತಿ, ಯಾರನ್ನೋ ಒಬ್ಬರು ದೊಡ್ಡವ್ರನ್ನ ನೋಡಿದ ಹಾಗೆ ನನಗೆ ಕನಸಾಯ್ತಲ್ಲ, ಆದರೆ ನಹ್ಯಸ್ತಿ ಮಹಾಜನ ಸಮಾಗಮ, ಎಲ್ಲಿ ಆಗ್ಲಿಲ್ವಲ್ಲ. ಅಂಥ ದೊಡ್ಡ ಮನುಷ್ಯ ನನಗೆ ಸ್ವಪ್ನದಲ್ಲಿ ಕಂಡವನು ದಿಟವಾಗಿ ಕಾಣಲಿಲ್ವಲ್ಲ. ಆದ್ರಿಂದ ನಿದ್ರಾ ಗ್ಲಾನಂತು ಮೇ ಮನೋಬಭೂವ, ಈ ನಿದ್ರೆಯಿಂದ ನನ್ನ ಮನಸ್ಸಿನಲ್ಲಿರತಕ್ಕಂಥ ಒಂದು ಆಯಾಸ ಹೀಗೆ ಕಾಣೋದಕ್ಕೆ ಕಾರಣವಾಯಿತು. ನಿದ್ರಾ ಗ್ಲಾನಂತು ಮೇ ಮನೋಬಭೂವ ತೇನ ಏಷಾ ಭ್ರಾಂತಿ ಉದ್ಬಭೂವ, ಆದ್ದರಿಂದ ಹೀಗೊಂದು ಭ್ರಾಂತಿಯಾಯಿತು. ಏವಂ ಮಯಾದಿಷ್ವಪಿ ಭವತಿ ಯಥಾ ಯಥಂ ಬಾಧಃ ನೈವಂ ಜಾಗರಿತೋಪಲಬ್ಧಂ ವಸ್ತು ಸ್ತಂಭಾದಿಕಂ ಕಸ್ಯಾಂಚಿದಪಿ ಅವಸ್ಥಾಯಾಂ ಬಾಧ್ಯತೆ. ನಾವು ಎಚ್ಚರದ ಅವಸ್ಥೆಯಲ್ಲಿ ಕಂಬ, ಮನೆ ಮುಂತಾದನ್ನು ನೋಡ್ತೀವಲ್ಲ ನಾವು. ನ ಏವಂ ಜಾಗರಿತೋಪಲಬ್ಧಂ ವಸ್ತು ಸ್ತಂಭಾದಿಕಂ ಕಸ್ಯಾಂಚಿದವಸ್ಥಾಯಾಂ, ಇಲ್ಲಿ ಯಾವ ಅವಸ್ಥೆಯಲ್ಲೂ ಕೂಡ ಅದಿಲ್ಲ ಅಂತ ಆಗೋಲ್ಲ. ಇದಕ್ಕೆ ಬಾಧ ಅಂತ ಅನ್ನೋದು ಇಲ್ಲಿ ಕಾರಿಕೆಯಲ್ಲಿ ಸ್ವಪ್ನದಲ್ಲಿರೋ ಹಾಗೇನೆ ಜಾಗರಿತಾವಸ್ಥೆಯಲ್ಲಿ ವೈತಥ್ಯ ಅಂತ ಅನ್ಬೇಕಾದ್ರೆ ಎರಡು ಇದು ಸಾಧರ್ಮ್ಯ ಏನಿದೆ ಈ ಎರಡಕ್ಕೂ ಅಂದ್ರೆ, ಒಂದು ದೃಶ್ಯತ್ವ ಹೇಳ್ತಾರೆ, ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ, ಕಂಡದ್ದು ಸುಳ್ಳು ಅಂತ ಒಂದು. ಎರಡನೇದು ಅಬಾಧಿತ, ಈ ಬಾಧವಾಗುತ್ತೆ. ನಾವು ಸ್ವಪ್ನದಲ್ಲಿ ಕಂಡಿದ್ದೆ ಹೇಗೆ ಎಚ್ಚರದಲ್ಲಿ ಹೋಗುತ್ತೋ, ಎಚ್ಚರದಲ್ಲಿ ಕಂಡಿದ್ದು ಸ್ವಪ್ನದಲ್ಲಿ ಹೋಗುತ್ತೆ. ಎಚ್ಚರದಲ್ಲಿರೋ ಜನ ಸ್ವಪ್ನದಲ್ಲಿ ಇಲ್ಲ, ಎಚ್ಚರ ಸ್ವಪ್ನ ಎರಡರಲ್ಲೂ ಇರೋದು ನಿದ್ರೆಯಲ್ಲಿ ಇಲ್ಲ. ಆದ್ರಿಂದ ಇದು ಬಾಧ ಅಂತ ಹೇಳ್ತಾರೆ. ಆ ಬಾಧಕ್ಕೆ ವಿರುದ್ಧವಾಗಿ ಶಂಕರಾಚಾರ್ಯರು ಬಾಧ ಅಂತ ಅನ್ನೋದು ಇಲ್ಲ. ಸ್ವಪ್ನದಲ್ಲಿ ನೋಡಿದ್ದು ಎಚ್ಚರದಲ್ಲಿ ಬಾಧವಾಗುತ್ತೆ ವಿನಃ ಎಚ್ಚರದಲ್ಲಿ ನೋಡಿದ್ದು ಯಾವ ಅವಸ್ಥೆಯಲ್ಲೂ ಬಾಧವಾಗಲ್ಲ. ನ ಏವಂ ಜಾಗರಿತೋಪಲಬ್ಧಂ ವಸ್ತು ಸ್ತಂಭಾದಿಕಂ ಕಸ್ಯಾಂಚಿದಪಿ ಅವಸ್ಥಾಯಾಂ ಬಾಧ್ಯತೆ, ಯಾವ ಅವಸ್ಥೆಯಲ್ಲೂ ಕೂಡ ಇದಕ್ಕೆ ಬಾಧ್ಯ ಅಂತ ಇಲ್ಲ. ಆದ್ರಿಂದ ಇಲ್ಲಿ ಹೇಳೋ ನ್ಯಾಯದ ತರ್ಕ ಎರಡೂ ಹೋಯಿತು. ಆ ದೃಶ್ಯತ್ವಾತ್ ಅಂತನ್ನೋದು ಹೋಯಿತು, ಬಾಧತ್ವಾತ್ ಅಂತನ್ನೋದು ಹೋಯಿತು. ಇದು ಹೀಗೆ ಇದು ಆಚಾರ್ಯರಿಗೆ ಹೀಗೆ ಈ ಅವಸ್ಥೆಗಳಲ್ಲಿ ಜಾಗೃತ ಅವಸ್ಥಾನಕ್ಕೆ ಒಂದು ಬೆಲೆ ಇದೆ, ಸ್ವಪ್ನದ ಹಾಗೆ ಸುಳ್ಳಲ್ಲ. ಇದಕ್ಕೆ ಅವರು ಬೃಹದಾರಣ್ಯಕದಲ್ಲಿ ಹೇಳಿದ್ದು. ಅದನ್ನ ಲಾಸ್ಟ್ ಟೈಮ್ ನಾನು ಬೃಹದಾರಣ್ಯಕ ಹೇಳದ್ನಲ್ಲ, ಈ ಬೃಹದಾರಣ್ಯಕದಲ್ಲಿ ಇದನ್ನೇ ಎತ್ತುಕೊಂಡು ಹೇಳ್ತಾ ಇರೋದು. ಇದನ್ನ ಸ್ವಲ್ಪ ಹೇಳಿದ್ರೆ ಈ ಕಾರಿಕೆದ ಹೇಗೆ ಬೇಕಾದ್ರೆ ಇಟ್ಕೊಳ್ಳಿ, ಇಲ್ಲಿ ಸಂಪ್ರದಾಯದ ಹಾಗೆ ಮೂರು ಅವಸ್ಥೆಗಳಿಗೆ ಏನು ಬೆಲೆ, ಈ ಮೂರು ಅವಸ್ಥೆಗಳ ವಿಚಾರ ಛಾಂದೋಗ್ಯದಲ್ಲಿ ಬರುತ್ತೆ, ಐತರೇಯದಲ್ಲಿ ಬರುತ್ತೆ. ಅದ್ರ ವಿಸ್ತಾರವಾಗಿ ಬರೋದು ಬೃಹದಾರಣ್ಯಕದಲ್ಲೇ. ಈ ಬೃಹದಾರಣ್ಯಕದಲ್ಲಿ ಮೂರು ಅವಸ್ಥೆಗಳ ವಿಚಾರ ಬಂದಾಗ ಶಂಕರಾಚಾರ್ಯರ ಭಾಷ್ಯವೂ ವಿಸ್ತಾರವಾಗಿದೆ. ಗಾನ್ ಡೀಪ್ ಇನ್ ಟು ದಿ ಪ್ರಾಬ್ಲಮ್ ಆಫ್ ದಿ ಅವಸ್ಥಾ. ಇಲ್ಲಿ ಅದನ್ನ ಮೊದಲನೇ ವಾಕ್ಯವನ್ನ ಹೇಳಿದೆ ನಾನು. ತಸ್ಯ ವಾ ಏತಸ್ಯ ಪುರುಷಸ್ಯ ದ್ವೇ ಏವ ಸ್ಥಾನೇ ಭವತಃ. ಮನುಷ್ಯನಿಗೆ ಎರಡೇ ಸ್ಥಾನಗಳಿರೋದು, ಇದಂಚ ಪರಲೋಕಂಚ. ಎಚ್ಚರವಾಗಿರೋ ಸ್ಥಾನ ಒಂದು, ಸುಷುಪ್ತಿಯ ಸ್ಥಾನ ಒಂದು. ಇದು ಎರಡು ಬಿಟ್ಟು ಮೂರನೇದು ಸಂಧ್ಯಾಸ್ಥಾನ, ಸ್ವಪ್ನ ಅಂತ ಹೇಳಿದ ಮೇಲೆ ಇಲ್ಲಿ ಆಚಾರ್ಯರು ಸ್ವಪ್ನ ಅಂತನ್ನೋದು ಎಲ್ಲಿಂದಲೋ ಅಪೂರ್ವವಾಗಿ ಕಾಣಿಸ್ಕೊಳ್ಳೋದಲ್ಲ. ರಚಸ್ವಪ್ನೋ ನಾಮ ಅಪೂರ್ವಂ ದರ್ಶನಂ ಪೂರ್ವದೃಷ್ಟ ಸ್ಮೃತಿರ್ಹಿ ಸ್ವಪ್ನ ಪ್ರಾಯೇಣ. ಸಾಮಾನ್ಯವಾಗಿ ಸ್ವಪ್ನದಲ್ಲಿ ನಾವು ಏನು ನೋಡ್ತೀವೋ ಅದು ಜಾಗೃತ ಅವಸ್ಥೆಯಲ್ಲಿ ನಾವು ನೋಡಿದ್ದೇ ಅನೇಕ ವಿಧವಾಗಿ ಬರುತ್ತೆ. ಅದನ್ನ ಈ ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಅದನ್ನೇ ಹೇಳ್ತಾರೆ ಅವರು. ಮುಂದಕ್ಕೆ ಅಲ್ಲಿ ಸ್ಮೃತಿ ಅಂತ ಅನ್ನೋದನ್ನ ಎತ್ತುಕೊಂಡು ಹೇಗೆ ಜಾಗೃತಿಗೂ ಸ್ವಪ್ನಕ್ಕೂ ವ್ಯತ್ಯಾಸ ಇದೆ ಅಂತ ಅನ್ನೋದಕ್ಕೆ ಸ್ಮೃತಿ ಅಂತ ಅನ್ನೋದನ್ನು ತಗೊಂಡು ಹೇಳ್ತಾರೆ. ತೇನ ಸ್ವಪ್ನ ಜಾಗರಿತ ಸ್ಥಾನ ವ್ಯತಿರೇಕೇಣ ಸ್ತಃ ಉಭೌ ಲೋಕೌ. ಈ ಮಾತು ಲಾಸ್ಟ್ ಟೈಮ್ ಹೇಳಿದೆ, ಸುಮ್ಮನೆ ಓದ್ದೆ ಇದನ್ನ. ಸ್ವಪ್ನ ಜಾಗರಿತ ಸ್ಥಾನ ವ್ಯತಿರೇಕೇಣ ಎರಡು ಅವಸ್ಥೆಗಳು ಅಂತ ಹೇಳಿ ಆಯಿತು. ಸ್ವಪ್ನ ಅಂತ ಒಂದು, ಜಾಗರಿತ ಅಂತ ಒಂದು. ಸ್ವಪ್ನ ಅಂತ ಅನ್ನೋದರಲ್ಲಿ ನಾವು ಜಾಗರಿತಾವಸ್ಥೆಯಲ್ಲಿ ನೋಡಿದ್ದೇ ವಾಸನಾಮಯವಾಗಿ
ಸಂಸ್ಕಾರ ರೂಪದಲ್ಲಿ ಸ್ವಪ್ನವಾಗಿ ನಾವು ನೋಡ್ತೀವಿ. ಅದೊಂದು ಲೋಕ, ಅದೊಂದು ಅನುಭವ. ಜಾಗೃತಾವಸ್ಥೆಯಲ್ಲಿ ಇಂದ್ರಿಯಗಳನ್ನು ಬಳಸಿ ಮನಸ್ಸನ್ನು ಉಪಯೋಗಿಸಿ ನಾವು ನಮಗೊಂದು ಅನುಭವ ಅಂತ ಬರುತ್ತೆ. ಇಲ್ಲಿ ಹೇಳ್ತಾರೆ, ತೇನ ಸ್ವಪ್ನ ಜಾಗರಿತ ಸ್ಥಾನ ವ್ಯತಿರೇಕೇನ. ಈ ಸ್ವಪ್ನದ ಅನುಭವಕ್ಕೂ ಸೇರದೇ ಇರೋದು, ಜಾಗ್ರದ ಅವಸ್ಥೆಗೂ ಸೇರದೇ ಇರೋದು ಇನ್ನೊಂದು ಇದೆ. ಸ್ತಃ ಉಭೌ ಲೋಕವು. ಈ ಲೋಕಗಳು ಎರಡು ಅಂತ ಹೇಳಿದ್ವಲ್ಲ ನಾವು, ಈ ಲೋಕಕ್ಕೂ ಸ್ಥಾನಕ್ಕೂ ಆಚಾರ್ಯರು ವ್ಯತ್ಯಾಸ ಮಾಡಿದ್ದಾರೆ. ಸ್ಥಾನ ಅಂದ್ರೆ ಇರೋ ಅನುಭವ. ಮನುಷ್ಯನಿಗೆ ಸ್ವಪ್ನ ಅಂತಿದೆ, ಜಾಗರಿತ ಅಂತಿದೆ. ಹೊರಗಡೆ ವಸ್ತುಗಳಿಗೆ ಜಾಗರಿತ ಅಂತಿಲ್ಲ. ನಾವಿದನ್ನು ನೋಡ್ತಾ ಇದ್ದೀವಿ, ನಮಗೆ ಜಾಗರಿತ ಅವಸ್ಥೆ. ನೋಡಿಸ್ಕೊಳ್ಳೋ ವಸ್ತುವಿಗೆ ಜಾಗರಿತ ಅವಸ್ಥೆ ಅಂತಿಲ್ಲ. ಸ್ವಪ್ನದಲ್ಲಿ ನಾವು ಏನೋ ಒಂದು ವಸ್ತುವನ್ನು ನೋಡ್ತೀವಿ, ನಾವು ನೋಡೋ ವಸ್ತುವಿಗೆ ಸ್ವಪ್ನಾವಸ್ಥೆ ಅಂತಿಲ್ಲ. ಅವಸ್ಥೆ ಇರೋದು ಅನುಭವ, ಯಾರು ಅನುಭವ ಮಾಡ್ತಾರೋ ಅವರಿಗೆ. ಅದನ್ನು ಇವರು ಸ್ಥಾನ ಅಂತ ಕರೆದಿದ್ದಾರೆ. ಸ್ವಪ್ನ ಜಾಗರಿತ ಸ್ಥಾನ ವ್ಯತಿರೇಕೇಣ. ನಾವು ಏನು ಬೇಕಾದರೂ ಅನುಭವಿಸ್ಲಿ, ಜಾಗೃತ ಅವಸ್ಥೆಯಲ್ಲೇ ಅನುಭವ ಇರಲಿ, ನಮಗೆ ಸ್ವಪ್ನಾವಸ್ಥೆಯಲ್ಲೇ ಇರಲಿ. ಈ ಎರಡಕ್ಕೂ ಮೀರಿದಂತೆ ಎರಡು ಲೋಕಗಳಿದೆ. ಇದಂಚ ಪರಲೋಕಂಚ. ಎಚ್ಚರದ ಅನುಭವಕ್ಕೆ ಕಾರಣವಾಗತಕ್ಕಂತಹ ಒಂದು ಲೋಕ ಇದೆ. ಅಂದ್ರೆ ದೇರ್ ಇಸ್ ಎ ವರ್ಲ್ಡ್ ಇಂಡಿಪೆಂಡೆಂಟ್ ಆಫ್ ಅವರ್ ಎಕ್ಸ್ಪೀರಿಯನ್ಸ್. ನಾವು ನೋಡ್ತೀವಿ ಆದ್ರಿಂದ ಜಗತ್ತಿದೆ ಅಂತ ಹೇಳೋ ಹಾಗಿಲ್ಲ. ಜಗತ್ತು ಇದೆ, ಆದ್ರಿಂದ ಜಗತ್ತಿನಲ್ಲಿ ಒಂದು ಭಾಗವನ್ನು ನಾವು ನೋಡ್ತೀವಿ. ಜಗತ್ತು ಎಲ್ಲವನ್ನೂ ನಾವು ನೋಡೋದು ಸಾಧ್ಯ ಇಲ್ಲ. ಇಂದ್ರಿಯಗಳು ಎಷ್ಟನ್ನು ಹಿಡ್ಕೊಳ್ಬಹುದು, ಮನಸ್ಸು ಎಷ್ಟು ಗ್ರಹಿಸಬಹುದು ಅಷ್ಟನ್ನು ಮಾತ್ರ ಗ್ರಹಿಸ್ತೀವಿ. ಇಲ್ಲಿ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ, ತೇನ ಸ್ವಪ್ನ ಜಾಗರಿತ ಸ್ಥಾನ ವ್ಯತಿರೇಕೇಣ ಸ್ತಃ ಉಭೌ ಲೋಕೌ. ಎರಡು ಲೋಕ ಮೇಲೆ ಉಪನಿಷತ್ತಿನಲ್ಲಿ ಹೇಳಿದೆಯಲ್ಲ, ಇದಂಚ ಪರಲೋಕಂಚ. ಅಂದ್ರೆ ಏನು, ಯಾವುದು ಎಚ್ಚರದ ಅವಸ್ಥೆಗೆ ಮೂಲಭೂತವಾಗಿದೆಯೋ, ದಿ ಗ್ರೌಂಡ್ ಆರ್ ದಿ ಸೋರ್ಸ್ ಆಫ್ ದಿ ಮೇಕಿಂಗ್ ಎಕ್ಸ್ಪೀರಿಯನ್ಸ್, ಅಂಡ್ ದಿ ಗ್ರೌಂಡ್ ಅಂಡ್ ದಿ ಸೋರ್ಸ್ ಆಫ್ ದಿ ಡೀಪ್ ಸ್ಲೀಪ್, ಇದು ಎರಡು ನಮ್ಮ ಅನುಭವಕ್ಕೆ ಸೀಮಿತವಾದದ್ದಲ್ಲ. ಸೊ ರಿಯಾಲಿಟಿ ಈಸ್ ಇಂಡಿಪೆಂಡೆಂಟ್ ಆಫ್ ಅವರ್ ಎಕ್ಸ್ಪೀರಿಯನ್ಸ್. ಅದನ್ನೇ ಅವಾಗ ಹೇಳ್ತಾ ಇರೋದು. ಅವರ್ ಎಕ್ಸ್ಪೀರಿಯನ್ಸ್ ಕಾನ್ ಬಿ ಐಡೆಂಟಿಫೈಡ್ ವಿತ್ ರಿಯಾಲಿಟಿ. ನಮ್ಮ ಅನುಭವದಲ್ಲಿ ಇರೋಷ್ಟೇ ಸತ್ಯ ಅಂತ ಹೇಳೋ ಹಾಗಿಲ್ಲ. ನಾವು ಸತ್ಯವಾದದ್ರಲ್ಲಿ ಒಂದು ಭಾಗ ನಾವು ಅನುಭವಿಸ್ತೀವಿ, ಇನ್ನಷ್ಟು ಭಾಗ ನಮಗೆ ಸಿಗೋಲ್ಲ. ಇದರ ವ್ಯತಿರೇಕೇಣ ಸ್ತಃ ಉಭೌ ಲೋಕವು. ಇದು ಮಾತಿನ ಗಮಕ ಏನು, ಅನುಭವ ಅಂತ ಒಂದಿದೆ, ಲೋಕಕ್ಕೆ ದೃಶ್ಯತ್ವ ಅಂತ ಒಂದಿದೆ. ಸೊ ದೃಶ್ಯತ್ವ ಈಸ್ ನಾಟ್ ಟ್ಯಾಂಟಮೌಂಟ್ ಟು, ಅಂದ್ರೆ ಎಕ್ಸಾಕ್ಟ್ಲಿ ಈಕ್ವಲೆಂಟ್ ಟು ಸತ್ಯತ್ವ. ದಿ ಪ್ರೆಸೆಂಟೆಡ್ ವರ್ಲ್ಡ್ ಈಸ್ ಡಿಫರೆಂಟ್ ಫ್ರಾಮ್ ದಿ ವರ್ಲ್ಡ್ ದಟ್ ಎಕ್ಸಿಸ್ಟ್ ಆಸ್ ಇಟ್ ಈಸ್. ಅದನ್ನೇ ನಾವು ಕಾಣ್ತು ದಾಸ್ ದೇಂಗಾನ್ ಸೆಕ್ ಅಂತ ಹೇಳಿ ದಿ ಥಿಂಗ್ ದಟ್ ಎಕ್ಸಿಸ್ಟ್ ಇನ್ ಇಟ್ ಸೆಲ್ಫ್ ಅಂತ ಮಾಡ್ತಾವೆ. ಇಲ್ಲಿ ಆಚಾರ್ಯರು ಏನು ತೋರಿಸ್ತಾ ಇದ್ದಾರೆ, ಈ ಸ್ಥಾನ ಲೋಕ ಅಂತ ಅನ್ನೋದಕ್ಕೆ ಎರಡು ವ್ಯತ್ಯಾಸವಾಗಿ, ಲೋಕ ಎಚ್ಚರದ ಅವಸ್ಥೆಯಲ್ಲಿ ಲೋಕ ದೃಶ್ಯವಾಗಿ ನಮಗೆ ಕಾಣುತ್ತೆ. ದೃಶ್ಯವಾಗಿ ಕಂಡಷ್ಟೇ ಲೋಕ ಅಂತ ಹೇಳೋ ಹಾಗಿಲ್ಲ. ಯಾಕೆ ಅಂದ್ರೆ ಮುಂದೆ ಹೇಳ್ತಾರೆ, ಗ್ರಾಹ್ಯ ಗ್ರಾಹಕ ಭೇದ ಅಂತ ಒಂದಿದೆ. ಇಂದ್ರಿಯಗಳು ಗ್ರಾಹಕ, ವಸ್ತು ಗ್ರಾಹ್ಯ. ಇಂದ್ರಿಯಗಳು ತನಗೆ ಗ್ರಹಣಕ್ಕೆ ಸೀಮಿತವಾದದ್ದು ಅಷ್ಟರ ಮಟ್ಟಿಗೆ ಮಾತ್ರ ಗ್ರಾಹಕ. ಯಾಕೆಂದ್ರೆ ಇಂದ್ರಿಯಗಳಿಗೆ ವ್ರತ ಅಂತ ಒಂದಿದೆ. ವ್ರತ ಅಂದ್ರೆ ಏನು, ಇಂಥದನ್ನೇ ಮಾಡಬೇಕು ಅಂತ ಒಂದು ನಿಯಮ. ಕಣ್ಣಿಗೆ ರೂಪವನ್ನು ಮಾತ್ರ ನೋಡಬೇಕು ಅಂತ ಒಂದು ನಿಯಮ. ಕಿವಿಗೆ ಶಬ್ದವನ್ನು ಮಾತ್ರ ಕೇಳಬೇಕು ಅಂತ ನಿಯಮ. ಕಿವಿ ರೂಪವನ್ನು ನೋಡ್ಲಾರದು, ಕಣ್ಣು ಶಬ್ದವನ್ನು ಕೇಳಲಾರದು. ಇದು ವ್ರತ, ಇಂದ್ರಿಯಗಳಿಗಿರ್ತಕ್ಕಂಥ ವ್ರತ. ತನಗೆ ಸೀಮಿತವಾದಂತಹ ವಸ್ತುವನ್ನು ಮಾತ್ರ ನೋಡಬಹುದು. ಹೊರಗಡೆ ಪ್ರಪಂಚದಲ್ಲಿ ಹೀಗೆ ವಿಭಾಗ ಇಲ್ಲ. ರೂಪ ಇದೆ, ರಸ ಇದೆ, ಗಂಧ ಇದೆ. ಇಂದ್ರಿಯಗಳಿಗೆ ಗೋಚರವಾಗತಕ್ಕಂಥ, ಇಂದ್ರಿಯಗಳಿಗೆ ಮೀರಿದ ವಿಷಯಗಳು ಎಲ್ಲವೂ ಲೋಕದಲ್ಲಿ ಇದೆ. ಲೋಕದಲ್ಲಿ ಇದ್ದರೆ ಇಂದ್ರಿಯಗಳು ಈ ಗ್ರಾಹಕವಾಗಿ ಎಷ್ಟನ್ನು ತಾವು ಗ್ರಹಿಸಬಹುದೋ ಅಷ್ಟನ್ನು ಮಾತ್ರ ಅನುಭವಕ್ಕೆ ಒದಗಿಸಿಕೊಡುತ್ತೆ. ಅಂದ್ರೆ ಏನು, ಫಸ್ಟ್ ರಿಸ್ಟ್ರೈನ್ in our experience, first conditioning factor in our experience are the sense organs.
ಈ ಸೆನ್ಸ್ ಆರ್ಗನ್ಸ್ ಅಲ್ಲಿ ಒಂದು ಸ್ವಲ್ಪ ಸೀವಾದದ್ದು ಮನಸ್ಸು ತಿರುಗಿ ಗ್ರಾಹಕವಾಗಿ ಇಂದ್ರಿಯಗಳಿಂದ ಬಂದದ್ದನ್ನ ಗ್ರಾಹ್ಯ ಅಂತ ಸ್ವೀಕಾರ ಮಾಡಿ ತನಗೆ ಎಷ್ಟು ಬೇಕೋ ಅಷ್ಟನ್ನ ಅದು ಸ್ವೀಕಾರ ಮಾಡುತ್ತೆ. ಈ ಗ್ರಾಹ್ಯ ಅಂದ್ರೆ ವಸ್ತು, ದಟ್ ವಿಚ್ ವಿ ಪರ್ಸೀವ್, ದಿ ಸೆನ್ಸಿಬಲ್ ವರ್ಲ್ಡ್. ಇವರು ಹೇಳ್ತಾರೆ ದಿ ಎಂಟೈರ್ ವರ್ಲ್ಡ್ ಇಸ್ ನಾಟ್ ಸೆನ್ಸಿಬಲ್. ಈ ಇಂದ್ರಿಯಗಳಿಗೆ ಯಾವುದು ಗೋಚರವಾಗುತ್ತೋ ಇಷ್ಟು ಮಾತ್ರ ನಮಗೆ ಸೆನ್ಸಿಬಲ್. ಇಂದ್ರಿಯಗಳು ಇಲ್ಲದೆ ಇದ್ರೆ ಹೊರಗಡೆ ಪ್ರಪಂಚ ನಮಗೆ ಗ್ರಾಹ್ಯವೇ ಅಲ್ಲ. ಗ್ರಾಹಕತ್ವ ಅಂತನ್ನೋದು ದೃಶ್ಯತ್ವ ಅಂತನ್ನೋದರ ಎರಡು ಪರಿಧಿಗಳು, ದ್ವೇ ಅಂತೆ, ಎರಡು ಕೊನೆಗಳು. ಗ್ರಾಹಕ ಅಂತ ಇಲ್ಲೊಂದಿದೆ, ಗ್ರಾಹ್ಯ ಅಂತ ಅಲ್ಲೊಂದಿದೆ. ಒಂದು ವಸ್ತು ಹೊರಗಡೆ ಇರಬೇಕು. ಈ ವಸ್ತು ಅತೀಂದ್ರಿಯವಾದ ವಸ್ತು ಆಗಬಹುದು, ಅತ್ಯಂತ ದೂರದಲ್ಲಿರತಕ್ಕಂತಹ ವಸ್ತು, ಅದು ವಸ್ತು ಇದ್ರೂ ನಮ್ಮ ಕಣ್ಣಿಗೆ ಗ್ರಾಹಕವಲ್ಲ. ಅಥವಾ ಅತ್ಯಂತ ಸಮೀಪದಲ್ಲಿ ಇದ್ರೂ ಕೂಡ ಅದೇ ವಸ್ತು ಗ್ರಾಹ್ಯವಾಗಲ್ಲ. ಅಥವಾ ಇಂದ್ರಿಯಗಳಿಗೆ ಏನಾದರೂ ತಿಮಿರಾದ ದೋಷ ಇದ್ರೆ ಅದು ಗ್ರಾಹಕವಾಗಲ್ಲ. ಹೀಗೆ ಇಂದ್ರಿಯ ದೋಷ ಅಥವಾ ವಸ್ತುವಿನಲ್ಲಿರತಕ್ಕಂತಹ ದೋಷ, ಸನ್ನಿಕರ್ಷದ ದೋಷ ಇತ್ಯಾದಿಯಾಗಿ ಅನೇಕ ದೋಷಗಳಿಂದ ಈ ಗ್ರಾಹಕ ಭಾವ ಅಂತ ಅನ್ನೋದು ಬದಲಾಯಿಸ್ತಾ ಇರುತ್ತೆ. ಸೊ ಒಬ್ಬೊಬ್ಬ ವ್ಯಕ್ತಿಗೂ ಬೇರೆ ಬೇರೆಯಾಗಿ ಗ್ರಾಹಕ ಭಾವ ಅಂತ ಇದೆ. ಹೊರಗಡೆ ಲೋಕದಲ್ಲಿ ಹೀಗಿಲ್ಲ. ದೇರ್ ಇಸ್ ನೋ ಆಬ್ಜೆಕ್ಟ್ ದಟ್ ಇಸ್ ಸೀನ್ ಬೈ ಮೀ ಅಂಡ್ ದೇರ್ ಇಸ್ ನೋ ಆಬ್ಜೆಕ್ಟ್ ದಟ್ ಇಸ್ ಸೀನ್ ಬೈ ಯು ಓನ್ಲಿ. ಹೊರಗಡೆ ವಸ್ತುಗಳಲ್ಲಿ ಇಟ್ ಈಸ್ ಸೀನ್ ಬೈ ಆಲ್ ಪೀಪಲ್. ಅದ್ರ ಪಬ್ಲಿಕ್ ರಿಯಾಲಿಟಿ ಅಂತ ಕರಿತೀವಿ ನಾವು. ಎಲ್ಲರೂ ನೋಡಬಹುದು ಅಂದ್ರೇನು, ಯಾರ್ಯಾರಿಗೆ ಕಣ್ಣಿದ್ರು ಅವ್ರು ನೋಡಬಹುದು, ಯಾರ್ಯಾರಿಗೆ ಕಿವಿ ಇದ್ರು ಇದನ್ನು ಕೇಳಬಹುದು. ಇದು ಅನುಭವಾತ್ಮಕ ಹೀಗಾಗೋಲ್ಲ. ನಮ್ಮ ಕಣ್ಣಿಗೆ ಸೀಮಿತವಾದದ್ದನ್ನ ನಮ್ಮ ಅನುಭವದಲ್ಲಿ ಇದೆ. ಇದು ವ್ಯತಿರೇಕೇಣ, ಈ ಸ್ಥಾನ ವ್ಯತಿರೇಕೇಣ, ಇದರಿಂದ ಬೇರ್ಪಟ್ಟು ಬೇರೆಯಾಗಿ ಈ ಎರಡು ಲೋಕ ಇದೆ. ಅಂದ್ರೆ ಉಪನಿಷತ್ತು ಇದನ್ನು ಯಾತಕ್ಕೆ ಹೇಳೋದಕ್ಕೆ ಹೊರಟಿದೆ, ಇದು ಎಂಟೈರ್ ಸೆಕ್ಷನ್ ಅಂದ್ರೆ, ಇವಾಗ ಸ್ಲೀಪ್ ಅಂತ ಒಂದಿದೆ, ಸಂಪ್ರಸಾದ ಅವಸ್ಥೆ ಅಂತ ಇದೆ, ಸುಷುಪ್ತಿ ಅವಸ್ಥೆ. ಅಲ್ಲಿ ಈ ಗ್ರಾಹಕ ಭೇದ ಇಲ್ಲ, ಗ್ರಾಹಕವಾದದ್ದೂ ಇಲ್ಲ, ಗ್ರಾಹ್ಯವಾದದ್ದೂ ಇಲ್ಲ. ಉಪನಿಷತ್ತು ಏನ್ ಹೇಳುತ್ತೆ, ತತ್ರ ಪಿತಾ ಭವತಿ, ಮಾತಾ ಭವತಿ ಇತ್ಯಾದಿಯಾಗಿ ಅಲ್ಲಿ ನಾವು ಸಾಮಾನ್ಯ ಜಗತ್ತಿನಲ್ಲಿ ನೋಡುವಂತಹದ್ದು ಇಲ್ಲವೇ ಇಲ್ಲ. ಆದ್ರಿಂದ ಅಲ್ಲಿ ಶೋಕಗಳಿಲ್ಲ, ಸಂಪ್ರದಾಯ ವ್ಯವಸ್ಥೆ ಅದು ಅಂತ. ಮುಕ್ತಿಗೂ ಅಂದ್ರೆ ಮುಕ್ತಿ ಅವಸ್ಥೆಗೂ ಸುಷುಪ್ತಿ ಅವಸ್ಥೆಗೂ ಒಂದು ಸಾಧರ್ಮ್ಯವನ್ನು ಹೇಳೋದಕ್ಕಾಗಿ ಇದು ಎಂಟೈರ್ ಚಾಪ್ಟರ್ ಹ್ಯಾಸ್ ಸ್ಟಾರ್ಟೆಡ್. ಉಪನಿಷತ್ತಿನಲ್ಲಿ ಬರೋದು ಅದಕ್ಕೆ ಶಂಕರಾಚಾರ್ಯರು ಮೊದಲೇ ಪೀಠಿಕೆಯನ್ನು ಕೊಟ್ಟಿದ್ದಾರೆ. ಹೀಗೆ ಜಾಗೃತ ಅವಸ್ಥೆ ಅಂತ ಅನ್ನೋದನ್ನು ಮೀರಿ ಒಂದು ಇದಂ ಲೋಕ ಅಂತ ಒಂದಿದೆ. ನಮಗೆ ಸ್ವಪ್ನಾವಸ್ಥೆ ಅಂತ ಮೀರಿ ಅದಕ್ಕೆ ಮೂಲಭೂತವಾಗಿ ಒಂದು ನಿದ್ರೆ ಅಂತಿದೆಯಲ್ಲ, ಇದಕ್ಕೆ ಮೀರಿ ಒಂದು ಲೋಕ ಅಂತ ಇದೆ. ಉಭವು ಲೋಕವು ಸ್ತಃ. ಇಲ್ಲಿ ಮುಂದಕ್ಕೆ ಸ್ವಲ್ಪ ಬಿಟ್ಟು ಅದನ್ನ ದಾಟಿ ಹೋಗ್ತೀನಿ. ಅಸ್ಯ ದೃಷ್ಟಸ್ಯ ಲೋಕಸ್ಯ ಜಾಗರಿತ ಲಕ್ಷಣಸ್ಯ ಸರ್ವಾವದಃ ಸರ್ವಂ ಅವದೀತಿ ಸರ್ವಾವನಯಂ ಲೋಕಃ ಕಾರ್ಯಕರಣ ಸಂಘಾತೋ ವಿಷಯ ವೇದನಾ ಸಂಯುಕ್ತಃ. ಇಲ್ಲಿ ಜಾಗರಿತ ಸ್ಥಾನ ಏನು ಅಂತ ಅನ್ನೋದನ್ನ ಡಿಫೈನ್ ಮಾಡ್ತಾರೆ. ಇದು ಜಾಗರಿತ ಸ್ಥಾನ ಅಂತ ನಾವು ಹೇಳ್ತಾ ಇದ್ದೀವಿ. ಇದು ಉಪನಿಷತ್ತಿನ ಮಾತುಗಳಿಗೆ ವ್ಯಾಖ್ಯಾನವನ್ನು ಹೇಳ್ತಾ ಇವರು ಹೇಳ್ತಾರೆ. ಅಸ್ಯ ದೃಷ್ಟಸ್ಯ ಲೋಕಸ್ಯ, ಈ ಲೋಕ ನಮ್ಮ ದೃಷ್ಟ ಅಂತ ಅನ್ನೋದು ಉಪಲಕ್ಷಣವಾಗಿ ಎಲ್ಲಾ ಇಂದ್ರಿಯಗಳಿಗೂ ಬರೋದು. ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥ ಲೋಕ ಅಂತ ಒಂದಿದೆ. ಅಸ್ಯ ದೃಷ್ಟಸ್ಯ ಲೋಕಸ್ಯ ಜಾಗರಿತ ಲಕ್ಷಣಸ್ಯ, ಇದರಲ್ಲಿ ಎಚ್ಚರ ಅಂತನ್ನೋದು ಇಂದ್ರಿಯಗಳನ್ನ, ಮನಸ್ಸನ್ನ, ಬುದ್ಧಿಯನ್ನ ಬಳಸಿ ನಾವು ನೋಡ್ತಕ್ಕಂತಹದ್ದು ಜಾಗರಿತ ಲಕ್ಷಣ. ಜಾಗರಿತ ಲಕ್ಷಣಸ್ಯ ಸರ್ವಾವತಃ ಸರ್ವಂ ಅವತೀತಿ ಇಲ್ಲಿ ಉಪನಿಷತ್ತಿನಲ್ಲೇ ಆ ಮಾತು ಬರುತ್ತೆ. ಸರ್ವಾವತೋ ಮಾತ್ರಾಂ ಅಪಾದಾಯ ಸರ್ವಾವತಃ. ಇಲ್ಲಿ ಆಚಾರ್ಯರು ಹೇಳ್ತಾರೆ, ಎಲ್ಲವನ್ನು ಆಯಾ ಸ್ಥಾನಗಳಲ್ಲಿ ಕಾಪಿಟ್ಟುಕೊಳ್ಳೋದು ಸರ್ವ ಅವತಃ.
ಅಂದ್ರೇನು, ದಿ ವರ್ಲ್ಡ್ ಡಸ್ ನಾಟ್ ಚೇಂಜ್ ಬಿಕಾಸ್ ಆಫ್ ಅವರ್ ಎಕ್ಸ್ಪೀರಿಯನ್ಸ್. ನಮ್ಮ ಅನುಭವ ಏನೋ ಇದೆ ಅಂತ ಜಗತ್ತಿಗೆ ಏನೂ ಬಾಧೆ ಇಲ್ಲ. ಇದು ಸರ್ವಾವತಃ ಅಂತ ಮಾತಿಗೆ ಆಚಾರ್ಯರು ಹೇಳಿ, ಸರ್ವಾವತಃ ಸರ್ವಂ ಅವತಿ ಇತಿ ಸರ್ವಾನಯಂ ಲೋಕ. ನಾವು ನೋಡಿದ್ದು ಲೋಕಕ್ಕೆ ವ್ಯತ್ಯಾಸವಾಗೋಲ್ಲ. ಇಲ್ಲಿ ಅಬ್ಸರ್ವರ್ ಇಂಟರ್ಫಿಯರೆನ್ಸ್ ಅಂತ ಬರೋಲ್ಲ. ದಟ್ ವಿಚ್ ವಿ ಫೈಂಡ್ ಇನ್ ಹೈಯರ್ ಫಿಸಿಕ್ಸ್. ಇಲ್ಲಿ ಒಂದನ್ನು ನೋಡ್ತಾ ಇದ್ರೆ ಇನ್ನೊಂದು ತಪ್ಪು ಹೋಗುತ್ತೆ. ದಿ ಅಬ್ಸರ್ವರ್ ವಿಲ್ ಇಂಟರ್ಫಿಯರ್. ಇಲ್ಲಿ ನಾವು ಯಾವುದೋ ಒಂದು ವಸ್ತುವನ್ನು ನೋಡ್ತಾ ಇದ್ದೀವಿ ಅಂದ್ರೆ ವಸ್ತು ಬದಲಾಯಿಸೋಲ್ಲ, ನಮ್ಮ ಅನುಭವ ಬದಲಾಯಿಸ್ತಾ ಹೋಗ್ಬೋದು, ಇಂದ್ರಿಯ ವೇದನೆ ಬದಲಾಯಿಸ್ತಾ ಹೋಗ್ಬೋದು. ಇದನ್ನು ಉಪನಿಷತ್ತು ಏನು ಕರೆದಿದೆ? ಸರ್ವಾವತಃ ಅಂತ ಕರೆದಿದೆ. ಜಾಗೃತಾವಸ್ಥೆಗೆ ಲಕ್ಷಣ ಏನು? ಅದಿದ್ದಾಗಿರುತ್ತೆ. ನಮ್ಮ ಅನುಭವದಿಂದ ಅದು ಬೇರ್ಪಡೋಲ್ಲ. ನಮ್ಮ ಅನುಭವ ಅದಕ್ಕೆ ಮೂಲವಲ್ಲ. ಅದರಿಂದ ದೃಶ್ಯ ಅಂತ ಮಾತಿಗೆ ಬೇರೆಯಾಗಿ ಇದು ಕಾರ್ಯಕರಣ ಸಂಘಾತ ವಿಷಯ ವೇದನಾ ಸಂಯುಕ್ತ. ಇದರಲ್ಲಿ ಒಂದು ಪಂಚಭೂತಗಳಿಂದ ಆದ ಕಾರ್ಯ ಅಂತ ಒಂದಿದೆ. ಎಂಟೈರ್ ವರ್ಲ್ಡ್ ವಿಚ್ ಇಸ್ ಮೆಟೀರಿಯಲ್, ದಿಸ್ ಇಸ್ ಮೇಡ್ ಅಪ್ ಆಫ್ ದಿ ಪಂಚಭೂತಗಳು. ಇದನ್ನು ಕಾರ್ಯ ಅಂತ ಕರೆದಿದ್ದಾರೆ. ಇದನ್ನ ಗ್ರಹಣ ಮಾಡತಕ್ಕಂತಹ ಕರಣ, ಇನ್ಸ್ಟ್ರೂಮೆಂಟ್ಸ್, ಇಂದ್ರಿಯಗಳು ನಮಗಿದೆ. ಈ ಕಾರ್ಯಕರಣ ಸಂಘಾತ, ದಿ ವರ್ಲ್ಡ್ ದಟ್ ವಿ ಸಿ ಈಸ್ ಆಫ್ಟರ್ ಆಲ್ ಎ ಫಂಕ್ಷನ್ ಆಫ್ ದಿ ಮೆಟೀರಿಯಲ್ ಥಿಂಗ್ಸ್ ದಟ್ ಎಕ್ಸಿಸ್ಟ್ ಅಂಡ್ ದಿ ಇನ್ಸ್ಟ್ರೂಮೆಂಟ್ಸ್ ಆಫ್ ಪರ್ಸೆಪ್ಷನ್ ದಟ್ ವಿ ಹ್ಯಾವ್. ನಮ್ಮ ಇಂದ್ರಿಯಗಳಿದೆ, ಹೊರಗಡೆ ವಿಷಯಗಳಿದೆ. ಇದರಿಂದ ಲೋಕ ಅಂತ ಒಂದು ನಮಗೆ ಪ್ರತ್ಯಕ್ಷ ದೃಷ್ಟಸ್ಯ ಲೋಕಸ್ಯ, ಲೋಕ ದೃಷ್ಟವಾಗ್ತಾ ಇದೆ. ಕಾರ್ಯಕರಣ ಸಂಘಾತ ವಿಷಯ ವೇದನಾ ಸಂಯುಕ್ತ. ದಿ ವರ್ಲ್ಡ್ ಕನ್ಸಿಸ್ಟ್ ಆಫ್ ಥಿಂಗ್ಸ್, ಬಟ್ those things are perceived by us, experienced by us. So world ಅಂದ್ರೆ ಏನು? It does not consist of things only. It consists of things plus their experience. ವಿಷಯ ವೇದನಾ ಸಂಯುಕ್ತ. ಇದರಲ್ಲಿ ಸೆನ್ಸೇಷನ್ ಅಂಡ್ ಪರ್ಸೆಪ್ಷನ್ ವ್ಯತ್ಯಾಸ ಮಾಡ್ತಾ ಇದ್ದ. ವ್ಯತ್ಯಾಸ ಮಾಡಿ ಆಮೇಲೆ ಇದರಲ್ಲಿ ಸ್ವಪ್ನದಲ್ಲಿ ಹೇಗಾಗುತ್ತೆ ಅಂತ ಅನ್ನೋದನ್ನ ಹೇಳಿ. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಮುಂದೆ ಅದು ಬರುತ್ತೆ. ಇಲ್ಲಿ ಕಾರಿಕೆಯಲ್ಲಿ ದೃಶ್ಯತ್ವಾತ್ ಮಿಥ್ಯಾ ಅಂತನ್ನೋ ಒಂದು ಹೇತುವನ್ನು ಕೊಟ್ಟಿದ್ದಾರೆ. ಅವರೊಂದು ನ್ಯಾಯವನ್ನು ಹೇಳ್ತಾ, ಇದು ಜಾಗೃತ ಅವಸ್ಥೆಯಲ್ಲಿ ನಾವು ಏನು ನೋಡ್ತೀವೋ ಅದು ಸುಳ್ಳು. ಹೇಗೆ? ಕಾರಣ ಏನು ಅಂದ್ರೆ ದೃಶ್ಯತ್ವಾತ್, ಅದು ನಮ್ಮ ಕಣ್ಣಿಗೆ ಕಾಣುತ್ತೆ. ಆದ್ದರಿಂದ ಈ ಕಣ್ಣಿಗೆ ಕಾಣುವ ಪದಾರ್ಥಗಳು ಸುಳ್ಳು ಅಂತ ಅನ್ನೋದು ಬೌದ್ಧರ ವಾದ. ಅವರ ಅಸ್ತೀತಿ ಪ್ರತ್ಯಯ ಮಾತ್ರ ಇದೆ ಅಂತ ನಮ್ಮ ಮನಸ್ಸಿನಲ್ಲಿರೋ ಭಾವನೆಯಿಂದ ಲೋಕ ಇದೆ ಅಂತನ್ನೋದನ್ನು ನಾವು ಕಲ್ಪನೆ ಮಾಡಿಕೊಳ್ತೀವಿ. ಆದ್ರಿಂದ ಇಲ್ಲಿ ಈ ವೇದಾಂತದಲ್ಲಿ ಹೇಳಿರುವ ಸೃಷ್ಟಿ ದೃಷ್ಟಿವಾದಕ್ಕೆ ವಿಪರೀತವಾಗಿ ದೃಷ್ಟಿ ಸೃಷ್ಟಿವಾದವನ್ನು ಬೌದ್ಧರು ಹೇಳ್ತಾ ಇದ್ದಾರೆ. ನಾವು ನೋಡ್ತೀವಿ, ಅದರಿಂದ ಇದೆ, ನಾವು ನೋಡದೇ ಇದ್ರೆ ಇಲ್ಲ. ಈ ದೃಷ್ಟಿ ಸೃಷ್ಟಿವಾದ. ಈ ವೇದಾಂತ ಏನು ಹೇಳುತ್ತೆ? ಅದು ಇದೆ, ಇದ್ದದ್ದನ್ನು ನಾವು ನೋಡ್ತೀವಿ. ಈ ದೃಷ್ಟಿ ಸೃಷ್ಟಿವಾದ, ಸೃಷ್ಟಿ ದೃಷ್ಟಿವಾದ. ಇದೆ, ಅದು ಇದ್ದದ್ದರಿಂದ ನಾವು ನೋಡ್ತೀವಿ. ಅದು ಇಲ್ಲದೆ ಇದ್ರೆ ನಾವು ನೋಡೋದು ಸಾಧ್ಯ ಇಲ್ಲ. ಬೌದ್ಧರು ಏನು ಹೇಳ್ತಾರೆ? ಜಗತ್ತು ವಾಸ್ತವವಾಗಿ ಇಲ್ಲ. ನಾವು ಏನನ್ನು ನೋಡ್ತೀವೋ ಅದು ಮಾತ್ರ ಜಗತ್ತು. ಅಂದ್ರೆ ಏನು? ಜಗತ್ತು ಇಟ್ ಕನ್ಸಿಸ್ಟ್ ಓನ್ಲಿ ಆಫ್ ಅವರ್ ಎಕ್ಸ್ಪೀರಿಯನ್ಸಸ್, ಆಫ್ ಅವರ್ ಅವೇರ್ನೆಸ್ ಆಫ್ ಥಿಂಗ್ಸ್. ಅದನ್ನು ಪ್ರಜ್ಞಪ್ತಿ ಮಾತ್ರ ಅಂತ ಕರೆದರು. ಪ್ರಜ್ಞಪ್ತಿ ಮಾತ್ರ ಸಿದ್ಧಿ ಅಂತ ಅನ್ನೋದ್ರಲ್ಲಿ ಅವರು ಆರ್ಗ್ಯೂ ಮಾಡೋದೇನು? ಅವರ್ ಅವೇರ್ನೆಸ್ ಇಸ್ ಆಲ್ ದಟ್ ಎಕ್ಸಿಸ್ಟ್. ದಿ ಥಿಂಗ್ಸ್ ಡೋಂಟ್ ಎಕ್ಸಿಸ್ಟ್. ಥಿಂಗ್ಸ್ ಆರ್ ರೀಫೈಡ್, ಮೇಡ್ ರಿಯಲ್. ಯಾವುದೋ ಒಂದು ದೆವ್ವ ಇದೆ ಅಂತ ಮನಸ್ಸಿನಲ್ಲಿ ಇದ್ದು ಎಲೆದೇನೋ ಮರಮರ ಶಬ್ದ ಆದ್ರೆ ನಾವು ದೆವ್ವ ಅಂತ ನೋಡ್ತೀವಿ. ಅದನ್ನ ದೆವ್ವ ವಾಸ್ತವಾಗಿ ಇಲ್ಲದೇ ಇದ್ರು ಕೂಡ ನಮ್ಮ ಪಾಲಿಗೆ ದೆವ್ವವೇ ಅದು. ಅಂದ್ರೆ ದೆವ್ವ ನೋಡಿದ್ರೆ ಏನು ಅನುಭವ ಆಗಬಹುದು, ಆ ಅನುಭವ ನಮಗಾಗತ್ತೆ. ಅಂದ್ರೆ ನಮ್ಮ ಪಾಲಿಗೆ ಅದು ಇದೆ. ಹೀಗೆಯೇ ಲೋಕ ಅಂತನೋ ಎಲ್ಲರಿಗೂ ಇದೆ ಅಂತ ಬೌದ್ಧನಯ. ದೃಶ್ಯತ್ವ ಮಿಥ್ಯಾ. ಕಣ್ಣಿಗೆ ಕಂಡದ್ದು ಅಂದ್ರೆ ಏನು? ಕಣ್ಣಿನ ಪರಿಧಿಯಿಂದ ಯಾವ ವಸ್ತು ಸೀಮಿತವಾಗಿದೆಯೋ ಅದು ವಾಸ್ತವವಾಗಿರತಕ್ಕಂತಹದ್ದು. ಇಟ್ ಕಾಂಟ್ ಬಿ ಸಬ್ಜೆಕ್ಟೆಡ್ ಟು ದಿ ಲಿಮಿಟಿಂಗ್ ಫ್ಯಾಕ್ಟರ್ಸ್ ಆಫ್ ಅವರ್ ಸೆನ್ಸ್ ಆರ್ಗನ್ಸ್. Therefore, if we see anything, it is false, because that is a construct
ಆಫ್ ಅವರ್ ಓನ್ ಸೆನ್ಸ್ ಆರ್ಗನ್. ಅದಕ್ಕೊಂದು ರೂಪ ಇದೆ ಅಂತ ಅಂತೀವಿ. ರೂಪ ವಾಸ್ತವವಾಗಿ ಇಲ್ಲ. ನಮಗೆ ಕಣ್ಣಿರೋದ್ರಿಂದ ರೂಪ ಇದ್ದಾಗ ಕೇಳುತ್ತೆ, ರೂಪ ಇದ್ದಾಗ ಕಾಣುತ್ತೆ. ಅದು ಶಬ್ದ ಅಂತ ವಾಸ್ತವವಾದ ಜಗತ್ತಿನಲ್ಲಿ ಇಲ್ಲ. ನಮಗೆ ಕಿವಿ ಇರೋದ್ರಿಂದ ಶಬ್ದ ಅಂತ ಕೇಳುತ್ತೆ. ಕಿವಿ ಇರದೇ ಇರೋದ್ರಿಂದ ಅದು ಕೇಳೋದೇ ಇಲ್ಲ. ಆ ಕಿವಿ ಕಿವುಡಾದವನಿಗೆ ಅದು ಕೇಳೋದೇ ಇಲ್ಲ. ಅಥವಾ ಬೇರೆ ಬೇರೆ ಪ್ರಾಣಿಗಳಿಗೆ ಇದು ಹೀಗೆ ಕೇಳುತ್ತೆ ಅಂತಿಲ್ಲ. ನಮಗೆ ಕಂಡಂತಹ ವಸ್ತು ನಮಗ್ ಕಂಡ ಹಾಗೆ ಒಂದು ಸೊಳ್ಳೆ ಕಾಣುತ್ತೆ, ಇಲಿ ಕಾಣುತ್ತೆ ಅಂತನೂ ಆಗಿಲ್ಲ ನಾವು. ಆದ್ರಿಂದ ಎವ್ರಿ ಟೈಮ್ ವಿ ಸಿ ಎ ಥಿಂಗ್ ವಿ ಇಂಪೋಸ್ the restrictions of our sense organs on the world. Therefore, the world lacks reality. The apparent reality is imposed by our sense organs. ಇದನ್ನ ಬೌದ್ಧರು ದೃಷ್ಟಿಯಿಂದ ಸೃಷ್ಟಿಯಾದಂತಹ ಲೋಕ, ದೃಷ್ಟಿ ಸೃಷ್ಟಿವಾದ ಅಂತ ಕರೀತಾರೆ. ಗೌಡಪಾದಕಾರಿಕೆಯಲ್ಲಿ ಇದನ್ನೇ ಸಪೋರ್ಟ್ ಮಾಡೋದು. ಇದನ್ನೇ ಈ ದೃಷ್ಟಿ ಸೃಷ್ಟಿವಾದವನ್ನೇ ಅವ್ರು ಹೇಳ್ತಾ ಬಂದು, ಅದಕ್ಕಾಗಿ ನಿಗಮನ ಏನು ದೃಶ್ಯತ್ವಾತ್ ಹೇತು ಇದು ಹೇತು ಅಂದ್ರೆ ಜಾಗೃದೃಶ್ಯಾನಾಂ ಪದಾರ್ಥ ಸರ್ವಭಾವಾನಾಂ ವೈದಥ್ಯಂ ಕಸ್ಮಾತ್ ದೃಶ್ಯತ್ವಾದಿತಿ ಹೇತು. ದೃಷ್ಟಾಂತ ಹೇಗೆ ಯಥಾ ಸ್ವಪ್ನ ದೃಷ್ಟ, ನಾವು ಸ್ವಪ್ನದಲ್ಲಿ ಹೇಗೆ ನೋಡೋದು ಸುಳ್ಳಾಗುತ್ತೋ ಹಾಗೆ ಇತ್ಯಾದಿಯಾಗಿ ಹೇಳ್ತಾರೆ. ಆದ್ರೆ ಉಪನಿಷತ್ತಿನ ಔಟ್ಲುಕ್ ಇದಲ್ಲ. ಅದು ಜಾಗರಿತ ಸ್ಥಾನಕ್ಕೆ ಒಂದು ನಮ್ಮ ಅನುಭವವನ್ನು ಮೀರಿ ಒಂದು ಲೋಕ ಇದೆ ಅಂತ ಉಪನಿಷತ್ತು ಹೇಳಿದ್ರೆ ನಾವು ನೋಡೋದೇ ರಿಯಾಲಿಟಿ, ನೋಡೋದು ಎಕ್ಸ್ಪೀರಿಯನ್ಸ್. ಇಟ್ಸ್ ಎ ಪಾರ್ಟ್ ಆಫ್ ದ ರಿಯಾಲಿಟಿ ಅಂತ ಹೇಳೋಕ್ಕಾಗಲ್ಲ. ವಾಟ್ ವಿ ಎಕ್ಸ್ಪೀರಿಯನ್ಸ್ ಇಟ್ಸ್ ಎ ಪಾರ್ಟ್ ಆಫ್ ದ ರಿಯಾಲಿಟಿ, ಬಟ್ ದಟ್ ಪಾರ್ಟ್ ಇಸ್ ಇಂಪೋಸ್ಡ್ ಬೈ ಯುವರ್ ಸೆನ್ಸ್ ಆರ್ಗನ್. ಅದರಿಂದ ಆಚಾರ್ಯರು ಮುಂದೆ ಇದರಲ್ಲೇ ಹೇಳ್ತಾರೆ, ಅನಿರ್ವಚನೀಯತ ಅಂತ ಒಂದು ಮಾತು ಹೇಳ್ತಾರೆ. ಅದು ಖ್ಯಾತಿ ಅಲ್ಲದೆ ಇದ್ರು ಕೂಡ ಅನಿರ್ವಚನೀಯ ಅಂತ ಅದನ್ನು ಮಾತು ಆಚಾರ್ಯರು ಉಪಯೋಗಿಸ್ತಾರೆ. ಅಲ್ಲಿ ಏನು ನ ಸತಿ ನಾಸತಿ ನ ಸದಸತಿ ಅಂತ ಮಾತಾಡ್ತಾರೆ. ಅಂದ್ರೆ ಏನು, ನಾವು ನೋಡ್ತಿರೋದೇ ನಿಜ ಅಂತ ಅಲ್ಲ, ನಾವು ನೋಡ್ತಿರೋದ್ರಲ್ಲಿ ಸುಳ್ಳು ಅಂತ ಹೇಳೋ ಹಾಗೂ ಇಲ್ಲ. ನೋಡ್ತಿರೋದ್ರಲ್ಲಿ ಹಿಂದೆ ಏನೋ ಒಂದು ಇದೆ, ಬಟ್ ಇದ್ದದ್ದನ್ನೇ ನಾವು ನೋಡ್ತಾ ಇದ್ದೀವಿ ಅಂತ ಅನ್ನೋ ಹಾಗಿಲ್ಲ. ನ ಸತಿ ನ ಅಸತಿ, ಅದು ಸುಳ್ಳು ಅಂತಲೂ ಹೇಳೋ ಹಾಗಿಲ್ಲ. ನಿಜ ಅಂದ್ರೆ ಏನು, ವಿ ಸಿ ರಿಯಾಲಿಟಿ ಇನ್ ವೇರಿಯಸ್ ವೇಸ್. ಅಂದ್ರೆ ಕನ್ಸ್ಟ್ರಕ್ಷನ್ಸ್ ಇಲ್ಲಿದೆ ಅಂತ. ಇದು ಸೃಷ್ಟಿ ದೃಷ್ಟಿವಾದ. ಯಾವುದು ಸೃಷ್ಟಿ ದೃಷ್ಟಿವಾದ. ವಿ ಸಿ ದಿ ವರ್ಲ್ಡ್ ದಟ್ ಈಸ್ ದೇರ್ ಅಂತ ಅನ್ನೋದು, ವಿ ಕ್ರಿಯೇಟ್ ದಿ ವರ್ಲ್ಡ್ ದಟ್ ವಿ ಸಿ ಅಂತ ಅನ್ನೋದು ಬೌದ್ಧರ ವಾದ. ಅದು ಅವರದ್ದು ಅವರ ಔಟ್ಲುಕ್ ಬೇರೆ. ಅವರು ಈ ಆಕ್ಸಿಯಾಲಜಿ ಅಂತಿದೆಯಲ್ಲ, ಅದರ ವ್ಯಾಲ್ಯೂಸ್, ಈ ವ್ಯಾಲ್ಯೂಸ್ನ ಹಿಡ್ಕೊಂಡು ಹೊರಡ್ತಾರೆ. ಯಾವೋ ಮನುಷ್ಯ ಇದ್ದಾನೆ, ಅವನು ಒಳ್ಳೆ ಮನುಷ್ಯ ಅಂತ ನಾವು ಹೇಳ್ತೀವಿ. ಎಲ್ಲರಿಗೂ ಒಳ್ಳೆ ಮನುಷ್ಯ ಇಲ್ಲದೆ ಇರ್ಬೋದು ಅವನು, ಅಥವಾ ನಮಗಾದರೂ ಎಲ್ಲಾ ಕಾಲದಲ್ಲೂ ಒಳ್ಳೆ ಮನುಷ್ಯ ಅಲ್ಲದೆ ಇರಬಹುದು ಅವನು, ಅಥವಾ ಅವನಲ್ಲಿ ಒಳ್ಳೆಯತನ ಅಂತ ಸ್ವತಂತ್ರವಾಗಿ ಇಲ್ಲದೆ ಇರಬಹುದು. ಬಟ್ ವಿ ಇಂಪೋಸ್, ಅವನು ಒಳ್ಳೆಯವನು ಅಂತ ನಾವು ಹೇಳಿದಾಗ ಅಥವಾ ಕೆಟ್ಟವನು ಅಂತ ಹೇಳಿದಾಗ ನಮ್ಮಲ್ಲಿರತಕ್ಕಂತಹ ಒಂದು ಪ್ರತೀತಿಯನ್ನ ಅವನ ಮೇಲೆ ಹಾಕ್ತೀವಿ. ವಾಸ್ತವವಾಗಿ ಅವನಲ್ಲಿ ಇಲ್ಲದೆ ಇರೋದನ್ನ, ಒಂದು ಗುಣವನ್ನ ನಾವು ಅದರಲ್ಲಿ ಇಡ್ತೀವಿ. ಎಲ್ಲಾ ವಸ್ತುಗಳಲ್ಲಿಯೂ ಕೂಡ ಇದು ನನಗೆ ಬೇಕು, ಇದ್ರ ಮೌಲ್ಯ ಇಷ್ಟು, ಇದು ಹೀಗೆ, ಅದು ಹಾಗೆ ಅಂತಂತೀವಲ್ಲ, ಇವೆಲ್ಲ ದೀಸ್ ಡೋಂಟ್ ಬಿಲಾಂಗ್ ಟು ದಿ ಔಟ್ಸೈಡ್ ವರ್ಲ್ಡ್, ದೀಸ್ ಬಿಲಾಂಗ್ ಟು ದಿ ಇಂಡಿವಿಜುವಲ್. ಅಂದ್ರೆ ಅವರ್ ಜಡ್ಜ್ಮೆಂಟ್ಸ್ ಆರ್ ಆಲ್ ದಟ್ ಮ್ಯಾಟರ್ ಇನ್ ದಿ ವರ್ಲ್ಡ್, ಅಂದ್ರೆ ದಿ ವ್ಯಾಲ್ಯೂಸ್ ದಟ್ ವಿ ಅಟ್ಯಾಚ್. ಸೊ ವರ್ಲ್ಡ್ ಎಕ್ಸಿಸ್ಟ್ ಇನ್ ಟರ್ಮ್ಸ್ ಆಫ್ ದಿ ವ್ಯಾಲ್ಯೂಸ್ ದಟ್ ವಿ ಅಟ್ಯಾಚ್ ಟು ಇಟ್. ದುಡ್ಡಿಗೆ ಒಂದು ವ್ಯಾಲ್ಯೂ, ಒಬ್ಬರು ಒಂದು ವ್ಯಾಲ್ಯೂ ಕೊಡ್ತಾರೆ, ಇನ್ನೊಬ್ರು ಇನ್ನೊಂದು ವ್ಯಾಲ್ಯೂ ಕೊಡ್ತಾರೆ. ಹೀಗೆ